ಪರಿಚಯ ಇರದೇ ಇದ್ದರು ಪರಿಚಿತ ನಾವು ಇಲ್ಲಿ ಎಲ್ಲರೂ, ಖುಷಿರು ಏನೇ ಆದರೂ ನಾಳೆಯ ಯಾರು ಇಲ್ಲಿ ಬಲ್ಲರು. 45 ದಿವಸಗಳ ಪ್ರವಾಸ ಕರ್ನಾಟಕದಿಂದ ಶುರು ಮಾಡಿ ಥೈಲ್ಯಾಂಡ್ ಹೋಗಿ, ಥೈಲ್ಯಾಂಡಿಂದ ಮಂಗೋಲಿಯಾಗೆ ಹೋಗಿ, ಮಂಗೋಲಿಯಿಂದ ಶುರು ಮಾಡಿದ್ದು. ನಮ್ಮ ತಂದೆಯ ಸಪೋರ್ಟು, ತಾಯಿಯ ಆಶೀರ್ವಾದ. ಫ್ಯಾನ್ ತಿರುಗ್ತಾ ಇರ್ಬೇಕಾದ್ರೆ ನಾನು ನನ್ನ ತಮ್ಮ ಕತ್ಲಲ್ಲಿ ಗೋಡೆಗೆ ಮಾತಾಡೋದು, ಮೋಸ್ಟ್ಲಿ ಗೋಡೆಗೆ ಮಾತಾಡಿದ್ದು ಅದೇ ಹೇಳ್ತಾರಲ್ಲ, ಆಸ್ ಅಂಡ್ ಯು ಶಲ್ ಗೆಟ್ ಅಂತ. ಅಂದ್ರೆ ದೇವ್ರನ್ನ ಅಥವಾ ಯಾರನ್ನಾದ್ರೂ ಕೇಳದೆ ಏನು ಸಿಗಲ್ವಂತೆ, ಕೇಳಿದ್ರೆ ಸಿಗುತ್ತೆ. ಸೊ ನಾವು ಕೇಳ್ತಾ ಇದ್ವಿ, ಆಗಾಗ ಸಿಕ್ಕಿದೆ. ಅದು ನಾವು ಪ್ರಚಂಡ್ರು ಇಬ್ರು, ತರಲೆ ಅಂದ್ರೆ ತರಲೆ ನನ್ನ ಮಕ್ಕಳು, ತುಂಬಾ ಗಲಾಟೆ. ಆ ಗಲಾಟೆನ ಸಹಿಸ್ಕೊಂಡು ನಮ್ಮನ್ನ ಮೋಲ್ಡ್ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದಿರೋದೇ ಅವ್ರ ದೊಡ್ಡ ಗ್ರೇಟೆಸ್ಟ್ ಅಚೀವ್ಮೆಂಟ್. ನಾವು ಅವ್ರಿಗೆ ಸದಾ ಚಿರಋಣಿಯಾಗಿರ್ತೀವಿ. ಅಲ್ಲಿ ಹೋದಾಗ ಒಂದ್ ಅಕ್ಷರ ಇಂಗ್ಲಿಷ್ ಮಾತಾಡಲಿಲ್ಲ ಅವ್ರ ಹತ್ರ. ರಷ್ಯಾಗ ಹೋದಾಗ ಅವ್ರು ಯಾರು ನನ್ನ ಹತ್ರ ಒಂದ್ ಅಕ್ಷರ ಇಂಗ್ಲಿಷ್ ಮಾತಾಡಲಿಲ್ಲ. ಅವರೆಲ್ಲ ರೂಸ್ಕಿಲ್ ಮಾತಾಡ್ತಾ ಇದ್ರು, ಇವ್ರು ಚೈನೀಸ್ ಅಲ್ಲಿ ಮಾತಾಡ್ತಾ ಇದ್ರು. ನಾನ್ ನೋಡಿದ ಪಾಕಿಸ್ತಾನ ಚೆನ್ನಾಗಿತ್ತು. ನಾನು ನೋಡಿದ್ರು ಪಾಕಿಸ್ತಾನ ತುಂಬಾ ಇದೆ. ಪಾಕಿಸ್ತಾನ ತುಂಬಾ ದೊಡ್ಡ ದೇಶ. ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋ ಮಾತಿದೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಈ ಅತಿಥಿ ಆಯ್ಕೆ ಮಾಡಿಕೊಂಡಿದ್ದು ದೇಶ ಸುತ್ತೋದನ್ನ. ಹೌದು, ಫ್ರಾನ್ಸ್, ಪ್ಯಾರಿಸ್, ಪಾಕಿಸ್ತಾನ, ನೇಪಾಳ ಹೀಗೆ ಹಲವಾರು ದೇಶಗಳನ್ನು ಸುತ್ತಿ ಅಲ್ಲಿನ ಬದುಕನ್ನು ಕನ್ನಡಿಗರಿಗೆ ತಲುಪಿಸುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಹೌದು, ಗ್ಲೋಬಲ್ ಕನ್ನಡಿಗ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ತಮ್ಮ ಎಂಥದ್ದೇ ಸ್ಕೆಡ್ಯೂಲ್ಗಳಲ್ಲೂ ಕೂಡ ಕನ್ನಡಿಗರಿಗೆ ಅಲ್ಲಿನ ಬದುಕನ್ನು ತಿಳಿಸಬೇಕು, ಅಲ್ಲಿನ ಬದುಕನ್ನು ಅನಾವರಣ ಮಾಡಬೇಕು. ಖಂಡಿತವಾಗ್ಲೂ ಇತರ ದೇಶಗಳು ಅಂದಾಗ ಅಲ್ಲಿನ ಸಂಸ್ಕೃತಿಗಳು, ಅಲ್ಲಿನ ಸಂಪ್ರದಾಯಗಳು, ಅಲ್ಲಿನ ಬದುಕು ಸ್ಥಿತಿಗತಿಗಳು ಖಂಡಿತ ವಿಭಿನ್ನವಾಗಿರುತ್ತೆ. ಅದನ್ನು ನಮ್ಮ ಜನರಿಗೆ ಅರ್ಥ ಮಾಡಿಸ್ಬೇಕು. ಅಲ್ಲೇನಾದರೂ ಹೊಸತಿತ್ತು ಅನ್ನೋದಾದರೆ, ಕಲಿಯೋ ಅಂಶಗಳಿತ್ತು ಅನ್ನೋದಾದರೆ ಖಂಡಿತ ಕಲಿಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಜರ್ನಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೌದು, ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲ ರಾಮ್. ಇವತ್ತು ಜಿ ನ್ಯೂಸ್ ಸ್ಟುಡಿಯೋಲಿ ಬಹಳ ಖುಷಿ ಆಗ್ತಾ ಇದೆ ಬಂದಿರೋದಕ್ಕೆ. ಆಹ್ವಾನಕ್ಕೆ ಧನ್ಯವಾದ. ವೆರಿ ನೈಸ್, ವೆರಿ ನೈಸ್. ದೇಶ ಸುತ್ತಬೇಕು ಅನ್ನೋ ಆಸೆ ನಿಮ್ಗೆ ಯಾಕೆ ಬಂತು? ತುಂಬ ವರ್ಷದಿಂದ ಇತ್ತು. ಚಿಕ್ಕ ವಯಸ್ಸಲ್ಲಿ ಈಗ ನಾವು ಜಿಯೋಗ್ರಫಿ ಪುಸ್ತಕಗಳನ್ನು, ಅಟ್ಲಾಸ್ಗಳನ್ನು ನಮ್ಮ ಟೀಚರ್ಸ್ ನಮಗೆ ತೋರಿಸ್ಬೇಕಾದ್ರೆ ಪ್ರಪಂಚ ಹಿಂಗಿದೆ ಅಂದ್ರೆ ಹಿಂಗ್ ಕಲರ್ ಆಗಿದೆ, ಇಲ್ಲಿ ಸಮುದ್ರ ಇದೆ, ಇಲ್ಲಿ ನೀರಿದೆ, ಅಲ್ಲಿ ಯುದ್ಧ ನಡೀತಾ ಇದೆಯಂತೆ, ಜಿಯೋಪೊಲಿಟಿಕಲ್ ವ್ಯೂ ಬರ್ತಾ ಇತ್ತು, ನ್ಯೂಸ್ಗಳಲ್ಲಿ ಕೇಳ್ತಾ ಇದ್ವಿ. ಆದರೆ ಯಾವತ್ತೂ ನಮ್ಮ ಗಡಿ ದಾಟಿ ಅಥವಾ ನಮ್ಮ ಸಮುದ್ರಗಳನ್ನು ದಾಟಿ ಬೇರೆ ಬೇರೆ ಕಡೆ ಹೋಗುವಂತಹ ಅವಕಾಶ ಆಗಿನ ಸಮಯದಂತೂ ನಮ್ಗೆ ಯಾರಿಗೂ ಇರಲಿಲ್ಲ. ಅಷ್ಟು ಹಣಕಾಸಿನ ಸೌಲಭ್ಯಗಳು ಕೂಡ ಇಲ್ಲ. ಯಾಕಂದರೆ ಒಂದು ಟಿಪಿಕಲ್ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ನಾನು ಜನಗೊಂಡಿದ್ದು. ಬಟ್ ಎಲ್ಲೋ ಆ ಕನಸು ಮನಸ್ಸಲ್ಲೇ ಇತ್ತು. ಅದೇ ಹೇಳ್ತಾರಲ್ಲ, ಏನು ಮನಸ್ಸಲ್ಲಿ ಇಟ್ಕೋತಿರೋ ಒಂದಲ್ಲ ಒಂದು ದಿವಸ ಅದು ನೆರವೇರುತ್ತೆ ಅಂತ. ಒಂದು ದೃಷ್ಟಿಯಲ್ಲಿ ಕೊನೆಗೂ ಈ ಕಳೆದ 2.5 ವರ್ಷದಲ್ಲಿ, ಬರೀ 2.5 ವರ್ಷದಲ್ಲಿ 50 ದೇಶಗಳಿಗೂ ಕಳೆದ 2.5 ವರ್ಷದಲ್ಲಿ 50ಕ್ಕೂ ಹೆಚ್ಚು ದೇಶಗಳನ್ನು ನೋಡುವಂತಹ ಭಾಗ್ಯ ಸಿಕ್ಕಿದೆ. ಸೂಪರ್, ಅದ್ಭುತ ಅದ್ಭುತ. ರೈಟ್. ಸಹಜವಾಗಿ ಎಜುಕೇಷನ್ನು, ಹುಟ್ಟಿದ್ದೂರು ಅಂದಾಗ ನಾವು ಓದೋದೊಂದು ಮಾಡೋದೊಂದು ಈ ಥರದೊಂದು ಆಗ್ಬಿಟ್ಟಿದೆ ಎಷ್ಟೋ ಜನರ ಲೈಫಲ್ಲಿ. ಹಾಗಾಗಿ ನಿಮ್ಮೂರು, ನಿಮ್ಮ ಕೇರಿ, ನಿಮ್ಮ ಬದುಕು, ನಿಮ್ಮ ಬಾಲ್ಯ, ನೀವು ಓದಿದ್ದೇನು, ನೀವಿವಾಗ ಬದುಕು ಕಟ್ಕೊಂಡಿರೋದು ಯಾವ ರೀತಿಯಲ್ಲಿ? ಹುಟ್ಟಿದ್ದು ಬೆಂಗಳೂರಲ್ಲಿ, ಓದಿದ್ದು ಮೈಸೂರಿನಲ್ಲಿ 10ನೇ ಕ್ಲಾಸ್ವರೆಗೂ. ರೋಟರಿ ವೆಸ್ಟ್ ಸ್ಕೂಲ್ ಅಂತ ಒಂದು ಬಹಳ ಉತ್ತಮವಾದ ಸ್ಕೂಲ್. ಅಲ್ಲಿ ನನಗೆ ಒಳ್ಳೆ ಶಿಕ್ಷಣ ಸಿಕ್ತು. ನಮ್ಮ ಟೀಚರ್ಸ್ಗಳು ಹೇಳ್ಕೊಟ್ಟಿದಂತಹ ವಸುದೈವ ಕುಟುಂಬಕಂ, ದ ವರ್ಲ್ಡ್ ಇಸ್ ಒನ್ ಸಿಂಗಲ್ ಫ್ಯಾಮಿಲಿ, ಎಲ್ಲರೂ ಜಾತಿ ಭೇದ. ಯಾಕಂದ್ರೆ ನನ್ನ ಇಂಗ್ಲಿಷ್ ಟೀಚರು ಮುಸ್ಲಿಂ ಆಗಿದ್ರು, ಸಿರಾಜ್ ಮ್ಯಾಮ್ ಅಂತ ಅವ್ರ ಹೆಸರು. ಅವರಿಂದ ನಾನು ಆಕ್ಚುಲಿ ಇಂಗ್ಲಿಷ್ ಕಲ್ತಿದ್ದು. ಅಲ್ಲಿವರೆಗೂ ನಾವೆಲ್ಲ ಇಂಗ್ಲೀಷೇ ಮಾತಾಡ್ತಾ ಇರಲಿಲ್ಲ. ಇಂಗ್ಲಿಷು, ಈಗ ನಾವು ಕನ್ನಡ ಭಾಷೆ, ಈಗ ನಾನು ಇಡೀ ಪ್ರಪಂಚವನ್ನ 197 ದೇಶಗಳನ್ನ ಅಪ್ಪಟ ಕನ್ನಡದಲ್ಲಿ ಕನ್ನಡಿಗರಿಗೆ ತೋರಿಸಿ ಬೇರೆ ವಿಶ್ವಕ್ಕೆ ಕನ್ನಡಿಗರ ಹಾಗೆ ಕರ್ನಾಟಕದ ಪರಿಚಯ ಮಾಡ್ಕೊಡ್ಬೇಕು ಅನ್ನೋ ಶಪಥ ತಗೊಂಡಿದ್ದು. ಅದಕ್ಕೆ ಇಂಗ್ಲಿಷ್ ಭಾಷೆ ಕೂಡ ಬೇಕು. ಯಾಕೆಂದ್ರೆ ನೀವು ಅಲ್ಲಿ ಹೋದಾಗ ಆಂಗ್ಲ ಭಾಷೆ ಬೇಕು, ಮತ್ತೆ ಅಲ್ಲಿಯ ಲೋಕಲ್ ಭಾಷೆಗಳನ್ನು ಸ್ವಲ್ಪ ಕಲಿಬೇಕಾಗುತ್ತೆ. ಬಿ ಅ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ ಹೇಳ್ತಾರೆ. ಯಾವ್ಯಾವ ದೇಶಕ್ಕೆ ಹೋದಾಗ ಅಥವಾ ಯಾವ್ಯಾವ ನಿಮ್ಮನೆಗೆ ನಾ ಬಂದಾಗ್ಲೂ ನಾನು ನಂತರ ಇರೋಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ ಜೊತೆಗೆ ಬೆರೆತಾಗ ಮಾತ್ರ ನಾವು ಆ ಒಂದು ಫ್ರೆಂಡ್ಶಿಪ್ ನ ಅಥವಾ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಳಕ್ಕಾಗೋದು. ಬಾಲ್ಯ ಮೈಸೂರಿನಲ್ಲಿ, ಅದಾದ್ಮೇಲೆ ಮರಿಯಮಲ್ಲಪ್ಪ ಸ್ಕೂಲಲ್ಲಿ ಹೈಸ್ಕೂಲ್ ಆಯ್ತು.
ಹೇಳಿದ್ನಲ್ಲ ವೆರಿ ವೆರಿ ಲೋವರ್ ಮಿಡ್ಲ್ ಕ್ಲಾಸ್ ಕುಟುಂಬ. ಅಪ್ಪ ಆದ್ರೂ ಯಾವ್ದಕ್ಕೂ ಕಮ್ಮಿ ಮಾಡ್ಲಿಲ್ಲ. ನಾನು ನನ್ನ ತಮ್ಮ ಪ್ರದೀಪ್ ಜಾಲಿ ಡೇಸ್ ಪಿಕ್ಚರ್ ಹೀರೋ, ಇಬ್ರು ಬೆಳೆದಿದ್ದು ಕನ್ಸ್ ಕಾಣ್ತಾ ಒಂದು ರೂಮಲ್ಲಿ ಮಲ್ಕೊಳ್ಳೋದು ರಾತ್ರಿ ಹೊತ್ತು ಗೋಡೆ ನೋಡ್ಕೊಂಡು ನಾವು ಒಂದ್ ದಿವಸ ಸಿನಿಮಾ ಸ್ಟಾರ್ಸ್ ಆಗ್ಬೇಕಣೋ, ನಾವು ಒಂದ್ ದಿವಸ ಬೆಂಗಳೂರಿಗೆ ಹೋಗ್ಬೇಕಣೋ, ನಾವು ಒಂದ್ ದಿವಸ ಈಗ ಈ ಪಿಕ್ಚರ್ ಸ್ಟಾರ್ಟ್ ಆಗ್ಬೇಕಾದ್ರೆ ರವರ ಸ್ಟಾರಿಂಗ್ ಅಣ್ಣವರು ರಾಜ್ಕುಮಾರ್ ವಿಷ್ಣು ಸರ್ ಅಂತೆಲ್ಲ ಬರ್ತಾ ಇತ್ತಲ್ಲ, ಅವನ್ನೆಲ್ಲ ನೋಡಿ ನಮ್ಗೆ ಖುಷಿ, ನಾವು ಹೋಗ್ಬಿಟ್ಟು ಆಗ್ಬೇಕಿದೆ ಏನಾರು ಅಂತ ಆತರ ಕನ್ಸ್ ಕಾಣ್ತಾ ಇದ್ವಿ. ಬಟ್ ನಮ್ಗೆ ಗೊತ್ತಿಲ್ಲ ಅದು ದುರುಟ್ ಹೆಂಗೆ ಅಂತ. ಅದೇ ಬಟ್ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ಯಾವ್ದಾದ್ರು ವಿಷಯ ಅಂತ ಅನ್ಕೊಂಡ್ರೆ ಖಂಡಿತ ಅದಕ್ಕೆ ಒಂದು ದಾರಿ ಸಿಗುತ್ತೆ ಅನ್ನೋದಕ್ಕೆ ಕರೆಕ್ಟಾಗಿ 10ನೇ ಕ್ಲಾಸಿಗೆ ನಮ್ಮ ಅಪ್ಪಂಗೆ ಬೆಂಗಳೂರು ಟ್ರಾನ್ಸ್ಫರ್ ಆಯ್ತು. ಸೂಪರ್. ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಾನು ಆಡಿಷನ್ಸ್ ಕೊಡೋಕೆ ಶುರು ಮಾಡಿದೆ. ಬೀದಿ ರೋಡಲ್ಲಿ ಒಂದು ಚಿಕ್ಕ ಅವಕಾಶ ಟಿವಿಲಿ ಸಿಕ್ತು. ಅಲ್ಲಿಂದ ಬದುಕು ಮುಂದುವರಿತು. 15 ವರ್ಷದ ಚಿತ್ರರಂಗದಲ್ಲಿ ತೊಡಗಿಸಿದ ನಂತರ ಈಗ ಬಹಳ ಲೇಟ್ ಆಗಿ ಟ್ರಾವೆಲ್ ಶುರು ಮಾಡಿದ್ರು ಬಹಳ ಫಾಸ್ಟ್ ಆಗಿ ಮಾಡಿದೀನಿ. ಯಾರನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. 50 ದೇಶಗಳನ್ನ ಕೇವಲ 2.5 ವರ್ಷದಲ್ಲಿ ಸುತ್ತಿರೋದು. ಇತಿಹಾಸದಲ್ಲಿ ಬಹಳ ಕಮ್ಮಿ ಜನ ಮಾಡಿರೋದು. ಅದನ್ನ ಮಾಡೋಕೆ ಸಾಧ್ಯ ಆಯ್ತು. ಖಂಡಿತ. ಈಗ ಸಿನಿಮಾ ಕ್ಷೇತ್ರ ಅಂದಾಗ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಾದ್ರೂ ಗಾಡ್ ಫಾದರ್ ಇರ್ತಾರೆ, ಬ್ಯಾಕ್ ಬೋನ್ ಅಂತ ಇರ್ತಾರೆ, ಅಥವಾ ಅವ್ರ ಕುಟುಂಬದಲ್ಲೇ ಕಲಾವಿದರು ಅನ್ನೋದಿರುತ್ತೆ. ಆ ಬ್ಲಡ್ ಅನ್ನೋದು ಕಂಟಿನ್ಯೂ ಆಗಿ ಆ ಸಿನಿಮಾ ಕ್ಷೇತ್ರದ ಬಗ್ಗೆ ಆಸಕ್ತಿ ಅನ್ನೋದು ಬರುತ್ತೆ. ನಿಮ್ಗೇನ್ ಬ್ಯಾಕ್ ಗ್ರೌಂಡ್? ಯಾರು ಇಲ್ಲ, ನಮ್ಮ ತಂದೆಯ ಸಪೋರ್ಟು, ತಾಯಿಯ ಆಶೀರ್ವಾದ, ಸೂಪರ್. ಎರಡೇ. ಅವ್ರೂ ಪಾಪ ಅವ್ರಿಗೂ ಏನು ಗೊತ್ತಿರಲಿಲ್ಲ, ಯಾಕಂದ್ರೆ ಅವರು ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅವರು ಒಂದು ಬ್ಯಾಂಕಲ್ಲೋ ಒಂದು ಇಂಜಿನಿಯರ್ ಏನೋ ಆಗೋ ತಿಂಗಳು ಸಂಬಳ ತಗೊಂಡು ಮದುವೆ ಆಗಿ ಮಕ್ಳನ್ನ ನೋಡ್ಕೊಂಡು ಆರಾಮ ಖುಷಿಯಾಗಿರೋ ಅಷ್ಟು. ಅವ್ರ ಕೆಟ್ಟ ಉದ್ದೇಶ ಏನೂ ಇಲ್ಲ. ಆದ್ರೆ ನಮ್ಮ ಕನಸುಗಳು ತುಂಬಾ ಅತಿರೇಕ. ನಾವು ದೊಡ್ಡ ಸೂಪರ್ ಸ್ಟಾರ್ಸ್ ಆಗಬೇಕು, ನಾವು ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಅವಾರ್ಡ್ಸ್ ತಗೋಬೇಕು, ಏನೇನೋ ಕನಸು. ಆ ಕನಸಿನ ಮೂಲಕ ದುಡ್ಡಿಲ್ವಲ್ಲ, ಫ್ಯಾನ್ ತಿರುಗ್ತಾ ಇರ್ಬೇಕಾದ್ರೆ ನಾನು ನನ್ನ ತಮ್ಮ ಕತ್ಲಲ್ಲಿ ಗೋಡೆಗೆ ಮಾತಾಡೋದು. ಮೋಸ್ಟ್ಲಿ ಗೋಡೆಗೆ ಮಾತಾಡಿದ್ದು ಅದೇ ಹೇಳ್ತಾರಲ್ಲ, ಆಸ್ಕ್ ಅಂಡ್ ಯು ಶಾಲ್ ಗೆಟ್ ಅಂತ. ಅಂದ್ರೆ ದೇವ್ರನ್ನ ಅಥವಾ ಯಾರನ್ನಾದ್ರೂ ಕೇಳದೆ ಏನು ಸಿಗಲ್ವಂತೆ, ಕೇಳಿದ್ರೆ ಸಿಗುತ್ತೆ. ಸೊ ನಾವು ಕೇಳ್ತಾ ಇದ್ವಿ, ಆಗಾಗ ಸಿಕ್ಕಿದೆ. ಸೂಪರ್ ಅಲ್ಟಿಮೇಟ್. ತಂದೆ ಏನ್ ಮಾಡ್ತಿದ್ರು? ತಂದೆ ಸೇಲ್ಸ್ ಮ್ಯಾನೇಜರು. ಸೇಲ್ಸ್ ಅಲ್ಲಿ ಒಂದು 450 ರೂಪಾಯಿ ಸಂಬಳ ಅವ್ರು ಶುರು ಮಾಡಿದಾಗ, ಅಲ್ಲಿಂದ ಶುರು ಮಾಡಿ ಇವತ್ತು ಕೂಡ 72 ವರ್ಷ ಅವ್ರಿಗೆ. ಆದ್ರೂ ಇವತ್ತಿಗೂ ಕೂಡ ಪ್ರತಿ ದಿವಸ ಕೆಲಸ ಮಾಡ್ತಾರೆ. ಅವರು ಈಗ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಸೇಲ್ಸ್ ಹೆಡ್ ಮತ್ತೆ ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ. ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಅಮ್ಮ ಹೋಮ್ ಮೇಕರ್, ಮನೇನೆ ಹೋಮ್ ಮಿನಿಸ್ಟರ್. ಮನೆ ನಡೆಸೋದೇ ಸಾಕಾಗಿತ್ತು. 2 ಗಂಡು ಮಕ್ಳನ್ನ ಮೇಂಟೈನ್ ಮಾಡೋದು ಅದು ನಾವು ಪ್ರಚಂಡ್ರು. ಇಬ್ರು ತರಲೆ ನನ್ನ ಮಕ್ಕಳು. ತುಂಬಾ ಗಲಾಟೆ. ಆ ಗಲಾಟೆನ ಸಹಿಸ್ಕೊಂಡು ನಮ್ಮನ್ನ ಮೌಲ್ಡ್ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದಿರೋದೇ ಅವ್ರ ದೊಡ್ಡ ಗ್ರೇಟೆಸ್ಟ್ ಅಚೀವ್ಮೆಂಟ್. ನಾವು ಅವ್ರಿಗೆ ಸದಾ ಚಿರಋಣಿಯಾಗಿರ್ತೀವಿ. ಮತ್ತೆ ಸಿಂಗರ್ ಕೂಡ ಅವರು. ಸೂಪರ್. ಓ ನೋಡಿ, ಕೇಳಿದೆ ಅದಕ್ಕೇನೆ. ಕನ್ನಡ ಬಂದಿರೋದು ಅವರಿಂದ. ಸ್ಪಷ್ಟತೆ, ಹಾಡುಗಾರಿಕೆ. ಈಗ ನಾನು ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಬೇರೆ ಶುರು ಮಾಡಿದ್ದೀನಿ. ಗ್ಲೋಬಲ್ ಕನ್ನಡಿಗ ಟ್ರಾವೆಲ್ ಜೊತೆಗೆ ಹಾಡು ಮತ್ತೆ ಟ್ರಾವೆಲ್ ಚೆನ್ನಾಗಿ ಬೆರೆಯುತ್ತೆ ಅಂತ ಅನಿಸ್ತು. ನಂಗೂ ತುಂಬಾ ವರ್ಷಗಳಿಂದ ಹಾಡುಗಳು ಮಾಡ್ಬೇಕು ಅಂತ ಆಸೆ ಇತ್ತು. ಮಾಡಿದ್ದೆ ಮಧ್ಯ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ವ್ಲಾಗ್ ಅಂತ ಕರಿತೀವಿ. ವ್ಲಾಗ್ ಅಂದ್ರೆ, ಈಗ ಬ್ಲಾಗ್ ಅಂದ್ರೆ ಬರೆಯೋದು, ವ್ಲಾಗ್ ಅಂದ್ರೆ ವಿಡಿಯೋ ವ್ಲಾಗಿಂಗ್, ಸಾಂಗ್ ಅಂದ್ರೆ ಹಾಡು. ವ್ಲಾಗ್ ಪ್ಲಸ್ ಸಾಂಗ್, ವ್ಲಾಗ್ ಅಂತ ಕಂಬೈನ್ ಮಾಡಿ ಒಂದು ಕಾನ್ಸೆಪ್ಟ್ ಮಾಡಿದೆ. ಸೊ ನನ್ನ ಎಲ್ಲಾ ವ್ಲಾಗ್ಸ್ ಅಲ್ಲಿ ಮಧ್ಯ ಒಂದು ಸೀರೀಸ್ ಅಲ್ಲಿ 1 ಕಡೆನೋ 2 ಕಡೆನೋ ಒಂದು ಕನ್ನಡ ಗೀತೆನ ನಾವೇ ಸಂಯೋಜನೆ ಮಾಡಿ ಸಾಹಿತ್ಯ ಬರೆದು ನನ್ನ ಕಂಠದಲ್ಲೇ ಬರೋ ರೀತಿ ಮಾಡಿದ್ದು. ಇದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಪ್ರಯತ್ನ. ಸೂಪರ್. ಯೂಶಲಿ ಈಗ ನಿಮ್ಮ ಅಮ್ಮನ ಬಗ್ಗೆ ಪ್ರಸ್ತಾಪ ಮಾಡಿದ್ದಕ್ಕೆ, ಒಂದು ಗಂಡು ಮಗು ಇತ್ತು ಅಂತ ಹೇಳಿದ್ರೆ ಎರಡನೇದೇ ಒಂದು ಹೆಣ್ಣಾಗಿದ್ರೆ ಚೆನ್ನಾಗಿತ್ತು ಅನ್ನೋ ಟಾಕ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ರೈಟ್? ನಿಮ್ಮ ಬ್ರದರು ಕೂಡ ದೊಡ್ಡ ಹೆಸರನ್ನು ಮಾಡಿದ್ದಾರೆ, ಐ ಅಗ್ರಿ. ಸ್ಟಿಲ್ 3 ಜನ, ಈಗ ಗಂಡು ಮಗ, 2 ಗಂಡು ಮಕ್ಕಳು, ಮಹಾರಾಣಿ ತರ ನೋಡ್ಕೋತಿದ್ದೀರಾ ನಿಮ್ಮ ಅಮ್ಮನ? ಶುರು ತುಂಬಾ ಗೋಳಿಕೊಂಡಿದೀವಿ, ಅದರಲ್ಲಿ ಏನೋ ಡೌಟ್ ಇಲ್ಲ. ನಮ್ಮಮ್ಮ ನಾವು ಯಾವ ರೆವೆಂಜ್ ಗಲಾಟೆ ಮಾಡ್ತಾ ಇದ್ರೆ ಕೈ ಕಟ್ಟಾಕ್ಬಿಟ್ಟಿರೋರು ಅಂತ ಸರಿ ತಡ್ಕೊಳಕ್ ಆಗಿದೆ ಅವ್ರಿಗೆ. ನಾವು ಹೆಂಗೆ ಅಂದ್ರೆ ಮನೇಲಿ ಪೌಡರ್ ಹಾಕ್ಬಿಟ್ಟು, ಅಂದ್ರೆ ಅವಾಗ್ಲೇನೆ ಸ್ನೋ ನೋಡಿಲ್ವಲ್ಲ ನಾವು ಮನೇಲಿ. ಯಾರೋ ವಿಡಿಯೋ ನೋಡಿದ್ರೆ ರವಿಚಂದ್ರನ್ ಪ್ರೇಮ ಕಾಶ್ಮೀರ ಅಂದ್ರೆ ಮನೇಲಿ ಫುಲ್ ಪೌಡರ್ ಹಾಕೋದು, ಸ್ಕೇಟಿಂಗ್ ಅಂತ ಮಾಡೋದು ಸ್ನೋ ಅಲ್ಲಿ. ಯಾರೋ ಸ್ವಿಮ್ಮಿಂಗ್ ಪೂಲ್ ಬಿದ್ರು ಸಿನಿಮಾಲಿ ಅಂದ್ರೆ ಮನೆ ಪೂರ್ತಿ ನೀರ್ ಹಾಕ್ಬಿಟ್ಟು ಮನೇಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇರೋದು. ಈ ತರ ಹೈ ಲೆವೆಲ್ ತರಲೆಗಳು. ಬಿಲ್ಲು ಬಾಣ ಮಾಡೋದು, ಬುರುಗು ಹೊಡೆಯೋದು, ಈ ಡಬಲ್ ಸೌಂಡ್ ಪಟಾಕಿನ ಪಕ್ಕದ ಮನೆ ಅಜ್ಜಿಗೆ ದೀಪಾವಳಿಲಿ ಗನ್ ಮೂಲಕ ಹೊಡೆಯೋದು, ರಾಕೆಟ್ ನ ಪ್ಲಾಸ್ಟಿಕ್ ಗನ್ ಒಳಗೆ ನೇತಾಕಿ ಮೇಲಿಸೋದು, ಏನೇನೋ ಬರೀ ತರಲೆ ಕೆಲಸಗಳು. ಸೂಪರ್, ಅಲ್ಟಿಮೇಟ್. ಯೂಶಲಿ ಶಾಸ್ತ್ರ ನೋಡ್ಸೋದು ಅಂತೆಲ್ಲ ಇರುತ್ತೆ ಚಿಕ್ಕ ವಯಸ್ಸಲ್ಲಿ. ಹೆಂಗಿದೆ ನನ್ನ ಮಗ, ಏನಾಗ್ತಾನೆ, ಈ ತರದೆಲ್ಲ. ನಿಮ್ ಕಾಲಲ್ಲಿ ಚಕ್ರ ಇದ್ದಿದ್ದೇನಾದ್ರು ಮುಂಚೆನೆ ಗುರುತಿಸಿದ್ರ ನಿಮ್ಮಮ್ಮ? ಬಟ್ ಓಡ್ತಾ ಇದ್ದೆ ಒಂದ್ ಕಡೆ ಅಂತೂ ನಿಲ್ತಾ ಇರ್ಲಿಲ್ಲ. ಒಂದ್ ಕೆಲ್ಸನ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ತಾ ಇರ್ಲಿಲ್ಲ. ಏನಾದ್ರು ಒಂದ್ ಕೆಲ್ಸ ಕೊಟ್ರೆ ಅದನ್ನ ಫಾಸ್ಟ್ ಆಗಿ ಮಾಡ್ಬಿಡ್ತಾ ಇದ್ದೆ, ಅಥವಾ ಅದನ್ನ ಅರ್ಧ ಮಾಡಿ ಮಿಕ್ಕಿದ ಕಡೆ ಹೊಟ್ಟೋಗ್ಬಿಡ್ತಾ ಇದೆ. ಸೂಪರ್. ಆ ರೀತಿ ಒಂದೆಲ್ಲೋ ಒಂದ್ ಕಡೆ ಆ ಒಂದು ಯೂಶಲಿ ಕೈ ಮತ್ತೆ ಕಾಲ್ಗಳಲ್ಲಿ ಇಲ್ಲೇನೋ ಚಕ್ರ ಇತ್ತು ಅಂತಂದ್ರೆ ದೇಶ ಸುತ್ತಾರೇನೋ ಮಾತಿದೆ, ಅದಕ್ಕೆ ಕೇಳಿದೆ. ಚಕ್ರ ಏನು ಕಾಣಿಸ್ತಾ ಇಲ್ಲಪ್ಪ. ರೈಟ್.
ಉದ್ದೇಶ ಇದ್ರೆ ಸಾಕು ಅನ್ಸುತ್ತೆ. ವೆರಿ ನೈಸ್, ವೆರಿ ನೈಸ್. ಯಾವ್ಯಾವ ದೇಶ ಸುತ್ತಿದ್ರಿ? ಫ್ರಾನ್ಸ್ ಆಯ್ತು, ಪ್ಯಾರಿಸ್ ಆಯ್ತು, ಪಾಲಸ್ತೀನು, ಪಾಕಿಸ್ತಾನ ಎಲ್ಲ ಆಯ್ತು. ಪ್ರಪಂಚದ ಎಲ್ಲ ಅತ್ಯಂತ ಸೆನ್ಸಿಟಿವ್ ಜಾಗಗಳನ್ನ ನೋಡಿದ್ದೀನಿ. ಶುರು ಮಾಡಿದ್ದು ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್ ಇಂದ. ಎಲ್ಲರೂ ಈಗ ಹೆಂಗ್ ಶುರು ಮಾಡ್ತಾರೆ, ಬಡ್ಜೆಟ್ ಫ್ರೆಂಡ್ಲಿ, ಸೇಫ್ ಕಂಟ್ರೀಸ್, ವೀಸಾ ಫ್ರೀ ಅಂತ. ಅದಾದ್ಮೇಲೆ ಸ್ವಲ್ಪನೇ ತಿಳ್ಕೊಂಡೆ ರಷ್ಯಾ, ಉಜ್ಬೇಕಿಸ್ತಾನ, ಸರ್ಬಿಯಾ. ಅದಾದ್ಮೇಲೆ ಇರಾನ್ಗೆ ಹೋಗಿದ್ದು ಬಹಳ ವಿಶೇಷವಾದ ಸಮಯದಲ್ಲಿ. ಅಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು. ಇಸ್ರೇಲ್ ಮತ್ತೆ ಇರಾನ್ ಯುದ್ಧ ನಡೀತಾ ಇತ್ತು. ಆ ಸಮಯದಲ್ಲಿ ಇರಾನಿಗೆ ಕಾಲಿಟ್ಟು ಇರಾನ್ ದೇಶದಲ್ಲಿ 74 ದಿವಸ ಒಬ್ಬನೇ ಒಂದು ಹೋಟೆಲ್ ತಗೊಳ್ಳದೆ ಜನಗಳ ಮನೆಯಲ್ಲಿ ಅವ್ರ ಜೊತೆ ಮಲಗಿ ಉಂಡಂತಹ ಸಮಯ ಅದು. ಹೈ ರಿಸ್ಕಿ ಇದು. ಎಲ್ಲ ಅಂತಾರೆ ರಿಸ್ಕಿ ಅಂತ. ಸುಮಾರು ಜನ ಹೇಳಿದ್ರು ನೀವು ಅಲ್ಲಿ ಹೋದ್ರೆ ವಾಪಸ್ ಅಂತೂ ಬರಲ್ಲ ನೀವು ಅಂತ. ಕರೆಕ್ಟ್. ಬಟ್ ಹೋದಾಗ ಸುಮ್ಮನೆ ಡೌಟಲ್ಲಿ ಹೋದೆ. ಬರ್ತಾ ಇಷ್ಟು ಪ್ರೀತಿಯನ್ನು ಹೊತ್ಕೊಂಡ್ ತಗೊಂಬಂದೆ, ಇಷ್ಟು ಸ್ನೇಹಿತರು. ಅಂದ್ರೆ ನಾನು ನೋಡಿದಂಗೆ ಇವತ್ತವರೆಗೂ ಜಗತ್ತಲ್ಲಿ ನನಗಂತೂ ಎಲ್ಲೂ ಒಂದು ಕಡೆನೂ ಆ ಒಂದು ಹೇಟ್ರೆಡ್ ಅಂತ ಏನ್ ಹೇಳ್ತೀವಿ ಅದು ಸಿಕ್ಕಿಲ್ಲ. ನಾನು ಪ್ರೀತಿ ಕೊಟ್ಟಾಗ ನನಗೆ ಯಾರು ದ್ವೇಷ ಕೊಟ್ಟಿಲ್ಲ. ಅಬ್ಬಾ, ಇದಕ್ಕಿಂತ ಬೇಕಾ? ಹೌದು. ನಾವೆಲ್ಲ ಇದ್ರಲ್ಲಿ ಮಧ್ಯೆ ಇರುವಂತದ್ದೆಲ್ಲ ರಾಜಕಾರಣಗಳು ಅಲ್ವಾ. ಒಂದು ದೇಶದ ಮಧ್ಯ ಇನ್ನೊಂದು ದೇಶದ. ಈಗ ನಾನು ಇರಾನ್ಗೆ ಹೋಗಿದ್ದೀನಿ, ಅವನ ಶತ್ರುವಾದ ಇಸ್ರೇಲ್ ಕೂಡ ಹೋಗಿದ್ದೀನಿ. ಇಸ್ರೇಲ್ಗೆ ಹೋಗಿದ್ದೀನಿ, ಇಸ್ರೇಲ್ನ ಶತ್ರುವಾದ ಪ್ಯಾಲೆಸ್ಟೀನ್ ಕೂಡ ಹೋಗಿದ್ದೀನಿ. ಪ್ಯಾಲೆಸ್ಟೀನಲ್ಲಿ ನೀವು ವೆಸ್ಟ್ ಬ್ಯಾಂಕ್, ಗಾಜಾ ಅಂತ ಏನ್ ಹೇಳ್ತೀರಾ, ಎರಡಕ್ಕೂ ಹೋಗಿದ್ದೀನಿ. ಗಾಜಾ ಬಾರ್ಡರ್ಗೆ ಹೋಗಿದ್ದೀನಿ, ಪ್ಯಾಲೆಸ್ಟೀನ್ ವೆಸ್ಟ್ ಬ್ಯಾಂಕ್ ಒಳಗೆ ಹೋಗಿದ್ದೀನಿ. 15 ದಿವಸಗಳು ಇಸ್ರೇಲಿ ಜನಗಳ ಜೊತೆ, ಅವರ ಕುಟುಂಬಗಳ ಜೊತೆ ಇದ್ದೆ. ಪ್ಯಾಲೆಸ್ಟೀನಲ್ಲೂ ಕೂಡ ಅಲ್ಲಿಯ ಜನಗಳು, ಅಲ್ಲಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಜನಗಳ ಮಧ್ಯೆನೇ ಇದ್ದೆ. ಎಲ್ಲೂ ಹೋಟೆಲಲ್ಲಿ ಇರಲಿಲ್ಲ, ಹಾಸ್ಟೆಲ್ ಇರಲಿಲ್ಲ. ಅದೇ ರೀತಿ ನೀವು ಅವರ ಶತ್ರು ಅಂತ ಅನ್ಕೊಂಡ್ರೆ ಇರಾಕ್ ದೇಶದಲ್ಲೂ ಕೂಡ ಇದ್ದೆ. ಸದ್ದಾಂ ಹುಸೇನ್ ಅವರು ಎಷ್ಟೋ 20 ವರ್ಷಗಳ ಕಾಲ ಆಳದಂತಹ ಇರಾಕ್ ದೇಶದನ್ನ ಕೂಡ ಒಬ್ಬನೇ ಅಷ್ಟನ್ನು ಮೇಲಿಂದ ಕೆಳಗಡೆವರೆಗೂ ನೋಡ್ಕೊಂಡ್ ಬಂದೆ. ಇತ್ತೀಚೆಗೆ ಯುದ್ಧ ಪೀಡಿತ ಯುಕ್ರೇನ್ ಕೂಡ ಹೋಗಿದ್ದೀನಿ. ಹಾಗೆ ರಷ್ಯಾಗೆ 2 ಸಲ ಕೂಡ ಹೋಗಿದ್ರಿ. ಅವ್ರ ಶತ್ರು ಯುಕ್ರೇನ್ ಶತ್ರು ರಷ್ಯಾ ಶತ್ರು ಯುಕ್ರೇನ್ ಸಂಪೂರ್ಣವಾಗಿ ನೋಡಿದೀನಿ, ತೋರಿಸಿದೀನಿ. ಅಲ್ಲಿ ಯುದ್ಧದ ನಡುವೆ ಹೆಂಗ್ ಬದುಕೋದು, ಬಂಕರ್ ಒಳಗೆ ಪಡೋ ಹಿಂಸೆ ನೋಡಿ. ಇವಾಗ ನಾವುಗಳು ಎಷ್ಟೊಂದು ವಿಷಯಗಳಲ್ಲಿ ಚಿಕ್ಕ ವಿಷಯಗಳನ್ನ ಮರ್ತು ಬಿಡ್ತೀವಿ. ಈಗ ಒಂದು ಎಜುಕೇಶನ್ ಅಂದ್ರೆ ನಮ್ಮ ಮಕ್ಕಳು ಸ್ಕೂಲ್ಗೆ ಕಾಲೇಜಿಗೆ ಬಂಕಾಕಿ ಎಲ್ಲೋ ಹೋಗ್ತಾರೆ, ಅಥವಾ ಒಂದು ಅಸಡ್ಡೆ ಮಾಡ್ತಾರೆ. ನಾವು ಎಷ್ಟು ಫೆಸಿಲಿಟಿ ಕೊಟ್ಟರು ಅವ್ರು ಅಷ್ಟು ಕಮ್ಮಿ ಮಾಡ್ತಾರೆ, ನಾವು ಬೇಡ ಅಂತ. ಅಲ್ಲಿ ಯುದ್ಧದ ನಡುವೆ ಸ್ಕೂಲು ಕಾಲೇಜಸ್ ಮೆಟ್ರೋ, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ ಇದೆ 100 ಅಡಿ ಕೆಳಗಡೆ ಭೂಮಿಯಲ್ಲಿ. ಬಾಂಬ್ ಇದ್ರೆ ಏನೂ ಆಗ್ಬಾರ್ದು ಅಂತ ಸ್ಕೂಲು ಕಾಲೇಜಸ್ ನ ಭೂಮಿ ಒಳಗೆ ಮಾಡ್ತಾರೆ. ಟೆನಿಕೋಸ್ಟ್ ಎಜುಕೇಶನ್ ಕೊಡಬೇಕು, ಹೌದು, ಭಾವನೆ ಇದೆಯಲ್ಲ, ನಿಲುವು. ಅದಕ್ಕೆ ಹೇಳೋದು, ನಮಗೆ ಒಗ್ಗಟ್ಟಿನ ನಿಲುವಿಲ್ಲ. ನಮ್ಗೆ ನಮ್ಮ ಕನ್ನಡಿಗರಿಗೆ ಎಲ್ಲ ಇದೆ, ಎಲ್ಲ ಸಂಪನ್ಮೂಲ ಇದೆ, ನಮ್ಗೆ ನ್ಯಾಚುರಲ್ ರಿಸೋರ್ಸಸ್ ಇದೆ, ಪ್ರತಿಯೊಂದು ನಮ್ಮ ಹತ್ರ ಇದೆ. ಆದ್ರೆ ನಮ್ಮಲ್ಲಿ ಏನಿಲ್ಲ ಗೊತ್ತಾ, ಒಗ್ಗಟ್ಟಿಲ್ಲ. ಯಾಕೆ ಒಗ್ಗಟ್ಟಿಲ್ಲ? ಅದಕ್ಕೂ ಒಂದು ಕಾರಣ ಇದೆ. ಭಾರತ ದೇಶದ ಇತಿಹಾಸವನ್ನ ತಗೊಂಡ್ರೆ ನಮ್ಮನ್ನ ಮುಂಚೆಯಿಂದನೂ ಬ್ರಿಟಿಷರ್ಸ್ ಒಡೆದು ಡಿವೈಡ್ ಅಂಡ್ ರೂಲ್ ಮಾಡಿದ್ರು. ರಾಜಕಾರಣಿಗಳ ಕೈಯಲ್ಲಿ ಅಥವಾ ಪ್ರಜಾಪ್ರಭುತ್ವದ ಕೈಯಲ್ಲಿ ಬಂದ ಮೇಲೂ ಕೂಡ ಇದೇ ಮುಂದುವರಿತು. ಅವ್ರನ್ನ ನೋಡಿದ್ರು, ಒಡೆದ್ರೆ ಈ ದೇಶವನ್ನ ನಾವು ಆಳ್ಬೋದು ಅಂತ. ನಮ್ಮವರು ಕೂಡ ನಮ್ಮನ್ನು ಒಡೆದೇ ಆಳ್ತಾರೆ ಇವತ್ತವರೆಗೂ. ಯಾರಿಗೂ ನಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೊಳಲ್ಲ. ನೀನ್ ಯಾರು ಅಂದ್ರೆ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, ನಾನು ಇನ್ನೊಂದು, ನಾನು ಹಿಂದೂ, ನೀನ್ ಮುಸ್ಲಿಮು, ನಾನು ಕೆಂಗೇರಿ, ನೀನು ರಾಜೇಶ್ವರಿ ನಗರ, ನಾನು ಮಂಡ್ಯ, ನೀನ್ ಮದ್ದೂರು, ನಾನು ಈಗ ಈ ಸಿನಿಮಾಗೆ ಬಂದ್ರೆ ನಾವು ಶೆಟ್ಟಿ ಗ್ಯಾಂಗು, ನಾವು ಮಂಡ್ಯ ಗ್ಯಾಂಗು. ಆಕ್ಚುಲಿ ಇವೆಲ್ಲ ಕ್ರಿಯೇಟ್ ಆಗಿರೋದು, ಯಾರು ಮಾಡಿಲ್ಲ. ಯಾರ್ದು ಗ್ಯಾಂಗ್ಸ್ ಇಲ್ಲ ಇಲ್ಲಿ. ನಾವೆಲ್ಲರೂ ಕನ್ನಡಿಗರು. ಇವಾಗ ಕಾಂತಾರ ಪಿಕ್ಚರ್ ಬಂತು, ಎಲ್ಲರೂ ಹೋಗಿ ನೋಡ್ಲಿಲ್ವಾ? ಈಗ ಸುದೀಪ್ ಸರ್ ಬಂತು ಪಿಕ್ಚರ್, ಎಲ್ಲರೂ ಹೋಗಿ ನೋಡ್ಲಿಲ್ವಾ? ಈಗ ಇನ್ನೊಬ್ರು ಪಿಕ್ಚರ್ ಬರುತ್ತೆ, ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ಹೋಗಿ ನೋಡ್ತೀವಿ. ಒಗ್ಗಟ್ಟಿನ ನಿಲುವು ಯಾವತ್ತು ತಗೊಳ್ತೀವೋ ಕನ್ನಡಿಗರು, ಈ ಜಾತಿ ಮತ ಭೇದ, ಏರಿಯಾ ಕೇರಿ. ಅದಕ್ಕೆ ನೀವು ಊರು ಅಂತ ಕೇಳಿದಾಗ ಯಾವ ಊರು ಅಂತ ಕೇಳಿದ್ರು ಮೇಡಮ್ ಬೆಳಗ್ಗೆ. ನಾನು ಮೂಲತಃ ಮಂಡ್ಯ, ಆದ್ರೆ ಮಂಡ್ಯಲ್ಲಿ ಯಾವತ್ತೂ ನಾನು ಬೆಳೆದಿಲ್ಲ, ಹುಟ್ಟಿದ್ದು ಬೆಂಗಳೂರು. ಬಟ್ ನನ್ನ ಐಡೆಂಟಿಟಿ ನಾನು ಅರ್ಥ ಮಾಡ್ಕೊಂಡಿದ್ದು ವಿಶ್ವದ 50 ದೇಶಗಳನ್ನು ಸುತ್ತಿದ ನಂತರ. ನನ್ನ ಐಡೆಂಟಿಟಿ ಅಂದ್ರೆ ನನ್ನ ನೆಲ ಕರುನಾಡು, ನಾನು ಹೆಮ್ಮೆಯ ಕನ್ನಡಿಗ, ನನ್ನ ಭಾಷೆ ಕನ್ನಡ. ಯಾಕೆ ಅಂದ್ರೆ ಇದು ಬೇರೆಯವ್ರು ಕಲ್ಸ್ಕೊಟ್ಟಿದ್ದು ನನಗೆ. ಬೇರೆ ಈಗ ಚೈನೀಸು ನನಗೆ ಹೇಳ್ಕೊಟ್ರು. ಅಲ್ಲಿ ಹೋದಾಗ ಒಂದ್ ಅಕ್ಷರ ಇಂಗ್ಲಿಷ್ ಮಾತಾಡ್ಲಿಲ್ಲ ಅವ್ರ ಹತ್ರ. ರಷ್ಯಾಗ ಹೋದಾಗ ಅವ್ರು ಯಾರು ನನ್ನ ಹತ್ರ ಒಂದು ಅಕ್ಷರ ಇಂಗ್ಲಿಷ್ ಮಾತಾಡ್ಲಿಲ್ಲ. ಅವರೆಲ್ಲ ರೂಸ್ಕಿಲ್ ಮಾತಾಡ್ತಾ ಇದ್ರು, ಇವ್ರು ಚೈನೀಸ್ ಅಲ್ಲಿ ಮಾತಾಡ್ತಾ ಇದ್ರು. ಕಮ್ಯುನಿಕೇಶನ್ ಗೂಗಲ್ ಟ್ರಾನ್ಸ್ಲೇಟರ್ ಒದ್ದಾಡಬೇಕು, ಮೂಕ ಭಾಷೆ, ಕೆಲವು ಸಲ ಇಂಟರ್ನೆಟ್ ಇಲ್ಲ, ಆಫ್ಲೈನ್ ಡೌನ್ಲೋಡ್ ಆದ್ರೂ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ಟ್ರಾವೆಲ್ ಮಾಡಿದ್ಮೇಲೆ ನಿಮಗೆ ಬರುವಂತಹ ಒಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದು ಬೇರೆ ಯಾವ್ದ್ರಲ್ಲೂ ಬರೋಕ್ ಸಾಧ್ಯನೇ ಇಲ್ಲ. ರೈಟ್. ಈಗ ದೇಶಗಳು, ಅಲ್ಲಿನ ಅನುಭವಗಳನ್ನ ನಾನು ಆಮೇಲೆ ನೋಡ್ತಾ ಹೋಗ್ತೀನಿ.
ನನಗೊಂದು ಕುತೂಹಲ ಇರುತ್ತೆ, ನನ್ನಂಥ ಹಲವರಿಗೆ ಒಂದು ಕುತೂಹಲ. ಈಗ ನೀವು ವಿದೇಶಕ್ಕೆಲ್ಲ ಹೋಗ್ತಿರಲ್ಲ, ಹೋದಾಗ ಅಲ್ಲಿವ್ರಿಗೆ ನಮ್ಮ ಕರ್ನಾಟಕ ಗೊತ್ತಾ, ನಮ್ಮ ಕನ್ನಡ ಭಾಷೆ ಗೊತ್ತಾ, ನಮ್ಮ ಕಲ್ಚರ್ ಗೊತ್ತಿರುತ್ತಾ ಅನ್ನೋ ಕುತೂಹಲ ಇರುತ್ತಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು? ಈ ಒಂದು ವಿಷಯದಲ್ಲಿ ನಾವು ತುಂಬಾ ಹಾ. ಹಿಂದುಳಿದ ರಾಜ್ಯ ಅಂತ ಕರಿಬೋದು. ಈ ಒಂದು ವಿಷಯದಲ್ಲಿ ಓಹೋ. ಪ್ರಪಂಚದ 50 ದೇಶಗಳಲ್ಲಿ ಹೋದಾಗ ಬೇರೆ ದೇಶಗಳನ್ನ ಮರೆತು ಬಿಡೋಣ. ನಾನು ಇತ್ತೀಚೆಗೆ ರಾಜಸ್ಥಾನ್ಗೆ ಹೋಗಿದ್ದೆ 1 ವರ್ಷದ ಹಿಂದೆ. ಆಗಾಗ ಭಾರತ ದೇಶ ಕಾಶ್ಮೀರಕ್ಕೆ ಹೋಗಿದ್ದೆ. ಪಾಕಿಸ್ತಾನಕ್ಕೆ ಹೋಗೋ ಮುಂಚೆ ಕಾಶ್ಮೀರ್ ಸೀರೀಸ್ ಮಾಡಿದ್ದೆ ನಾನು. ಈಗ ಕಾಶ್ಮೀರನ ಅರ್ಥ ಮಾಡ್ಕೊಳ್ದೆ ಪಾಕಿಸ್ತಾನಲ್ಲಿ ಹೋಗೋದಕ್ಕೆ ಯಾವ ಅರ್ಥನೂ ಬರಲ್ಲ. ಯಾಕಂದ್ರೆ ಪಾಕಿಸ್ತಾನ ಭಾರತ ಅಂದ್ರೆ ಮುಖ್ಯವಾಗಿ ಬರೋದು ಎರಡೇ, ಕಾಶ್ಮೀರ ಮತ್ತೆ ಪಾಕಿಸ್ತಾನ. ಈ ಗಡಿಯ ಸಮಸ್ಯೆಯಿಂದ ತಾನೇ ಇವತ್ತು ನಾವೆಲ್ಲರೂ ಇಲ್ಲಿ ಕೇಳಿಸ್ಕೊತಾರೆ. ಈಗ ಹಂಗ್ ನೋಡಿದ್ರೆ ಕರ್ನಾಟಕಕ್ಕೂ ಕಾಶ್ಮೀರಕ್ಕೂ ಇಷ್ಟು ದೂರ ಇದೆ, 2000 ಕಿಲೋಮೀಟರ್ ಅಂತರ ಇದೆ ಅಲ್ವಾ. ಆದ್ರೆ ಭಾರತ ದೇಶ ನಾವು ಒಂದು ದೇಶ ಅಂತ ಅರ್ಥ ಮಾಡ್ಕೊಂಡಾಗ ಕಾಶ್ಮೀರ ಕೂಡ ನಮ್ಮದೇ ಭಾಗ ಅನ್ನೋ ತರ ನಾವು ಭಾವನೆ ಇರ್ತೀವಿ. ಈಗ ನೀವು ಕೇಳಿದ ಹೇಳಿ, ದೇಶ ವಿದೇಶಕ್ಕೆ ಹೋದಾಗ ನಮ್ಮ ಕನ್ನಡ ಗೊತ್ತಾ ಅವರಿಗೆ, ನಮ್ಮ ಕರ್ನಾಟಕ ಗೊತ್ತಾ ಈ ತರ? ಇಲ್ಲ, ರಾಜಸ್ಥಾನಲ್ಲಿ ನಾನು ಒಂದು ನ್ಯಾಚುರೋಪತಿ ಸೆಂಟರ್ಗೆ ಹೋಗಿದ್ದೆ ಬಸ್ಸಿಲಿ. ಮಧ್ಯ ನಂಗೆ ಈ ನ್ಯಾಚುರೋಪತಿಗೆ ಹೋಗಿ ಈ ನೇಚರ್ ಮಧ್ಯೆ ಬದುಕೋದು ತುಂಬಾ ಇಷ್ಟ. ಮತ್ತೆ ಕ್ಲೆನ್ಸಿಂಗು ಅಥವಾ ಅಂದ್ರೆ ತುಂಬಾ ದೇಶ ಸುತ್ತಾಡಿರ್ತೀವಿ, ಬೇರೆ ಬೇರೆ ಊಟ ಮಾಡಿರ್ತೀವಿ, ತುಂಬಾ ಮೈ ಮೇಲೆ ಅಂದ್ರೆ ಗೊತ್ತಾಗಲ್ಲ ಅದು. ಆ ಟೈಮಲ್ಲಿ ಖುಷಿ ಅನ್ಸುತ್ತೆ, ಎಕ್ಸ್ಪೆರಿಮೆಂಟ್ಸ್ ಆಗೋಗ್ಬಿಟ್ಟಿರುತ್ತೆ, ತುಂಬಾ ಎಕ್ಸ್ಪೆರಿಮೆಂಟ್. ಆಮೇಲೆ ವ್ಯಾಕ್ಸಿನೇಷನ್ಸ್, ಬೇರೆ ಬೇರೆ ದೇಶಕ್ಕೆ ಹೋಗೋಕೆ ಬೇರೆ ಬೇರೆ ವ್ಯಾಕ್ಸಿನೇಷನ್ಸ್ ತಗೋಬೇಕು. ದೇಹದಲ್ಲಿ ಏನೇನು ಒಂದು 10 ವ್ಯಾಕ್ಸಿನ್ ನೋಡ್ತಾ ಇದೆ, ಬೇರೆ ಬೇರೆ ಊಟ ತಿಂಡಿ ಓಡ್ತಾ ಇರುತ್ತೆ. ಮಧ್ಯ ಕ್ಲೆನ್ಸಿಂಗ್ ಹೋಗ್ತೀನಿ. ಹೋದಾಗ ನಂಗೆ ಒಂದು ಬ್ರೇಕ್ ಸಿಗುತ್ತೆ. ಮತ್ತೆ ಮಾತಿಂದ, ಯಾಕಂದ್ರೆ ಕಂಟಿನ್ಯೂಸ್ ಮಾತಾಡ್ತಾನೆ ಇರ್ತೀವಿ, ಹೊಸ ಐಡಿಯಾಸ್ ಬರಲ್ಲ. ನಿಶಬ್ದತೆ ಕಡೆಗೆ ಹೋದಾಗ ಅಲ್ಲೊಬ್ರು ಕಸ ಗುಡಿಸ್ತಾ ಇದ್ರು ರಾಜಸ್ಥಾನಲ್ಲಿ. ಅವ್ರು ಮೇಡಮ್ನ ನಾನು ಕೇಳಿದೆ, ಆಪ್ ಕಹಾ ಸೆ ಹೋ ಅಂದ್ರು. ಮೇಡಮ್ ನಾನು ಕರ್ನಾಟಕ ಇಂದ. ಕೌನ್ಸಾ ದೇಶ? ಓ ಮೈ ಗಾಡ್. ಇದೇ ರೀತಿ ನಾನು ಬರೀ ಭಾರತ ದೇಶದಲ್ಲೇನೆ, ಈಗ ಕಾಶ್ಮೀರಕ್ಕೆ ಹೋಗ್ಬಿಟ್ಟು ನೀವು ಕರ್ನಾಟಕ ಅಂತ ಹೇಳಿದ್ರೆ ಯಾರೂ ಗೊತ್ತಿಲ್ಲ. ನಾವು ನಮ್ಮ ಟೂರಿಸಂ ವಿಚಾರದಲ್ಲಿ ಅಥವಾ ನಮ್ಮ ಪ್ರಾಪಗೇಂಡಾ ವಿಚಾರದಲ್ಲಿ ತುಂಬಾ ಹಿಂದುಳಿದಿದ್ದೀವಿ. ಈಗ ನೀವು ನೋಡಿ, ಗುಜರಾತ್ ಅಂತ ಒಂದು ತಗೊಳ್ಳಿ. ಗುಜರಾತ್ ಅಂತ ಎಲ್ಲೇ ಹೇಳಿದ್ರು ಗೊತ್ತಾಗತ್ತೆ. ಯಾಕೆ ಅಂದ್ರೆ ಮೋದಿ ಅವರು ಗುಜರಾತ್ನ ಹಂಗೆ ಪ್ರಾಪಗೇಂಡಾ ಮಾಡಿದ್ದಾರೆ, ಮೀಡಿಯಲ್ಲಿ ಹಂಗೆ ತೋರಿಸಿದ್ದಾರೆ. ಮತ್ತೆ ಅವ್ರ ಈಗ ಅಮಿತ್ ಶಾ ಅವರೆಲ್ಲ ಸೇರಿ ಎಲ್ಲ ಗುಜರಾತೀಸ್ ಅಲ್ವಾ. ಇಡೀ ವಿಶ್ವದಲ್ಲಿ ನಾವು ಒಂದು ದೊಡ್ಡ ಡಾಮಿನೆಂಟ್ ಫೋರ್ಸ್ ಅನ್ನೋ ರೀತಿಲಿ ಗುಜರಾತೀಸ್ ಅಂತ ತೋರಿಸಿದ್ದಾರೆ. ಈಗ ನೀವು ಬೇರೆ ದೇಶಕ್ಕೆ ಹೋದ್ರೆ ತೆಲುಗು ಸಮುದಾಯ ಕೂಡ ಒಂದು ರೀತಿ ಅಥಾರಿಟಿಲಿದೆ. ಈಗ ತಮಿಳ್ ಸಮುದಾಯ ಕೂಡ, ಈಗ ಮಲೇಷ್ಯಾಗೆ ಹೋದ್ರೆ, ಸಿಂಗಾಪುರ್ಗೆ ಹೋದ್ರೆ, ಸಿಂಗಾಪುರಲ್ಲಿ ಮೆಟ್ರೋ ಅಲ್ಲಿ ತಮಿಳಲ್ಲಿ ಅನೌನ್ಸ್ ಆಗುತ್ತೆ. 4 ಭಾಷೆ ಅವ್ರದ್ದು ಏನ್ ಭಾಷೆಗಳಿದೆ, ಸಿಂಗಾಪುರಿಯನ್ ಸಿಂಗ್ಲಿಷ್ ಅಂತ ಕರೀತಾರೆ. ಮತ್ತೆ ಇನ್ನು 3 ಭಾಷೆಗಳಲ್ಲಿ ತಮಿಳ್ ಕೂಡ ಒಂದು ರಾಷ್ಟ್ರೀಯ ಭಾಷೆ. ಅಂದ್ರೆ ಹೋದವರು ಸುಮ್ನೆ ಹೋಗ್ಲಿಲ್ಲ, ಹೋದ್ಮೇಲೆ ಆಮೇಲೆ ದೇವಸ್ಥಾನಗಳನ್ನ ನೋಡ್ಬೋದು. ತಮಿಳ್ ಕೋಯಿಲ್ ಅಂತ ಏನ್ ಕರಿತೀವಿ, ಅಮ್ಮನವರ ದೇವಸ್ಥಾನಗಳನ್ನ ಕೂಡ ನೋಡ್ಬೋದು. ಹೋದವರು ನಮ್ಮ ಒಂದು ಸಂಸ್ಕೃತಿಯನ್ನ ಅಲ್ಲಿ ಹೇಳಿ, ಅವ್ರಿಗೆ ಪ್ರಚಾರ ಮಾಡಿ, ಅಲ್ಲಿ ತಿಳಿ ಹೇಳಿ ನಮ್ಮ ಸಂಸ್ಕೃತಿಯ ವಿಚಾರಗಳನ್ನ ಅಲ್ಲಿ ಹಾಕಿದ್ದಾರೆ. ಎಸ್ಪೆಷಲಿ ತಮಿಳು, ತೆಲುಗು ಅವರು, ಮತ್ತೆ ಈಗ ನೀವು ಹೇಳ್ದಂಗೆ ಬಿಸ್ನೆಸ್ ವಿಚಾರದಲ್ಲಿ ಗುಜರಾತ್ ಅವರು. ಆದ್ರೆ ಕರ್ನಾಟಕದವ್ರು ಏನ್ ಮಾಡಿದೀವಿ? ಏನು ಮಾಡಿಲ್ಲ. ಹಿಂಗನ್ಬಿಟ್ರೆ ಹೆಂಗೆ? ಖಂಡಿತ ಮಾಡಿಲ್ಲ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು, ಕನ್ನಡ ಇತಿಹಾಸ ಅಂದಾಗ 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇವತ್ತು ಇದು ನೋಡಿ, ನಮ್ಮ ರಾಮ ಮಂದಿರ ಅಯೋಧ್ಯೆಗೆ ಅಲ್ಲೇನೋ ಪ್ರಸಾದ ಕೊಡಬೇಕು ಅಂದ್ರೆ ನಮ್ಮ KMF ತುಪ್ಪ ಹೋಗುತ್ತೆ ಅಂತೀವಿ. ನಮ್ಮ ಮೈಸೂರು ಪರಂಪರೆ ವಿಶ್ವವಿಖ್ಯಾತ ನಾಡ ಹಬ್ಬ ಅಂತ ಕರಿತೀವಿ. ಏನದು ಯುನೆಸೆಫಿಂದ ಪಾರಂಪರಿಕ ಸ್ಥಳಗಳು ಅಂದಾಗ ನಮ್ಮ ಹಂಪೆ ಇದೆ, ನಮ್ಮ ಬೇಲೂರಿದೆ. ಈ ಥರದ ಐತಿಹಾಸಿಕ ಹಿನ್ನೆಲೆಯನ್ನು, ಐತಿಹಾಸಿಕ ಸ್ಥಳಗಳನ್ನು, ಇಂಥ ಈ ಮಣ್ಣಿನ ಗುಣವೇ ಅಂಥದ್ದು ಅಂತ ಹೇಳಬೇಕಾದ್ರೆ ನೀವು ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ನೋಡ್ಬೇಕಾದ್ರೆ ಒಬ್ಬರಿಗೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಹೇಳಿದಾಗ ಖುಷಿ ಪಡ್ತಾರೆ, ಅದಾದ್ಮೇಲೆ ಇನ್ನೂ ಜಾಸ್ತಿ ಬಾವಿ ಒಳಗಿನ ಕಪ್ಪೆ ಆಗ್ಬಿಟ್ಟಿದೀವ ಅಂತ ನಾವು. ಹೌದು, 100% ಆಗಿದೀವಿ. ಈಗ ಇಷ್ಟೇ ಯೋಚನೆ ಮಾಡಿ. ಈಗ ನಾನು ನನ್ನ ಪರ್ಸ್ಪೆಕ್ಟಿವ್ ಏನು, ಬೇರೆ ಬೇರೆ ದೇಶಗಳು ಹೋಗ್ಬೇಕು, ಬೇರೆ ದೇಶದಿಂದ ಅಲ್ಲಿಯ ಕಥೆಗಳನ್ನ ಕನ್ನಡಿಗರಿಗೆ ಪರಿಚಯ ಮಾಡಿಸ್ಬೇಕು. ಈಗ ಕನ್ನಡಿಗರು ಬೇರೆ ದೇಶದಲ್ಲಿ ಹಿಂಗೆಲ್ಲ ಇದೆಯಾ, ಈ ಮಡಗಾಸ್ಕರಲ್ಲಿ ಹಿಂಗಿದೆಯಾ, ಮಂಗೋಲಿಯಲ್ಲಿ ಹಿಂಗಿದೆಯಾ, ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಲ್ಲಿ ಹಿಂಗಿದೆಯಾ, ಇರಾನಲ್ಲಿ ಹಿಂಗಿದೆಯಾ, ಇರಾಕಲ್ಲಿ ಹಿಂಗಿದೆಯಾ, ಪ್ಯಾಲೆಸ್ಟೈನ್ ಹಿಂಗಿದೆಯಾ, ಯುಕ್ರೇನ್ ಹಿಂಗಿದೆಯಾ ಅಂತ ಒಂದು ಯೋಚನೆ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಇದೇ ರೀತಿ ಆಸಕ್ತಿ ಇದೆ. ಆದ್ರೆ ಹೇಳೋರು ಯಾರು? ಅವ್ರಿಗೆ ಯಾರು ಹೇಳೋರಿಲ್ಲ. ಇಂಡಿಯಾ ಅಂದ್ರೆ ಗೊತ್ತು, ಬಟ್ ಇಂಡಿಯಾ ಅಂದ್ರೆ ಯೋಚನೆ ಮಾಡಿ, ಇಷ್ಟೇ ನಾವು ಬರೀ ಇಂಡಿಯಾ ಅಂದ್ರೆ ಇಡೀ ಇಂಡಿಯಾ 140 ಕೋಟಿ ಜನಗಳನ್ನ ಒಂದೇ ತಕ್ಕಡಿಲಿ ಹಾಕಿ ಹೆಂಗ್ ತೂಗಕ್ಕಾಗತ್ತೆ? ಈಗ ಮೊನ್ನೆ ಯಾರೋ ವಿಡಿಯೋ ಮಾಡಿ ಹಾಕಿದ್ರು, ಇಂಡಿಯನ್ಸ್ ಆಚೆ ಬಂದ್ರೆ ಅಸಹ್ಯ ಮಾಡ್ತಾರೆ, ಇಂಡಿಯನ್ಸ್ ಆಚೆ ಬಂದ್ರೆ ತುಂಬಾ ಹೇಟ್ರೆಡ್ ಇದೆ ವಿದೇಶಗಳಲ್ಲಿ. ಇಂಡಿಯನ್ಸ್ ಕಂಡ್ರೆ ತುಂಬಾ ರೇಸಿಸಮ್ ಇದೆ, ತುಂಬಾ ಹೇಟ್ರೆಡ್ ಇದೆ. ಅಲ್ಲ, ಕೆನಡಾ ನೋಡ್ಬೋದು ನೀವು,
ಬೇರೆ ಬೇರೆ ದೇಶಗಳಲ್ಲಿ ನೋಡ್ಬೋದು ಇಂಡಿಯನ್ಸ್ ಅನ್ನ, ಈಗ ಆಸ್ಟ್ರೇಲಿಯಾ ಮೊನ್ನೆ ಜಗಳ ಆದಾಗ ಹೆಂಗಾರು ಮಾಡಿ ಇಂಡಿಯನ್ಸ್, ಯಾಕಂದ್ರೆ ಇಂಡಿಯನ್ಸ್ ಎಲ್ಲ ಕಡೆ ಹೋಗಿ ಯಾವ ಲೆವೆಲ್ಗೆ ಡಾಮಿನೇಷನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಕೆಲಸಗಳಲ್ಲಿ ಇದಾರೆ. ಮತ್ತೆ ನಾವು ಏನೇ ಕೆಲಸ ಕೊಟ್ಟರು ಜಾಸ್ತಿ ಮಾಡ್ತೀವಿ. ಈಗ ಆ ದೇಶಗಳು ಹೆಂಗೆ ಅಂದ್ರೆ 1 ನಿಮಿಷ ಕೂಡ 8 ಗಂಟೆ ಕೆಲಸ ಅಂದ್ರೆ 8 ಗಂಟೆ 1 ನಿಮಿಷಕ್ಕೆ ಅವ್ರ ಮನೇಲಿ ಇರ್ತಾರೆ. ಈಗ ಇಂಡಿಯನ್ಸ್ ಹೋಗಿ 9 ಗಂಟೆ ಮಾಡಿದೆ, ಅವ್ರ ಮೇಲೆ ಪ್ರೆಷರ್ ಬಂತು. ಗಾಟ್ ಇಟ್. ಸೊ ಅವ್ರು ಹೇಳ್ತಾರೆ ಇಂಡಿಯನ್ಸ್ ಬೇಡ ನಮ್ಗೆ ಅಂತ. ಪ್ರೊಡಕ್ಟಿವಿಟಿ ನಮ್ದು ಜಾಸ್ತಿ ಇದೆ. ನಾವು ಯಾಕಂದ್ರೆ ನಾವು ಇಲ್ಲಿ ಕಷ್ಟಪಟ್ಟು ನಮ್ಗೆ, ಈಗ ನಾ ಇಲ್ಲಿ ರೋಡ್ ಕ್ರಾಸ್ ಮಾಡ್ತೀನಲ್ಲ, ಪ್ರಪಂಚದಲ್ಲಿ ಎಲ್ಲಿ ಬೇಕೋ ರೋಡ್ ಕ್ರಾಸ್ ಮಾಡ್ತೀನಿ. ಇಲ್ಲಿ ಕಾರು 2 ವೀಲರ್ ಓಡಿಸ್ಬೋದು, ನಾವು ಪ್ರಪಂಚದಲ್ಲಿ ಎಲ್ಲಿ ಬೇಕೋ ಕಾರು 2 ವೀಲರ್ ಓಡಿಸ್ಬೋದು. ಅವ್ರು ಭಯ ಪಡ್ತಾರೆ, ರೋಡ್ ಕ್ರಾಸ್ ಮಾಡಕ್ ಭಯ ಪಡ್ತಾರೆ. ನಾವು ಪಟ್ಟು ಹೆಂಗ್ ಹೋಗ್ತೀರಾ ಹಿಂಗೆ, ಒಂದ್ಸಲ ಇಂಡಿಯಾಗೆ ಬಾ, ಅಷ್ಟೇ ಅನುಭವ ಆಗುತ್ತೆ. ಆದ್ರೆ ಇಂಡಿಯಾ ಅಂದ್ರೆ ನಾವು ತುಂಬಾ ದೊಡ್ಡ ಟರ್ಮ್ ಅದು. ಅಷ್ಟು 28 ರಾಜ್ಯಗಳ ಸಮೂಹ ಆಗುತ್ತೆ. ನಾವು ಹಂಗಿಲ್ಲ. ಈಗ ಕರ್ನಾಟಕಕ್ಕೂ ಹರಿಯಾಣಗೂ, ಕರ್ನಾಟಕಕ್ಕೂ ನಾರ್ತ್ ಈಸ್ಟ್ಗೂ, ಕರ್ನಾಟಕಕ್ಕೂ ಕಾಶ್ಮೀರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮಗೂ ಸಂಬಂಧನೇ ಇಲ್ಲ. ನೀವು ಯೋಚನೆ ಮಾಡೋದಾದ್ರೆ ಎಷ್ಟೋ ರೀತಿ ಭಾಷೆ ಬೇರೆ, ಊಟ ತಿಂಡಿ ಬೇರೆ, ನಮ್ಮ ನಡವಳಿಕೆ ಬೇರೆ, ನಮ್ಮ ಆಚಾರ ವಿಚಾರ ಬೇರೆ. ಈಗ ಇಲ್ಲ, ನಾನು ಒಂದ್ಸತಿ ಪಾಸ್ ಮಾಡ್ಲೇಬೇಕು ನಿಮ್ಗೆ. ಈ ನೇಪಾಳದಲ್ಲಿ ಆಗ್ತಿರೋ ಘಟನೆಗಳು, ಈ ಕಡೆ ಶ್ರೀಲಂಕಾ ದಿವಾಳಿ ಆಗಿದ್ದು, ಪಾಕಿಸ್ತಾನ ಅಂದರೆ ಯಾವಾಗಲೂ ಟೆನ್ಷನ್ನು, ಯಾವಾಗ ಎಲ್ಲಿ ಭೂಕಂಪ ಆಗುತ್ತೋ ಅನ್ನೋ ಪರಿಸ್ಥಿತಿಯ ದೇಶಗಳು ನೋಡಿದಾಗ ಹಬ್ಬ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮ ಸೌಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದೀವಪ್ಪ. ನೀವು ನೋಡಿದ್ರೆ ಈ ಥರ ಕರ್ನಾಟಕದಲ್ಲಿ ಇರೋದು ನಮ್ಮ ಸೌಭಾಗ್ಯ ಅಂತ ನಾವೇನೋ, ನಾವು ನಮ್ದು ಸೂಪರ್ ಇಲ್ಲ ಅಂತ ಹೇಳ್ತಲ್ಲ. ಆದ್ರೆ ಯಾರಿಗೂ ನಮ್ಮ ಬಗ್ಗೆ ಗೊತ್ತಿಲ್ಲ. ನಾವು ಅಸ್ತಿತ್ವದಲ್ಲಿರೋದು ಯಾರಿಗೂ ಗೊತ್ತಿಲ್ಲ. ಈಗ ಬೇರೆ ದೇಶದಲ್ಲಿ ಇಂಡಿಯನ್ಸ್ ಸರಿ ಇಲ್ಲ ಅಂತ ಒಂದ್ ಮಾತು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಆದ್ರೆ ಕನ್ನಡಿಗರು ಯಾವತ್ತೂ ಹೊರಗೆ ಹೋಗಿ ಕಿರಿಕ್ ಮಾಡಿಲ್ಲ, ಗಲಾಟೆ ಮಾಡಿಲ್ಲ, ಅಥವಾ ಇನ್ನೊಂದು ಅಸಹ್ಯಕರವಾದ, ಈಗ ನಾರ್ತ್ ಇಂಡಿಯನ್ಸ್ ಕೆಲವು ಕಡೆ ಈಗ ಡಂಕಿ ರೂಟ್ಸ್ ಅಂದ್ರೆ ಇಲ್ಲಿಗಲ್ ಆಗಿ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹೋಗೋದು. ಅದಕ್ಕೆ ಎಷ್ಟೋ ಕಡೆ ಭಾರತ ದೇಶದಲ್ಲಿ ನೀವು ನೋಡ್ಬೋದು, ಭಾರತ ದೇಶದವರು ವೀಸಾ ಹಾಕಿದ್ರೆ ಬೆಂಗಳೂರು ಅಂತ ನಿಮ್ದು ಏನಾದ್ರು ಪಾಸ್ಪೋರ್ಟ್ ಅಲ್ಲಿ ಇದ್ರೆ ಅಪ್ರೂವ್ ಮಾಡ್ತಾರೆ. ಈಸಿಯಾಗಿ ಅಪ್ರೂವ್ ಮಾಡ್ತಾರೆ. ಹುಬ್ಳಿ ಅಂತ ಇದ್ರೆ ಅಪ್ರೂವ್ ಮಾಡ್ತಾರೆ. ಸೂಪರ್. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ 2 ಪಾಸ್ಪೋರ್ಟ್ ಆಫೀಸ್ ಇರೋದು, ಒಂದು ಹುಬ್ಳಿ, ಒಂದು ಬೆಂಗಳೂರು. ನೀವು 2 ಆಫೀಸಲ್ಲಿ ಪಾಸ್ಪೋರ್ಟ್ ನ ಸೈನ್ ಆಗಿದ್ರೆ ನಿಮ್ಗೆ ಅಪ್ರೂವ್ ಮಾಡ್ತಾರೆ, ಎಲ್ಲಾ ವೀಸಾಗಳು ಅಪ್ರೂವ್ ಮಾಡ್ತಾರೆ. ಅದೇ ನೀವು ಪಂಜಾಬ್ ಅಂತ ಹಾಕಿ, ಹರಿಯಾಣ ಅಂತ ಹಾಕಿ ಡಿಸಪ್ರೂವ್ ಮಾಡ್ತಾರೆ. ಹಾಂಗ್ಕಾಂಗ್ ಇಂದ ಹಿಡಿದು ಎಲ್ಲರೂ ಡಿಸಪ್ರೂವ್ ಮಾಡ್ತಾರೆ. ನೋಡಿ, ಅಮೆರಿಕಾದವರು ಕೂಡ ವೀಸಾ ಕೊಡಲ್ಲ. ಇದು ನಮ್ಮ ಹೆಮ್ಮೆ. ನಮ್ಮ ಹೆಮ್ಮೆ. ಆದ್ರೆ ನಾವು ನಮ್ಮ ಹೆಮ್ಮೆಯನ್ನ ಇನ್ನೂ ಜಾಸ್ತಿ ಪ್ರಚಾರ ಮಾಡಬೇಕು. ಆ ಒಂದು ಕೆಲಸದ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಹಳ್ಳಿ ಸೇವೆ ನಾನು ಮಾಡುವಂತ ಪ್ರಯತ್ನ. ಕನ್ನಡದ ಕಿಚ್ಚಿ ಯಾಕೆ ಬಂತು? ಈಗ ನಿಮ್ಮ ತಂದೆ ತಾಯಿಗೂ ನೀವು ನನ್ನ ಮಗ ಒಂದು ಒಳ್ಳೆ ಕೆಲಸ ಮಾಡಲಿ ಅಥವಾ ಒಂದು ಉದ್ಯಮ ಅಂತ ಏನಾದರೂ ಸ್ಟಾರ್ಟ್ ಮಾಡಲಿ, ಈ ಥರದ್ದಿರುತ್ತೆ. ನಿಮ್ಮ ಕಿಚ್ಚ ಹೆಂಗಿದೆ ಅಂದರೆ ಹೋರಾಟಗಾರ ಕಾಣ್ತಾ ಇದ್ದಾನೆ, ಕನ್ನಡನ ಎಲ್ಲ ಕಡೆ ತೊಗೊಂಡು ಹೋಗಬೇಕು ಅನ್ನುವಂಥ ಭಾವನೆ ಇದೆಯಲ್ಲ. ಈಗ ನಿಮ್ಮನ್ನು ನೋಡಿದ್ರು ಕೂಡ ನಿಮ್ಮ ಹತ್ರ ಕರ್ನಾಟಕ ಇದೆ, ಕನ್ನಡದ ಶಾಲ್ ಇದೆ, ಮಾತಾಡಬೇಕಾದ್ರೆ ಅತಿ ಹೆಚ್ಚು ಕನ್ನಡವನ್ನು ಬಳಕೆ ಮಾಡ್ತೀರಿ. ಇದು ಶಾಲ್ ನನ್ನ ರಕ್ಷಾ ಕವಚ ಅಂತ ಹೇಳ್ತೀನಿ. ಈಗ ನನ್ನ ಮನೆ ಬಿಟ್ಟು ಹೋದಾಗ ಅಮ್ಮನ ಆಶೀರ್ವಾದ ತಗೋತೀವಲ್ವಾ, ಅಥವಾ ಹಣೆ ಕುಂಕುಮ ಇಡ್ತೀವಿ ದೇವ್ರದ್ದು. ನನಗೆ ಈಗ 2 ಇದೆಲ್ಲ ಇದರಲ್ಲೇನೆ. ಸೂಪರ್. ಹೌದು. 7 ಕೋಟಿ ಕನ್ನಡಿಗರ ಜೊತೆಗೆ ಬಂದಂಗ ಅನ್ಸುತ್ತೆ. ನನ್ನ ರಾಜ್ಯನ ತೋರ್ಸೋದಕ್ಕೆ ಎಲ್ಲರೂ ಇದು ನೋಡಿ, ಇದು ಹಾಕೊಂಡು ಹೋಗೋದು ಏನೋ ಶೋ ಆಫ್ ಅಲ್ಲ. ಇದನ್ನ ಹಾಕೊಂಡು ಹೋದ ತಕ್ಷಣ ಮೊನ್ನೆ ಈಗ ನೇಪಾಳಿಂದ ವಾಪಸ್ ಬರ್ತಾ ಇದ್ದೆ, ಏರ್ ಹೋಸ್ಟೆಸ್ ಕೇಳಿದ್ರು, ವಿಚ್ ಇಸ್ ದಿಸ್ ಮ್ಯಾಪ್, ಇಟ್ ಲುಕ್ಸ್ ಬ್ಯೂಟಿಫುಲ್ ಅಂದ್ರು. ದಿಸ್ ಇಸ್ ಮೈ ಕರ್ನಾಟಕ, ನನ್ನ ಹೆಮ್ಮೆ, ನನ್ನ ರಾಜ್ಯ, ನೋಡು ಹಿಂಗಿದೆ, ನಮ್ ಕಲರ್ಸ್, ನಮ್ ಫ್ಲಾಗು. ಅವಾಗ ಅವ್ರಿಗೆ ಅರ್ಥ ಆಯ್ತು, ಹೌದಾ ಕರ್ನಾಟಕ ನಿಮ್ ಫ್ಲಾಗ್ ಬೇರೆ ಇದೆಯಾ, ನಿಮ್ ರಾಜ್ಯ ಇಷ್ಟು ಚೆನ್ನಾಗಿದ್ಯಾ ನೋಡೋದಕ್ಕೆ, ತುಂಬಾ ಚೆನ್ನಾಗಿದೆ, ಬಂದ್ ಹೋಗಿ ಅಂದೆ. ಸೊ ಎಲ್ಲೋ ಇದು ಸಿಂಬಲೈಸೇಷನ್ಸ್ ಬೇಕು. ಸೂಪರ್ ಸೂಪರ್. ಐ ಅಗ್ರಿ. ರೈಟ್. ನೇಪಾಳಕ್ಕೆ ರೀಸೆಂಟಾಗಿ ಹೋಗಿ ಬಂದ್ರಿ, ಅಲ್ಲಿನ ಕತೆ ಹೇಳಿ. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪ್ರಸ್ತುತ ಕರ್ನಾಟಕದ ರಾಜಕೀಯ ವಿಪ್ಲವಗಳನ್ನು ನೋಡಿದಾಗ ಅಲ್ಲಿನ ಹೋರಾಟಗಳು ಇಲ್ಲೇನಾದ್ರು ಬಂದುಬಿಡುತ್ತೋ ಅನ್ನುವಂಥ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲಿ ಹೆಂಗಿದೆ, ನಮ್ಮ ಕರ್ನಾಟಕ ಹೆಂಗಿದೆ ಅಂತ ಒಂದು ಸ್ಥಿತಿ ಕರ್ನಾಟಕಕ್ಕೆ ಯಾವತ್ತೂ ಬರಬಾರ್ದು ಅನ್ನೋದು ನನ್ನ ಕಳಕಳಿಯ ಒಂದು ರಿಕ್ವೆಸ್ಟ್ ಅಂತಾನೆ ಕರಿಬೋದು. ಅದು ಬರಬಾರ್ದು ಅಂದ್ರೆ ನಮ್ಮ ರಾಜಕಾರಣಿಗಳು ನಿಜವಾಗ್ಲೂ ಕೆಲಸ ಮಾಡಬೇಕು. ಅವರು ಮಾಡಲಿಲ್ಲ ಅಂದ್ರೆ, ನಾನು ತೋರಿಸಿದೆ ನೋಡಿ, ನೇಪಾಳ ದೇಶದ ಒಂದು ಹಳ್ಳಿಯಲ್ಲಿ ನಮ್ಮ ಬೆಂಗಳೂರಿಗಿಂತ ಉತ್ತಮವಾದ ರಸ್ತೆಗಳಿದೆ, ಉತ್ತಮವಾದ ಫೆಸಿಲಿಟೀಸ್ ಇದೆ. ಅವರು ಆ ಫೆಸಿಲಿಟೀಸ್ ಸರಿ ಇಲ್ಲ ಅಂತ ಜನ ಹೋರಾಡ್ತಾ ಇದಾರೆ ಅಂದ್ರೆ, ಇನ್ನು ಯೋಚನೆ ಮಾಡಿ ಇನ್ನು ನಾವು ಯಾವ ತರ ಹೋರಾಡಬೇಕು ಅಂತ. ನಮ್ಮ ತಾಳ್ಮೆ ನೋಡಿ ಹಂಗಾದ್ರೆ. ಹೌದು, ಇಲ್ಲಿ ಜನಗಳ ಮಿಸ್ಟೇಕ್ಸ್ ಅನ್ನ ಹೈಲೈಟ್ ಮಾಡುವಂತಹ ರಾಜಕೀಯ ವ್ಯವಸ್ಥೆ ಬರ್ತಾ ಇದೆ. ಆದ್ರೆ ಜನಗಳಿಗೆ ಸಹಾಯ ಆಗುವಂತಹ ಯಾವುದೇ ಸೌಲಭ್ಯಗಳು ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ ಅಥವಾ ಕಾಮನ್ ಮ್ಯಾನ್ ಅಂತ ಏನ್ ಕರಿತೀವಿ, ಅವನು ಇವತ್ತು ಬಹಳ ನಿಕೃಷ್ಟವಾಗಿ ಬದುಕ್ತಾ ಇದ್ದಾನೆ ಇಲ್ಲಿ. ಅದನ್ನ ನಾವು ಸರಿ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಖಂಡಿತ ಆಗೇ ಆಗತ್ತೆ. ಆ ರೀತಿ ಆಗ್ಬಾರ್ದು. ಯಾಕಂದ್ರೆ
ಕ್ರಾಂತಿ ಅನ್ನೋದು ಉತ್ತಮ ವಿಷಯಗಳಿಗಾಗಬೇಕು. ಕ್ರಾಂತಿಯ ಹೋರಾಟ ಯಾವಾಗ್ಲೂ ನೋಡಿ ವೈಲೆಂಟ್ ಆಗೇ ಟರ್ನ್ ಆಗುತ್ತೆ. ಈಗ ನೇಪಾಳ ದೇಶದಲ್ಲಿ ಜೆನ್ಜಿ ಅಂತ ಏನ್ ಕರಿತೀವಿ, ಒಂದು ಸರ್ವೇ ಸಾಮಾನ್ಯ ಯುವಕರು 13 ವರ್ಷ 12 ವರ್ಷದಿಂದ 18 ವರ್ಷದವರು ಶುರು ಮಾಡಿದಂತಹ ಪ್ರೊಟೆಸ್ಟ್ ಇದು ಜೆನ್ಜಿ. ಅವರು ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ಮಾಡಿದಂತಹ ಪ್ರೊಟೆಸ್ಟ್ನ ಅದು ಯಾವ ರೀತಿ ಟರ್ನ್ ತಗೊಂತು, ಪೊಲೀಸರು ಅವರಿಗೆ ಹೆಡ್ ಶಾಟ್ ಹೊಡೆದ್ರು. ಫಸ್ಟ್ ದಿವಸ ಸೆಪ್ಟೆಂಬರ್ 8 ಪ್ರೊಟೆಸ್ಟ್ ಹೋಗ್ಬೇಕಾದ್ರೆ 18 ಜನ ಸಾಯ್ತಾರೆ. ಅದಾದ್ಮೇಲೆ ಇನ್ನೂ ಪ್ರೊಟೆಸ್ಟ್ ಜಾಸ್ತಿ ಮಾಡಿದಾಗ ಮಾರನೇ ದಿವಸ ಇನ್ನೂ 60 ಜನ ಸಾಯಿಸ್ತಾರೆ. ಅದಾದ್ಮೇಲೆ ಆಗೋ ಹೋರಾಟ ನೋಡಿ, ಕೇವಲ 48 ಗಂಟೆಗಳಲ್ಲಿ ಸರ್ಕಾರವನ್ನೇ ಉರುಳಿಸಿದಂತಹ ನಿದರ್ಶನ ಇಡೀ ವಿಶ್ವದಲ್ಲಿ ನೀವೆಲ್ಲೂ ಸಿಗಲ್ಲ. ಅಂದ್ರೆ ಸರ್ವೇ ಸಾಮಾನ್ಯ ಮನುಷ್ಯನ ಯಾರು ಎದುರಾಕೊಳ್ಬಾರ್ದು, ಯಾಕಂದ್ರೆ ಅವನಿಗೂ ಒಂದು ಪೇಷನ್ಸ್ ಲಿಮಿಟ್ ಅಂತ ಇದೆ. ಆ ಪೇಷನ್ಸ್ ಲಿಮಿಟ್ ಅನ್ನ ದಾಟಿದಾಗ ಅವನು ಯಾವ್ದಕ್ಕೂ ಕೇರ್ ಮಾಡಲ್ಲ, ಯಾಕಂದ್ರೆ ಕಳ್ಕೊಳಕ್ ಏನು ಇಲ್ಲ ಅವನಿಗೆ. ಊಟ ಇಲ್ಲ, ತಿಂಡಿ ಇಲ್ಲ, ಕೆಲಸ ಇಲ್ಲ. ಈ ಪಾಯಿಂಟ್ ನಾ ಅಗ್ರಿ. ಕಳ್ಕೊಳಕ್ ಏನೂ ಇಲ್ಲ. ಹೌದು, ಏನು ಇಲ್ದಾಗ್ಲೇ ಆ ಕಿಚ್ಚು ಬರೋದು. ಅಲ್ಲ, ಅವನ್ ಸ್ವಂತ ಮನೆ ಇಲ್ಲ, ಸ್ವಂತ ಸೂರಿಲ್ಲ, ಊಟ ತಿಂಡಿಗೆ ಕಾಸಿಲ್ಲ, ಅವನಿಗೆ ಏನೂ ಇಲ್ಲ ಅಂದ್ಮೇಲೆ ಏನಿದೆ ಬಾಕಿ ಅವನಿಗೆ? ಅದಕ್ಕೆ ಹೇಳ್ತಾರದು, ಕಳ್ಕೊಳಕ್ ಏನು ಇಲ್ದಿರೋ ಯಾವತ್ತೂ ಎದುರ ಕೊಳಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹತ್ರ ಎಲ್ಲ ಇದೆ ಅಂದಾಗ ನಾನು ಸುಮಾರು ಸಲ ಹೇಳ್ತೀನಿ ನನ್ನ ಜೊತೆಗಿರೋರಿಗೆ, ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಡ್ಬೇಡಿ ರಸ್ತೆಯಲ್ಲಿ ಅಂತ. ಈಗ ಯಾರೋ ಒಬ್ಬ ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ, ಅವನ ಹತ್ರ ಹೋಗಿ ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಏಟಾದ್ರೆ ನಿಮಗೆ ಕಳ್ಕೊಳಕ್ಕಿದೆ, ಅವನಿಗೆ ಕಳ್ಕೊಳಕ್ ಏನೂ ಇಲ್ಲ. ಸೂಪರ್. ಆದರೆ ನಾವು ಒಬ್ಬ ಕಾಮನ್ ಮ್ಯಾನ್ ಅನ್ನು ಅರ್ಥ ಮಾಡ್ಕೋಬೇಕು, ಅವನಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಕೊಡಬೇಕು. ಇಲ್ಲಾಂದ್ರೆ ಕಡಾಖಂಡಿತವಾಗಿ ಒಂದಲ್ಲ ಒಂದ್ ದಿವಸ ನಾವು ನೇಪಾಳ ಅಲ್ಲ, ಅದಕ್ಕಿಂತ ಯಾಕಂದ್ರೆ ಇಮ್ಯಾಜಿನ್ ಮಾಡಿ, ನೇಪಾಳ ಇಡೀ ದೇಶದಲ್ಲಿ ಇರೋದು 2.5-3 ಕೋಟಿ ಜನ, ಬರೀ ನಮ್ಮ ರಾಜ್ಯದಲ್ಲಿ 7 ಕೋಟಿ ಇದೀವಿ. ಆಮೇಲೆ ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ಜನರು. ಸರ್ಕಾರ ನಾವೇ ಹೆಂಗ್ ಮಾಡ್ಬಿಟ್ಟಿದೀವಿ ಅಂದ್ರೆ ಸರ್ಕಾರನೇ ಬೇರೆ, ಜನಗಳೇ ಬೇರೆ ಮಾಡ್ಬಿಟ್ಟಿದೀವಿ. ಪೊಲಿಟಿಕಲ್ ಡಿಬೇಟ್ ಆಗೋದು ಬೇಡ. ಸ್ಟಿಲ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗ್ಯಾರಂಟಿಗಳನ್ನು ಕೊಡ್ತಿದ್ದಾರೆ, ಏನೋ ಸರ್ವೆ ಮಾಡ್ತಿದ್ದಾರೆ, ಅದೇನು ಸಾಮಾಜಿಕ ಶೈಕ್ಷಣಿಕ ಬಂದ್ರಲ್ವಾ, ಅದಕ್ಕೆ 425 ಕೋಟಿ. ಈಗ ಹೈಕೋರ್ಟ್ ಒಂದ್ ಕಡೆಯಿಂದ ಹೇಳಿದೆ, ಯಾರು ಭಾಗವಹಿಸ್ಬೋದು ಅವ್ರು ಭಾಗವಹಿಸ್ಬೋದು, ಇಲ್ಲ ಅಂದವ್ರಿಗೆ ಯಾರು ಒತ್ತಾಯ ಮಾಡೋ ಅಗತ್ಯ ಇಲ್ಲ ಅಂತ. ನೀವು ಒಂದು 100% ಸಮೀಕ್ಷೆ ಆಗುತ್ತೆ ಅಂತಿಲ್ಲ. ಕಳಸತಿನೂ ಸರ್ವೆ ಮಾಡಿದ್ರು, 168 crore ಇನ್ವೆಸ್ಟ್ ಮಾಡಿದ್ರು. ಇದೂ ಪರಿಪೂರ್ಣ ಸರ್ವೆ ಆಗಲ್ಲ ಅಂದ್ರೆ ಜನರು ಕಷ್ಟಪಟ್ಟು ಸುಂಕ ಕಟ್ತಾರೆ ನೋಡಿ, ಟ್ಯಾಕ್ಸ್ ಕಟ್ತಾರೆ, ಅದಕ್ಕೆ ಬೆಲೆ ಇಲ್ವಾ ಅಂತ ಯಾವುದಕ್ಕೂ ಇಲ್ಲ. ಈಗ ನೀವು ಹೇಳಿದ್ರಿ ಪೊಲಿಟಿಕಲ್ ಆಗೋದು ಬೇಡ ಅಂತ, ಪೊಲಿಟಿಕಲ್ ಆಗೋದ್ರಲ್ಲಿ ತಪ್ಪಿಲ್ಲ. ನಾವು ನಾರ್ಮಲ್ ಮಾತಾಡೋದನ್ನೇ ಪೊಲಿಟಿಕಲ್ ಅಂತ ಅನ್ಕೊಳಕ್ ಶುರು ಮಾಡಿದೀವಿ, ಇದು ತಪ್ಪು. ನಾವು ಮಾತಾಡಬೇಕು. ಗ್ಲೋಬಲ್ ಕರ್ನಾಟಕ ಥಾಟ್ ಅಂದ್ರೆ ಬೇರೆ ದೇಶಗಳಿಂದ ನಾವು ಕಲ್ತಂತಹ ವಿಷಯಗಳನ್ನ, ಒಳ್ಳೆಯ ವಿಷಯಗಳನ್ನ ತಗೊಂಡ್ಬರೋದು ಕರ್ನಾಟಕಕ್ಕೆ, ಕೆಟ್ಟ ವಿಷಯಗಳು ಅಲ್ಲೇ ಬಿಟ್ಟು ಬರೋದು. ಈಗ ನಾವು ಚೈನಾ ದೇಶದಿಂದ ಏನಾದ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಜನಗಳು ನಮ್ಮ ದೇಶದ್ರೋಹಿ ಅಂತಾರೆ. ಇನ್ನೊಂದು ದೇಶದಲ್ಲಿ, ಇನ್ನೊಂದು ಜಪಾನ್ ಅಲ್ಲಿ ನೋಡಿ ಬುಲೆಟ್ ಟ್ರೈನ್ ಟೆಕ್ನಾಲಜಿ ಇದೆ, ಯಾಕೆ ನಮ್ಮಲ್ಲಿಲ್ಲ ಇವತ್ತಿಗೂ ಅಂತ ನಾವು ಪ್ರಶ್ನೆ ಕೇಳಿದ್ರೆ, ನಮ್ಮನ್ನ ಯಾರ್ಯಾರು ಪ್ರಶ್ನೆ ಕೇಳ್ತಾರಲ್ಲ ಅವ್ರನ್ನೆಲ್ಲ ಇಮಿಡಿಯೇಟ್ಲಿ ಅವ್ರನ್ನ ದೇಶದ್ರೋಹಿಗಳ ಯಾಕಂದ್ರೆ ಈಸಿ ಅಲ್ವಾ ಎತ್ಕಟ್ಟೋದು. ಅದಕ್ಕೆ ನಿಮ್ಮಂತಹ, ಈಗ ಅದೇ ಹೇಳೋದು ಖುಷಿಯಾಗಂದ್ರೆ ಮಾಧ್ಯಮದವರು ಎಲ್ಲೋ ಒಂದ್ ಕಡೆ ಇವತ್ತುವರೆಗೂ 5th ಪಿಲ್ಲರ್ ಆಫ್ ನಮ್ಮ ಡೆಮೋಕ್ರಸಿ ಆಗಿ ಉತ್ತಮ ವಿಷಯಗಳನ್ನ ಅಟ್ಲೀಸ್ಟ್ ಸೀದಾ ಸಾದಾ ಎದುರುಗಡೆ ಹೇಳ್ತಾ ಇರೋದ್ರಿಂದ, ಈ ತರ ಮಾತುಕತೆಗಳು ಆಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರಿಕೆಯ ಕ್ರಮಗಳು ತಗೊಳ್ಳುವಂತಹ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಇಲ್ವೇ ಇಲ್ವಲ್ಲ. ಜನಕ್ಕೆ ಈಗಲೂ ಒಂದು ಮನಸ್ಥಿತಿ ಹೆಂಗಿದೆ ಅಂದ್ರೆ, ಯಾರೋ ಒಬ್ಬ ಬರ್ತಾನೆ, ಮುಂದೊಂದು ದಿವಸ ಬರ್ತಾನೆ, ಆ ನಾಯಕ ಇದು ಎಲ್ಲ ಬದಲಾವಣೆ ತರ್ತಾನೆ ಅಂತ ಕಾಯ್ಕೊಂಡೇ ಇದಾರಲ್ಲ. ಅಲ್ಲ, ಇದು ಹರ್ಡ್ ಮೆಂಟಾಲಿಟಿ ಅಂತ ಹೇಳ್ತೀವಿ. ಈಗ ಒಂದು ಕುರಿಗಳ ಸಮೂಹ ಇದ್ರೆ ಮುಂದೆ ಯಾವ ಕುರಿ ಇರುತ್ತಲ್ಲ, ಅದು ಹೋಗಿ ಹಳ್ಳಕ್ ಬಿದ್ರು ಎಲ್ಲ ಕುರಿಗಳು ಹಳ್ಳಕ್ ಬೀಳ್ತವೆ. ಈಗ ಹರ್ಡ್ ಮೆಂಟಾಲಿಟಿ ನೋಡಿ, ಒಬ್ಬ ರಸ್ತೆಯಲ್ಲಿ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ನಡೀತಾ ಇರುತ್ತೆ, ಕಲ್ಲು ಹೊಡೆದ್ರೆ ಒಂದು ಬಿಲ್ಡಿಂಗ್ ಗೆ ಅಲ್ಲಿರೋ 100 ಜನನು ಕಲ್ಲು ಹೊಡಿತಾರೆ. ಹೌದು, ಅವ್ರು ಪ್ರಶ್ನೆ ಮಾಡಲ್ಲ. ಎಷ್ಟೊಂದ್ ಜನಕ್ಕೆ ಪ್ರೊಟೆಸ್ಟ್ ಏನಕ್ಕೆ ಬಂದಿದೆ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತಾರೆ, ಎಲ್ಲರೂ ಬಂದ್ರು ನಾನು ಬಂದೆ ಅಂತ. ಈ ರೀತಿ ಮನಸ್ಥಿತಿನ ನಮ್ಗೆ ಸಮಸ್ಯೆ ಆಗ್ತಾ ಇರೋದು. ಈಗ ನೇಪಾಳ ದೇಶದಲ್ಲೂ ಅಷ್ಟೇ ಪೀಸ್ಫುಲ್ ಆಗಿ ನಡೀತಾ ಇರುವಂತಹ ಪ್ರೊಟೆಸ್ಟ್ಗೆ ಪೊಲಿಟಿಕಲ್ ಜನಗಳು ಎಂಟರ್ ಆಗಿ ಅವ್ರುಗಳು ಮಾಡಿದ್ದು ಡಿಸ್ಟ್ರಕ್ಷನ್, ಹೊಡೆದಾಟ ಬಡದಾಟ. ಜೆನ್ಜಿ ಅವರು ಆ ರೀತಿ ಥಾಟ್ ಪ್ರಾಸೆಸ್ ಅಲ್ಲಿ ಇರಲಿಲ್ಲ. ಅವರು ಕೇಳಿದ್ದು 25 ಸೋಷಿಯಲ್ ಮೀಡಿಯಾ ಮಾಧ್ಯಮಗಳನ್ನ ಬ್ಯಾನ್ ಮಾಡ್ತಾ ಇದ್ದೀರಾ, ನಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ತೊಂದರೆ ಆಗ್ತಾ ಇದೆ, ಧಕ್ಕೆ ಬರ್ತಾ ಇದೆ, ಇದ್ರ ವಿರುದ್ಧ ನಮ್ಮ ಪ್ರೊಟೆಸ್ಟ್ ಅಂತ ಪಾರ್ಲಿಮೆಂಟ್ ಕಡೆ ಹೋಗ್ತಾ ಇದ್ರು. ಅದ್ರ ಹಿಂದೆ ಬಂದವರು ಯಾರ್ಯಾರೋ ಅಲ್ಲಿಂದ ಕಲ್ತೂರುಟ ಆಗಿದ್ದು, ಅಲ್ಲಿಂದ ಗಲಾಟೆ ಶುರುವಾಗಿದ್ದು, ಅಲ್ಲಿಂದ ಗೋಲಿಬಾರ್ ಶುರುವಾಗಿದ್ದು. ಒಳ್ಳೆ ಉದ್ದೇಶದ ಹಿಂದೆ ಕೆಟ್ಟ ಉದ್ದೇಶಗಳು 100 ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಾವು ನೋವುಗಳ ಕಾರಣ ಆಯ್ತು. ಇಲ್ಲಿ ಐ ಜಸ್ಟ್ ಲಿಂಕ್ ಈ ಕರ್ನಾಟಕನ ಪಾಕಿಸ್ತಾನ ಜೊತೆ ಲಿಂಕ್ ಮಾಡೋ ಒಂದು ಪ್ರಯತ್ನ ನನ್ನ ಈ ಪ್ರಶ್ನೆ. ರೀಸೆಂಟಾಗಿ ನೋಡಿ, ಕಾಂಗ್ರೆಸ್ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಪ್ರಯತ್ನ ಮಾಡುತ್ತೆ ಅನ್ನುವಂಥ ಭಾವನೆ ಇಲ್ಲಿ ಕರ್ನಾಟಕದಲ್ಲಿರೋದು. ಎಟ್ ದ ಸೇಮ್ ಟೈಮ್ BJPಯ ಸೋಕಾಲ್ಡ್ ಹಿರಿಯ ನಾಯಕರು ಯತ್ನಾಳವರು ನೋಡಿ, ನಾನು ಒಂದು ದಿವಸ ಮುಖ್ಯಮಂತ್ರಿ ಆಗಿಬಿಟ್ರೆ ನನ್ನ ಪೊಲೀಸ್ನವ್ರ ಕೈಗೆ AK-47 ಕೊಡ್ತೀನಿ, ಅದು ಯಾರಾದರೂ ಮುಸಲ್ಮಾನರು ಅಂದರೆ ಯಾರು ತಪ್ಪಾಗಿ ನಡ್ಕೊಳ್ತಾರೆ ಅವರನ್ನು ನೀವು
ಹೊಡೆದುರುಳಿಸ್ಬೋದು ಅಂತ ಈ ಥರದಂದ್ರೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನೀವು ಇದೇ ಪಾಕಿಸ್ತಾನಕ್ಕೆ ನೀವು ಹೋಗಿದ್ದೀರಿ, ಅಲ್ಲಿ ಹೆಂಗಿದೆ? ಇಸ್ ಇಟ್ ಸೇಫ್? ಚೆನ್ನಾಗಿದೆಯಾ? ನಾನು ನೋಡಿದ ಪಾಕಿಸ್ತಾನ ಚೆನ್ನಾಗಿತ್ತು. Super. ನಾನು ನೋಡಿದ್ರು ಪಾಕಿಸ್ತಾನ ತುಂಬಾ ಇದೆ. ಪಾಕಿಸ್ತಾನ ತುಂಬಾ ದೊಡ್ಡ ದೇಶ, ಮತ್ತೆ ತುಂಬಾ ಜನಸಂಖ್ಯೆ ಕೂಡ ಹೆಚ್ಚಾಗಿರುವಂತ ದೇಶ. ನಾನು ಹೋಗಿದ್ದು ಅಮೃತ್ಸರದ ಮೂಲಕ. ಫಸ್ಟ್ ಕಾಶ್ಮೀರ್ ನೋಡಿದೆ. ಯಾಕಂದ್ರೆ ಕಾಶ್ಮೀರ್ನ ಅರ್ಥ ಮಾಡ್ಕೊಳ್ದೆ ಪಾಕಿಸ್ತಾನ್ಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದೆ. ಬಟ್ ಪಾಕಿಸ್ತಾನಕ್ಕೆ ಹೋಗ್ತೀನಾ ಇಲ್ವಾ ಅನ್ನೋದು ಡೌಟ್ ಇತ್ತು, ವೀಸಾ ಅಪ್ರೂವ್ ಆಗುತ್ತಾ ಇಲ್ವಾ ಅಂತ. ನಾವು ಹೋಗಿದ್ದು ಒಂದು ಧಾರ್ಮಿಕ ಟೂರ್ಗೆ. ನಾನು ಪ್ರಾಬ್ಲಿ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಯೂಟ್ಯೂಬರು ಅಥವಾ ಕಾಂಟೆಂಟ್ ಕ್ರಿಯೇಟರ್ ಪಾಕಿಸ್ತಾನಕ್ಕೆ ಹೋಗಿ ಶಿವರಾತ್ರಿಯ ದಿವಸ ಶಿವಲಿಂಗ ಪೂಜೆ ಮಾಡಿ ಬಂದಿದ್ದು ಕಟಾಸ್ ರಾಜಲ್ಲಿ. ಸೂಪರ್. ಅದನ್ನು ಕರ್ನಾಟಕದ ಹೆಮ್ಮೆಯ ರೇಷ್ಮೆ ಪಂಚೆ ಶರ್ಟು, ನಮ್ಮ ಕರ್ನಾಟಕದ ಶಾಲ್ ಹಾಕೊಂಡು ಅಲ್ಲಿ ಕಟಾಸ್ ರಾಜ ಅಂತ ಇದೆ, ಅತ್ಯಂತ ಪವಿತ್ರವಾದ ಶಿವಲಿಂಗ, ಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡಿದಂತಹ ಶಿವಲಿಂಗ. ಅಲ್ಲಿ ಹೋಗಿ ಪೂಜೆ ಮಾಡಿದ್ದು ಬಹಳ ಒಂದು ಧನ್ಯತೆಯನ್ನು ತಂದುಕೊಟ್ಟಂತಹ ಕ್ಷಣ. ಅದು ಬಿಟ್ಟು ನಾನು ಲಾಹೋರ್ನ ನೋಡಿದೆ, ರಾವಲ್ಪಿಂಡಿ ಮತ್ತೆ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ, ಎಲ್ಲ ಕಡೆ ಹೋದೆ. ನಾವು ಉಳಿದಿದ್ದ ಕಡೆ ಎಲ್ಲ ಫೆಸಿಲಿಟೀಸ್ ಎಲ್ಲ ನಮಗೆ ಕರೆಕ್ಟಾಗಿ ಕೊಟ್ಟಿದ್ರು. ಯಾಕಂದ್ರೆ ಟೂರಿಸ್ಟ್ ಬಂದಿದ್ವಿ, ನಾವು ಅದಕ್ಕೆ ಹಣವನ್ನ ಪಾವತಿ ಮಾಡಿದ್ವಿ. ಅಂದ್ರೆ ನಮ್ದು ಧಾರ್ಮಿಕ ಪ್ರವಾಸ ಆಗಿರೋದ್ರಿಂದ ಎಲ್ಲಾನು ಕರೆಕ್ಟಾಗಿ ಸೆಟ್ ಆಗಿತ್ತು, ಐಟನರಿ ಆಗಿತ್ತು. ನಾವು ಹೆಂಗೆ ಅಂದ್ರೆ ಸೆಕ್ಯೂರಿಟಿಲಿ ಹೋಗ್ಬೇಕು, ಸೆಕ್ಯೂರಿಟಿಲಿ ಬರಬೇಕು ಅಂತ ಇತ್ತು. ಎಲ್ಲಿ ಬೇಕೋ ಅಲ್ಲಿ ಹೋಗಕ್ ಆಗ್ತಾ ಇರಲಿಲ್ಲ. ಬಟ್ ನಾನು ನೋಡುವಂತಹ ಪಾಕಿಸ್ತಾನದಲ್ಲಿ ಸರ್ವೇ ಸಾಮಾನ್ಯ ಮನುಷ್ಯ ಇಲ್ಲೇನು ಹೋರಾಟ ಮಾಡ್ತಿದ್ರೆ ಅಲ್ಲೂ ಕೂಡ ಅದೇ ಹೋರಾಟ ಮಾಡ್ತಾರೆ. ಒಂದು ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿ ಬಿರಿಯಾನಿ ಸೆಂಟರ್ಗೆ ಹೋಗಿದ್ದೆ. ಅಲ್ಲಿ ಸಾಮಾನ್ಯ ಮನುಷ್ಯರು, ಒಬ್ಬ ಟ್ಯಾಕ್ಸಿ ಡ್ರೈವರು, ಇದು ಇನ್ಫ್ಯಾಕ್ಟ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಈಗ ಕರ್ನಾಟಕ ಬಾವುಟನ ತಮಿಳ್ನಾಡು ಹಾಕೊಂಡು ಹೋದ್ರೆ ಈ ಶಾಲ್ನ ಒಂಥರ ಹೆಂಗ್ ನೋಡ್ತಾರೆ. ಅದೇ ಮಹಾರಾಷ್ಟ್ರ ಹಾಕೊಂಡೋದ್ರೆ ಇನ್ನು ಕಿತ್ತೆ ಹಾಕ್ಬಿಡ್ತಾರೆ, ಜಗಳನೆ ಮಾಡ್ತಾರೆ. ಆದ್ರೆ ಪಾಕಿಸ್ತಾನಕ್ಕೆ ನಾನು ಭಾರತದ ಬಾವುಟವನ್ನ ಎದೆ ಮೇಲೆ ಇದ್ರ ಮೇಲೆ ಹಾಕೊಂಡು ಹೋಗಿದ್ದೆ. ಅವರು ಒಬ್ರು ನನಗೆ ಏನು ಕಿರಿಕ್ ಮಾಡ್ಲಿಲ್ಲ. ಓ ಆ ಭಾರತ್ ಸೇ ಹೋ, ಸ್ವಾಗತ ಹೇ ಆಪ್ಕಾ ಅಂದ್ರು. ಕಿರಿಕು ಅವರನ್ನ ಕ್ಷಮೆ ನಾವು ಯಾವತ್ತೂ ಕೊಡಕ್ಕಾಗಲ್ಲ. ನಾನು ಫಸ್ಟ್ ತಮ್ಮನೇಲೇನೆ ಪಾಕಿಸ್ತಾನಕ್ಕೆ ಹಾಕಿದ್ದು ದಾರಿ ತಪ್ಪಿದ ದೇಶ. ಸರಿಯಾದ ನಡೆಸಿಲ್ಲ ಅಂದ್ರೆ ನಾವಿಕ ಹಡಗೆಲ್ ರೀಚ್ ಆಗ. ಬಟ್ ಆದ್ರೆ ಸಾಮಾನ್ಯ ಮನುಷ್ಯ ಅವನ್ ತಪ್ಪೇನಿದೆ ಇಲ್ಲಿ. ಅಲ್ಲಿ ಕೂಲಿ ಕಾರ್ಮಿಕನ್ ಮಾತಾಡಿಸ್ದೆ. ಅಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಊಟ ಮೋಸ್ಟ್ಲಿ ಈ ಜನಕ್ಕೆ ಅವ್ರಿಗೂ ನಮಗೂ ಈ ಯುದ್ಧ ಬೇಕಾಗಿಲ್ಲ. ಖಂಡಿತ ಬೇಕಾಗಿಲ್ಲ. ಅವ್ನು ಕೇಳಿದ್ನಲ್ಲ, ಅವನು ನನ್ನ ಪಾಕಿಸ್ತಾನಿ, ನಾನು ಅವ್ನಿಗೆ ಹೇಳಿದೆ ನಾ ಇಂಡಿಯನ್ ಅಂತ. ಊಟ ಮಾಡ್ತಾ ಇದ್ದ, ಕೂಲಿ ಫುಲ್ಲು ಮುಖ ಪೂರ್ತಿ ಅವನಿಗೆ ಮಸಿ ಬೆಳೆದೋಗಿತ್ತು, ಮೈ ಪೂರ್ತಿ ಬೆವರು. ಬೆಳಗ್ಗೆನ ಕೂಲಿ ಮಾಡಿದ್ದಾನೆ 5:30 ಇಷ್ಟು ಬಿರಿಯಾನಿ ತಿಂತಾ ಇದ್ದ. ಅಣ್ಣ ಬಿರಿಯಾನಿ ಚೆನ್ನಾಗಿ ಕಾಣಿಸ್ತದೆ, ನನಗೂ ಕೊಡಿಸ್ತೀವಿ ಅಂದರೆ ಈ ಪ್ಲೇಟ್ದು ಅಂತಾನೆ. ದುಡ್ಡು ನೀನು ಕೊಡ್ಬಾರ್ದು, ನಾನು ಕೊಡ್ತೀನಿ, ನಾನು ದುಡ್ದಿದ್ದೀನಿ ಇವತ್ತು. ಆಮೇಲೆ ಪಕ್ಕದಲ್ಲಿ ಹಾಲು ಇಟ್ಕೊಂಡಿದ್ದಾನೆ, ಚಕ್ಲಿ ಕೋಡ್ಬಳೆ ಇಟ್ಕೊಂಡಿದ್ದಾನೆ, ಒಂದಿಷ್ಟೇನೋ ತಿಂಡಿ ಇಟ್ಕೊಂಡಿದ್ದಾನೆ, ಹೂವು ತೊಗೊಂಡು ಹೋಗ್ತಾ ಇದ್ದಾನೆ ಮನೆಗೆ. ಎಲ್ಲಿಗೆ ಅಂದರೆ ನನ್ನ ಫ್ಯಾಮಿಲಿ ಕಾಯ್ತಾ ಇದ್ದಾರೆ. ಬೆಳಗ್ಗೆ 5:30 ಕೂಲಿ ಮಾಡ್ತಾಯಿದ್ದೀನಿ, 3:30 ಮಾಡಿದ್ದೀನಿ, ಮನೆಗೆ ಹೋಗ್ತೀನಿ, ಹಾಲು ತೊಗೊಂಡು ಹೋಗ್ತೀನಿ. ಇಲ್ಲೂ ಅದೇ ತಾನೇ ಮಾಡೋದು ನಾವು. ನಮ್ಮ ಕೂಲಿ ಕಾರ್ಮಿಕರು, ನಮ್ಮ ಕಾರ್ಮಿಕರು ಅವತ್ತಿನ ದಿವಸಕ್ಕೆ ಎಣ್ಣೆ ₹5 ಎಣ್ಣೆ, ₹7 ಇದು ದುಡ್ದಿರೋದ್ರಲ್ಲ ₹50 ಇಷ್ಟಿಷ್ಟೇ ತಗೊಂಡು ಹೋಗ್ತಾರೆ. ಮನೆಗೆ ತಿಂಗಳು ಪೂರ್ತಿ ರೇಷನ್ ತಗೊಳಕ್ಕೂ ಯೋಗ್ಯತೆ ಅಂದ್ರೆ ದುಡಿಯಕ್ಕೆ ಯೋಗ್ಯತೆ ಇದೆ. ನಮ್ಮಲ್ಲಿ ಫೆಸಿಲಿಟಿ ವ್ಯವಸ್ಥೆ ಇಲ್ಲ, ಒಂದು ಲೇಬರ್ಗೆ ಒಂದು ಕರೆಕ್ಟ್ ಆಗಿ ರೂಲ್ಸ್ ಇಲ್ಲ. ಆ ರೀತಿ ಒಂದು ಹೋರಾಟ ಎಲ್ಲಾ ಕಡೆ ಸಾಮಾನ್ಯ ಮನುಷ್ಯರಿಗಿದೆ. ಅದು ಪಾಕಿಸ್ತಾನ ಆಗ್ಬೋದು, ಇಂಡಿಯಾ ಆಗ್ಬೋದು, ರಷ್ಯಾ ಆಗ್ಬೋದು. ನನ್ಗನ್ಸದಂಗಾದ್ರೆ ಅಲ್ಲಿನ ಈ ಸೋಕಾಳ್ ನಾಯಕರಿಗೆ ನಮ್ಮ ಸೈನಿಕರು ಟೆರರಿಸ್ಟ್ಗಳು, ನಮ್ಮ ಸೋಕಾಳ್ ನಾಯಕರಿಗೆ ಅಲ್ಲಿನ ಸೈನಿಕರು ಟೆರರಿಸ್ಟ್ಗಳಾಗ್ಬಿಟ್ಟಿದಾರಲ್ಲ ಅಂತ. ಅಲ್ಲ, ಈಗ ಹೆಂಗೆ ಅಂದ್ರೆ ಇಲ್ಲಿ ಎನಿಮೀಸ್ನ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರೆ ಎನಿಮೀಸ್ ವಿತಿನ್ ಶುರು ಆಗ್ಬಿಡ್ತಾರೆ. ಇದು ಸೈಕಾಲಜಿ ಅರ್ಥ. ಏನಂದ್ರೆ ಈಗ ನಿಮಗೆ, ಈಗ ನಮಗೆ, ನಾವು ತುಂಬಾ ಪ್ರೀತಿಯಿಂದ ಇರ್ತೀವಿ ಅನ್ಕೊಳ್ಳಿ. ಇಲ್ಲಿ ಯಾರೋ ಒಬ್ಬ ಜಾಸೂಸ್ ಇದ್ದಾನೆ ಅಥವಾ ಒಬ್ಬ ಸ್ಪೈ ಇದ್ದಾನೆ ನಮ್ಮ ಮಧ್ಯ, ಅದು ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವಿಬ್ರು ಮಾತೇ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಡೇ ಅಂದ್ರೆ ನಾವು ಮಾತಾಡಲ್ಲ. ನಾವಿಬ್ರು ಮಾತಾಡಿದ್ರೆ ತಾನೇ ಒಂದು ಹೋರಾಟಕ್ಕೆ ಅಥವಾ ಚಳುವಳಿಗೆ ಮುಂದೆ ಹೋಗೋದು. ಈಗ ಕರ್ನಾಟಕದಲ್ಲಿ ನಾವೆಲ್ಲರೂ ಬನ್ನಿ ಇದಕ್ಕೆ ಚಳುವಳಿ ಮಾಡೋಣ ಅಂದ್ರೆ, ಈ ಚಳುವಳಿ ಹಿಂದೆ ಯಾವುದೋ ಒಂದು ಆಂಟಿ ನ್ಯಾಷನಲ್ ಧೋರಣೆ ಇದೆ ಅಂತ ಹೇಳ್ಬಿಟ್ರೆ, ಯಾರದು ಆಂಟಿ ನಮ್ಮಲ್ಲೇ ಡೌಟ್ ಬಂದು ಅವಾಗ ಏನಾಗುತ್ತೆ, ನಮ್ ಗ್ರೂಪೇ ಹೊಡೆದೈತಲ್ಲ, ಡಿವೈಡ್ ಅಂಡ್ ರೂಲ್ ಅಷ್ಟೇ. ಒಡಿ ಹಾಗೆ ಸರ್ವಾಧಿಕಾರ ಮಾಡು. ಇಸ್ರೇಲು ರಷ್ಯಾಕ್ಕೂ ಹೋಗಿ ಬಂದ್ರಲ್ಲ, ಈಗ ಸದ್ಯದ ಎಕನಾಮಿಕ್ ಸ್ಟೇಟಸ್ನೆಲ್ಲ ನೋಡ್ತಾ ಇರೋದಾದ್ರೆ ಈಗ ಭಾರತ ಎಲ್ಲರ ಜೊತೆ ಟು ಬಿ ಫ್ರ್ಯಾಂಕ್ ಗುಡ್ ರಿಲೇಷನ್ಶಿಪ್ ಇದೆ. ಈಗ ಎಂಥದ್ದೇ ಕೊರೋನಾದಂಥ ಸಿಚುವೇಶನಲ್ಲೂ ಕೂಡ ಬೇಕಾದವರಿಗೆ ಮೆಡಿಸಿನ್ ಕೊಡೋದಿರ್ಬೋದು, ಅಗತ್ಯ ವಸ್ತುಗಳನ್ನು ಕೊಟ್ಟಿದ್ದಿರಬಹುದು. ಸೇಮ್ ಟೈಮ್ ಈಗ ಆರ್ಥಿಕವಾಗಿ ಕುಸಿತಿರೋ ಸಂದರ್ಭದಲ್ಲಿ ನಮ್ಮ GDP ಚೆನ್ನಾಗಿದೆ ಅಂತ ಹೇಳಿದ್ರೆ ಇತರ ರಾಷ್ಟ್ರಗಳ ಜೊತೆಗಿನ ಸಂಬಂಧ ಇರ್ಬೋದು. ರಷ್ಯಾನ ನೋಡಿದ್ರಿಂದಾಗಿ ಎಕನಾಮಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ. ಇಸ್ರೇಲ್ ನೋಡಿದಾಗ ಹೌದೇ ಪವರ್ಫುಲ್ ಇನ್ನು ಈ ರಕ್ಷಣಾ ಇಲಾಖೆ ಅಂದಾಗ. ಇಸ್ರೇಲು ನಾನು ನೋಡಿದಂತಹ ಬಹಳ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಒಂದು. ಇಸ್ರೇಲ್ ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ, ಅವರ ಅಗ್ರಿಕಲ್ಚರ್ ನೋಡಿದ್ದೀನಿ,
ಒಂದು ಮರುಭೂಮಿಯನ್ನ ಕೂಡ ಅವರು ಫಲವತ್ತಾದ ನಾಡನ್ನಾಗಿ ಸೃಷ್ಟಿ ಮಾಡಿದಂತಹ ಏಕೈಕ ದೇಶ ಪ್ರಪಂಚದಲ್ಲಿ, ಎಲ್ಲರಿಗೂ ಮಾದರಿ. ಆಮೇಲೆ ಅವ್ರದ್ದೇನಂದ್ರೆ ಒಂದು ಧೋರಣೆ, ನಾವು ಅಷ್ಟು ಎನಿಮೀಸ್ ಮಧ್ಯೆ ಇರುವಂತಹ ಪುಟ್ಟ ಲ್ಯಾಂಡ್, ಮೇಲಿಂದ ಕೆಳಗಡೆ 4 ಅವರ್ ನೀವು ಕಾರ್ ತಗೊಂಡೋದ್ರೆ ಕೆಳಗಡೆಯಿಂದ ಮೇಲೆ ದೇಶನೇ ಹೋಗುತ್ತೆ 4.5 hours. ಹೌದು, ಸೂಪರ್. ಆ ದೇಶದಲ್ಲಿ 15 ದಿವಸ ಇದ್ದೆ. ಪ್ರತಿಯೊಂದು ಊರನ್ನು ಅರ್ಥ ಮಾಡ್ಕೊಂಡೆ, ಹಳ್ಳಿ, ಊರು, ಕೇರಿ. ಭಯದಲ್ಲಿ ಇರಕ್ಕಿತ್ತ ಭಯ ಏನಿರ್ತದೆ? ಭಯ ಇದ್ದೇ ಇದೆ, ಪ್ರತಿ ಕ್ಷಣದಲ್ಲೂ ಅಲ್ಲಿ ಭಯ ಇದೆ. ಆದ್ರೆ ಅವ್ರು ತುಂಬಾ, ಅದೇ ಹೇಳಿಲ್ವಾ, ಒಂದು ಭಯದ ನೆಕ್ಸ್ಟ್ ಲೆವೆಲ್ ಏನಂದ್ರೆ ಸ್ಟ್ರಾಂಗ್ ಆಗ್ಬಿಡ್ತಾರೆ. ಬಾಂಬ್ ಬಿದ್ದು ಈಗ ನೋಡಿ, ಯುಕ್ರೇನ್ ಅಲ್ಲಿ ಇದ್ದೆ ನಾನು, ಬಂಕರ್ ಹೋಗ್ತಾ ಇದ್ದೆ 2 ಸಲ. ಪಕ್ಕನೆ ಬಾಂಬ್ ಬೀಳುತ್ತೆ, 300 kg ಬಾಂಬ್ ಬಿದ್ರೆ ಅರ್ಧ ಕಿಲೋಮೀಟರ್ ಯಾರು ಉಳಿಯಲ್ಲ. ಬಂಕರ್ ಒಳಗೆ ಹೋಗ್ಬೇಕು. ನಾನು ಬಂಕರ್ ಒಳಗೆ ಹೋಗ್ತಾ ಇದ್ರೆ ನನ್ನ ಹೋಟೆಲ್ ಅಲ್ಲಿ 3 ಜನ ಯಾರು ಹೋಗ್ತಾನೆ ಇಲ್ಲ. ದಿನ ಬಿದ್ದು ಗೊತ್ತವ್ರಿಗೆ. ನಮಗ್ ಸಾಕಾಗಿದೆ. ಈಗ ಎವ್ರಿ ಡೇ ಬ್ಯಾಗ್ ಎತ್ಕೊಂಡು ನಿಮ್ಮ ಯಾರು ಹೋಗ್ತಾರೆ ಅಂದ್ರೆ ಮಕ್ಕಳು. ನೀವು ನೋಡ್ಬೇಕು, ರಾತ್ರಿ ಬಂಕರ್ ಅಲ್ಲಿ ಮಕ್ಕಳು ಸ್ಟೋಲರ್ಸ್ ಲೈನ್ ಆಗಿರುತ್ತೆ. ಚಿಕ್ಕ 2 ತಿಂಗಳ ಮಕ್ಕಳು, ಒಂದೇ ಚಿಕ್ಕ ಮಕ್ಕಳು, ಆಗಷ್ಟೇ ಡೆಲಿವರಿ ಆಗಿರೋ ಮನೆಗೆ ಬಂದಿರೋ ಮಕ್ಕಳನ್ನೆಲ್ಲ ಲೈನಾಗಿ ಹಿಂಗೆ ಜೋಡಿಸಿರ್ತಾರೆ. ಅಮ್ಮಂದ್ರೆಲ್ಲ ಪಕ್ಕ ಕುತ್ಕೊಂಡು ಅಲ್ಲೇ ಹಿಂಗೆ ಇಟ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಆ ಬಾಂಬ್ ಬಿದ್ದ ತಕ್ಷಣ ನಾನು ಹಿಂಗೆ ಕೂತಿದ್ದೀವಿ ನೋಡಿ, ಹಿಂಗೆ ಅಲಾಡುತ್ತೆ ಬಂಕರ್ ಒಳಗೆ. ಯಾಕಂದ್ರೆ ವೈಬ್ರೇಷನ್ಸ್ ಕರೆಕ್ಟ್. ಪಟ್ ಅಂತ ಹೊಡೆದ ತಕ್ಷಣ 300 kg ಬಾಂಬ್ ಇಮ್ಯಾಜಿನ್ ಮಾಡಿ, ಡ್ರೋನ್ ಇಂದ ಬಂದು ಬೀಳೋದು. ಇಲ್ಲೂ ಬೀಳುತ್ತೆ, ರಷ್ಯಾಲೂ ಬೀಳುತ್ತೆ. ಬಾಂಬ್ ಒಂದೇ ಕಡೆ ಬೀಳಲ್ಲ. ಅದಕ್ಕೆ ಹೇಳೋದು, ಯುದ್ಧದಲ್ಲಿ ಯಾರು ವಿನ್ನರ್ ಇಲ್ಲ, ಎಲ್ಲ ಲೂಸರ್ಸ್. ಯುದ್ಧದಲ್ಲಿ ಯಾರು ಗೆಲ್ಲಕ್ಕಾಗಲ್ಲ, ಎಲ್ಲ ಸೋಲದೇನೆ. ಅಲ್ಟಿಮೇಟ್ಲಿ ಲಾಸ್ ಎಲ್ಲರಿಗೂ ಆಗುತ್ತೆ. ಸೊ ಈ ತರ ನೋವುಗಳು ನೀವು ಜಗತ್ತಲ್ಲಿ ಎಲ್ಲ ಕಡೆ ನೋಡ್ಬೋದು. ಒಂದ್ ಕಡೆ ಎಲ್ಲ, ಕೆಲವು ಕಡೆ ನೀರಿಗೋಸ್ಕರ ಯುದ್ಧ ನಡೀತಿದೆ. ಈ ಆಫ್ರಿಕಾ ದೇಶಗಳಲ್ಲಿ ಊಟಕ್ಕೋಸ್ಕರ ಯುದ್ಧ ನಡೀತಿದೆ. ಒಂದೊತ್ತು ಊಟ ಇಲ್ಲ, ಮಣ್ಣನ್ನ ಬೇಯಿಸ್ಕೊಂಡು ತಿನ್ನುವಂತ ಸನ್ನಿವೇಶಗಳನ್ನ ನೋಡಿದೀನಿ. ನೀರ್ ಸಿಗದೆ ನೀರಿಗೋಸ್ಕರ ಒಬ್ರನ್ನೊಬ್ರು ಸಾಯಿಸೋದು ನೋಡಿದ್ರ ನೀವು? ನೀರಿಗೋಸ್ಕರ ಹೋರಾಟ ನಡೆಯುತ್ತಿದೆ. ಇಡೀ ವಿಶ್ವದಲ್ಲಿ ಒಂದು ಕಲಹ ಆಲ್ಮೋಸ್ಟ್ ಇವತ್ತು ಒಂದು 256-300 ಯುದ್ಧಗಳು ನಡೀತಾರೆ. ನಮಗ್ ಕಾಣೋದು 5-6 ಯುದ್ಧಗಳು ಮಾತ್ರ. ಚಿಕ್ಕ ವಿಷಯಗಳು. ಈಗ ವೆಸ್ಟರ್ನ್ ಸಹಾರಾಗ ಹೋಗಿದೆ, ಮೊರೊಕ್ಕೋ ಕೆಳಗಡೆ ಇರುವಂತಹ ವೆಸ್ಟರ್ನ್ ಸಹಾರಾ, ಆ ದೇಶ ಇದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಮೊರೊಕ್ಕೋ ಕೆಳಗಡೆ, ಮೊರೊಕ್ಕೋನೇ ಅದನ್ನ ಆಕ್ಯುಪೈ ಮಾಡಿದ್ದಾರೆ ಇವಾಗ. ಆ ಕೆಳಗಡೆ ಇರೋ ವೆಸ್ಟರ್ನ್ ಸಹಾರಾ, ಮಾರಿಟಾನಿಯಾ ಮತ್ತೆ ಮೊರೊಕ್ಕೋ ಮಧ್ಯೆ ಇರುವಂತಹ ಒಂದು ಪೀಸ್ ಆಫ್ ಲ್ಯಾಂಡ್. ಆ ಒಂದು ಜಾಗದಲ್ಲೂ ಕೂಡ ಇವತ್ತಿಗೂ ಕಾನ್ಫ್ಲಿಕ್ಟ್ ನಡೀತದೆ, ಬೆಳಗ್ಗೆಯಿಂದ ರಾತ್ರಿವರೆಗೂ. ಆ ರೀಜನ್ ಅಲ್ಲಿ ಕೂಡ ಟ್ರಾವೆಲ್ ಮಾಡಿದೆ. ಅಲ್ಲೂ ಅಷ್ಟೇ, ಯುನೈಟೆಡ್ ನೇಷನ್ಸ್ ಯಾವಾಗ್ಲೂ ಇರ್ತಾರೆ, ಪೀಸ್ ಕೀಪಿಂಗ್ ಸೋಲ್ಜರ್ಸ್ ಇರ್ತಾರೆ. ಕಲಹಗಳು ಇಲ್ದಿರುವಂತಹ ಜಾಗ ವಿಶ್ವದಲ್ಲಿ ಯಾವುದೂ ಇಲ್ಲ. ನಿಮ್ಮ ಈ ಟ್ರಾವೆಲ್ ಜರ್ನಿ ಒಳಗೆ ಒಂದ್ಸತಿ ಕಣ್ಣು ಮುಚ್ಕೊಂಡು ನೋಡಿದ್ರೆ ಇದು ನನ್ನ ಬೆಸ್ಟ್ ಟ್ರಾವೆಲ್ ಅಂದ್ರೆ ಯಾವುದು? ನಾನು ಮಾಡಿದ ಒಂದು ಮ್ಯಾಜಿಕಲ್ ಟ್ರಾವೆಲ್ ಅಂದ್ರೆ ವಿಶ್ವದ ಅತ್ಯಂತ ನಾನು ಮಾಡಿದಂತಹ ಮ್ಯಾಜಿಕಲ್ ಟ್ರಾವೆಲ್ ಅಂದ್ರೆ ಅದೇನೆ. 45 ದಿವಸಗಳ ಪ್ರವಾಸ. ಕರ್ನಾಟಕದಿಂದ ಶುರು ಮಾಡಿ ಥೈಲ್ಯಾಂಡ್ ಹೋಗಿ, ಥೈಲ್ಯಾಂಡ್ ಇಂದ ಮಂಗೋಲಿಯಾಗ ಹೋಗಿ, ಮಂಗೋಲಿಯಿಂದ ಶುರು ಮಾಡಿದ್ದು. ಮಂಗೋಲಿಯಾದ ರಾಜಧಾನಿ ಉಲಾನ್ ಬತಾರ್ ಅಂತಿದೆ. ಅದು ವಿಶ್ವದ ಅತ್ಯಂತ ಥಂಡಿ ರಾಜಧಾನಿ. ಅಲ್ಲಿ ಇವಾಗ ಇನ್ನೇನು ನವೆಂಬರ್ ಶುರು ಆಯ್ತು, -45 ಇರುತ್ತೆ. ಒಂದ್ಸರಿ ಇಮ್ಯಾಜಿನ್ ಮಾಡಿ, ಮುಗೀತು ಬಿಡಿ. ಫ್ರೀಜರ್ -45, ಫ್ರೀಜರ್ -18. ನಿಮ್ಮ ಮನೆಯ ಫ್ರೀಜರ್ -18 to -20 ಇರುತ್ತೆ. ಮಂಗೋಲಿಯಲ್ಲಿ ಆಚೆ ಕಡೆ -45 ಕ್ಯಾಪಿಟಲ್ ಇರುತ್ತೆ. ಅಲ್ಲಿಂದ ಜರ್ನಿ ಶುರು ಮಾಡಿದ್ದು. ಅಲ್ಲಿಂದ ಟ್ರೈನ್ ಮೂಲಕ ರಷ್ಯಾಗೆ ಎಂಟರ್ ಆಗಿ ಫಸ್ಟ್ ಮಂಗೋಲಿಯಾ ಎಲ್ಲ ನೋಡಿದೆ. ಮಂಗೋಲಿಯಾ ನೋಡಿ, ಮಂಗೋಲಿಯಾ ಅತ್ಯದ್ಭುತವಾದ ದೇಶ. ಪ್ರಪಂಚದಲ್ಲಿ ನಾನು ಯಾರಿಗಾರು ಒಂದು ಎಕ್ಸ್ಟ್ರೀಮ್ ಟ್ರಾವೆಲಿಂಗ್ ಅಡ್ವೆಂಚರ್ ಬಟ್ ಬಹಳ ಸೇಫ್ ದೇಶ, ಬುದ್ಧಿಸ್ಟ್ ದೇಶ ಅದು, ಟಿಬೆಟ್ ತರ. ಬಹಳ ಶಾಂತ ಸ್ವಭಾವದ ಜನಗಳು ಮಂಗೋಲಿಯಾ. ನಾನು ನಮ್ಮ ರಾಮ ಜನ್ಮಭೂಮಿಯ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದ ದಿವಸ ಮಂಗೋಲಿಯಲ್ಲಿದ್ದೆ, ಹಳ್ಳಿಲಿದ್ದೆ. ಅಲ್ಲಿ ನಾವು ಆಚರಿಸಿ ಇಡೀ ಊರು ಹಳ್ಳಿಗೆ ನಾನು ಸಿಹಿ ಹಂಚಿದ್ದೆ ಅವತ್ತು. ಅಲ್ಲಿಯ ಬುದ್ಧಿಸ್ಟ್ ದೇವಸ್ಥಾನಕ್ಕೆ ಹೋಗಿ. ಅಲ್ಲಿನ ರಸ್ತೆಗಳು, ಈಗ ವಿದೇಶಕ್ಕೆಲ್ಲ ಹೋದಾಗ ಅಲ್ಲಿನ ರಸ್ತೆಗಳು, ಅಲ್ಲಿನ ಅಂಗಡಿಗಳು, ಈ ತರದೆಲ್ಲ ಹೆಂಗಿರುತ್ತೆ? ಇಲ್ಲಿ ತರದೇನಾ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ? ಇಲ್ಲ, ಖಂಡಿತ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಇರುತ್ತೆ. ಈಗ ಎಕ್ಸ್ಟ್ರೀಮ್ ವಿಂಟರ್ ಇರೋ ಜಾಗ, ಈಗ ಹೇಳಿದ್ನಲ್ಲ ಈ ಟೂರಲ್ಲಿ ನಾನು ಟ್ರೈನ್ ಮೂಲಕ ವಿಶ್ವದ ಅತ್ಯಂತ ಥಂಡಿ ನಗರಕ್ಕೆ ಹೋದೆ, ಯಾಕೂಟ್ಸ್ಕ್ ಅಂತ. ಈಗ ಯಾಕೂಟ್ಸ್ಕ್ ಅಂತ ಒಂದು ಸಿಟಿಯನ್ನ ತಗೊಂಡ್ರೆ ನೀವು ಇಮ್ಯಾಜಿನೇ ಮಾಡಕ್ಕಾಗಲ್ಲ ಒಂದು ಊರು ಹಿಂಗಿದೆ ಅಂತ. ಈ ಸ್ಕೈಫೈ ಮೂವಿ ಇರುತ್ತಲ್ಲ, ಏಲಿಯನ್ ಪಿಕ್ಚರ್, ಆ ತರ ಇದೆ ಊರು. ಯಾಕೆಂದ್ರೆ ಅಲ್ಲಿ ಭೂಮಿಯಲ್ಲಿ ಪರ್ಮಾಫ್ರಾಸ್ಟ್ ಅಂತ ಇರುತ್ತೆ. ಅಂದ್ರೆ ಈಗ ನಾವು ನೆಲ ಆಗಿದ್ರೆ ನಮ್ಗೆ ಮಣ್ಣು ಸಿಗುತ್ತಲ್ವಾ, ಅವ್ರ ನೆಲ ಆಗಿದ್ರೆ ಐಸ್ ಸಿಗುತ್ತೆ. ಅಲ್ಲಿ ಮೇಲೂ ಐಸು, ಕೆಳಗಡೆನೂ ಐಸು. ಯಾಕೂಟ್ಸ್ಕ್ ಅಲ್ಲಿ ವಿಂಟರ್ ಟೆಂಪರೇಚರ್ -60 ಇರುತ್ತೆ. ದೇಹ ನಮ್ಗೆ ಸಡನ್ ಅಕ್ಲಮಟೈಸ್ ಆಗಲ್ಲ. ಅದಕ್ಕೆ ನಾನು ಸ್ಲೋ ಆಗಿ 45 ದಿವಸ ಟ್ರಾವೆಲ್ ಮಾಡಿದ್ದು. ಕಡೆಯದಾಗಿ ನಾನು ತಲುಪಿದಂತಹ ಜಾಗ ಭೂಮಿಯ ಮೇಲಿರುವಂತಹ ಅತ್ಯಂತ
ಥಂಡಿಯ ಜಾಗ, ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಅಂತ ಹೇಳ್ತೀವಿ, ಮನುಷ್ಯರು ಇರುವಂತಹ ಅತ್ಯಂತ ಥಂಡಿ ಜಾಗ. ಇಲ್ಲಿ ಲೋಯೆಸ್ಟ್ ರೆಕಾರ್ಡೆಡ್ ಟೆಂಪರೇಚರ್ -71.2. ನಾನು ಹೋದಾಗ -66 ಇತ್ತು. ಹೆಂಗನ್ಸುತ್ತೆ ನಿಮ್ಗೆ ಅಂದ್ರೆ ಮುಳ್ಳು ಚುಚ್ಚಿದಂಗೆ ಆಗತ್ತೆ. ಆಮೇಲೆ ನೀವು ಒಂದು 10 ರಿಂದ 15 ನಿಮಿಷ ಎಕ್ಸ್ಪೋಜರ್ ಅಲ್ಲಿ ಸಾಯುವಂತಹ ಚಾನ್ಸಸ್ ಇರುತ್ತೆ. ತುಂಬಾ ಡ್ರೈ ಅಲ್ಲ, ಲೈಫ್ ರಿಸ್ಕ್ ಅದು. ಆ ಟ್ರಿಪ್ ಲೈಫ್ ರಿಸ್ಕ್. ಆ ಜರ್ನಿ ಇದೆ. ಯಾಕೂಟ್ಸ್ ಪ್ರಪಂಚದ ಅತ್ಯಂತ ಥಂಡಿ ಜಾಗದಿಂದ ಒಮಿಯೋಕಾನ್ಗೆ ಹೋಗೋದು ಒಂದು ರೋಡ್ ಇದೆ, ರೋಡ್ ಆಫ್ ಬೋನ್ಸ್ ಅಂತ ಕರಿತೀವಿ. ಆ ರೋಡ್ ಕೆಳಗಡೆ 10 ಲಕ್ಷ ಹೆಣಗಳಿವೆ. ಯಾಕಂದ್ರೆ ಯಾರ ಕೆಲ ರೋಡ್ ಮಾಡಿಸ್ತಾರಲ್ಲ ಅವರು ಪ್ರಿಸ್ನರ್ಸ್, ಸೋವಿಯತ್ ಯೂನಿಯನ್ ಅವರುಗಳು ಎತ್ತಾಕೊಂಬಂದಂತಹ ಪ್ರಿಸ್ನರ್ಸ್ ನ ಕೇಳಿ ಈ ರೋಡ್ ಮಾಡಿಸಿದ್ದು. ಆ ಕೋಲ್ಡ್ ತಡ್ಕೊಳಕಾಗದೆ ಯಾರೇ ಸತ್ತೋದ್ರು, 3 ಜನ ಸತ್ತೋದ್ರು, ಅವ್ರನ್ನ ಆ ರೋಡ್ ಕೆಳಗಡೆ ದಫನ್ ಮಾಡ್ಬಿಟ್ರು. ಸೊ ಅದಕ್ಕೆ ರೋಡ್ ಆಫ್ ಬೋನ್ಸ್ ಅಂತ ಕರೀತಾರೆ. ಆ ರೋಡ್ ಎಷ್ಟು ಡೇಂಜರಸ್ ಅಂದ್ರೆ, ಯಾವ ರೋಡಲ್ಲಿ -65 ಹಿಂಗಿರುತ್ತೆ. ನಿಮ್ ಗಾಡಿ ಏನಾದ್ರು ಕೆಟ್ಟೋಗ್ಬಿಟ್ರೆ ನೀವು ವಿತಿನ್ 20 ಮಿನಿಟ್ಸ್ ಸತ್ತೋಗ್ತೀರಾ. ಯಾಕಂದ್ರೆ ಹೀಟರ್ ಆಫ್ ಆದ್ರೆ ಹೋಯ್ತು. ಇರಕ್ ನೀವು ಆಮೇಲೆ ಬಟ್ಟೆ ಎಷ್ಟು ಹಾಕಿರ್ತೀವಿ ಗೊತ್ತಾ, ನಾನು 8 kg ಬಟ್ಟೆ ಹಾಕಿರ್ತೀವಿ. ಈಗ ಒಂದು ಬನಿಯನ್ ಹಾಕಿದೀವಿ, ಶರ್ಟ್ ಹಾಕಿದೀವಿ ಅನ್ಕೊಳ್ಳಿ, ಅಲ್ಲಿ ಇದ್ರ ಮೇಲೆ 8 ಲೇಯರ್ ಬಟ್ಟೆ ಹಾಕ್ಬೇಕು. ಆಮೇಲೆ ಫೈನಲಿ ಒಂದು ಜಾಕೆಟ್ ಹಾಕ್ಬೇಕು. ಮುಖದ ಯಾವುದೇ ಭಾಗ, ಕಣ್ಣಿನ ಭಾಗ ಬಿಟ್ರೆ ಇನ್ ಯಾವುದೇ ಭಾಗನೂ ನೀವು ತೋರ್ಸಕ್ಕಾಗಲ್ಲ. ಕಾಲು ಅಷ್ಟೇ, ಕಾಲಿಗೆ ಕ್ಯಾಮಲ್ ವುಲ್, ಒಂಟೆಯ ಉಣ್ಣೆಯಿಂದ ಮಾಡಿದಂತಹ ಕಾಲು ಚೀಲಗಳನ್ನ ಹಾಕೊಂಡು ಅದ್ರ ಮೇಲೆ ಇಷ್ಟಪ್ಪ ಶೂ ಹಾಕೋಬೇಕು. ಈ ಸೋಲು ಥಂಡಿ ತಾಕ್ಬಾರ್ದು ಕಾಲಿಗೆ, ಥಂಡಿ ಕಾಲಿಗೆ ತಾಕಿದ್ರೆ ನೆತ್ತಿಗೆ ತಾಕದಂಗೆ ಡಬಲ್ ಸಾಕ್ಸ್ ಹಾಕ್ಸಿ. ಅಂದ್ರೆ ಅದು ಆ ಜೀವನನೇ ಬೇರೆ. ನೀವು ವಾಶ್ರೂಮ್ ಹೋಗ್ಬೇಕು ಅಂದ್ರೂ ತುಂಬಾ ಕಷ್ಟ ಪಡ್ಬೇಕು, ಊಟ ಮಾಡ್ಬೇಕು ಅಂದ್ರೂ ತುಂಬಾ ಕಷ್ಟ ಪಡ್ಬೇಕು. ತರಕಾರಿ ಬೆಳೆಯಲ್ಲ, ವರ್ಷದಲ್ಲಿ 8 ರಿಂದ 9 ತಿಂಗಳು ತರಕಾರಿನೇ ಬೆಳೆಯಕ್ಕಾಗಲ್ಲ. ಆಮೇಲೆ ಆ ಯಾಕೂಟ್ಸ್ ಮತ್ತೆ ಸೈಬೀರಿಯಾ ರೀಜನ್ ಅಲ್ಲಿ ತರಕಾರಿನೇ ಬೆಳೆಯಕ್ಕಾಗಲ್ಲ, ಯಾಕಂದ್ರೆ ಮಣ್ಣೇ ಇಲ್ಲ. ಪ್ರತಿಯೊಂದು ಇಂಪೋರ್ಟ್ ಆಗ್ಬೇಕು. ಹಳ್ಳಿಗಳಲ್ಲಿ ಇಂಪೋರ್ಟ್ ಎಲ್ಲ ಮರ್ತ್ಬಿಡಿ. ಸೊ ಬಹಳ ಮಿನಿಮಲಿಸ್ಟಿಕ್ ಬೇಸಿಕ್ ಲೈಫ್ ಅಲ್ಲಿ ಬದುಕಬೇಕಾದಂತಹ ಜಾಗ. ಈ ತರ ಜಾಗಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಮನುಷ್ಯ ಯಾವ್ದಕ್ಕೆ ಬೇಕಾದ್ರೂ. ಈಗ ನಾನೇ ಒಬ್ಬ ಕನ್ನಡಿಗನಾಗಿ ಇಷ್ಟು ಹೀಟ್ ಪ್ರದೇಶದಲ್ಲಿ ಬದುಕಿ ಕೋಲ್ಡೆಸ್ಟ್ ಪ್ಲೇಸ್ ಇಂದ ವರ್ಲ್ಡ್ಗೆ ಹೋಗ್ಬರೋ ಅಷ್ಟು ಕೆಪಾಸಿಟಿ ನನಗಿದೆ ಅಂದ್ರೆ ನಮ್ಮ ಮನುಷ್ಯರ ಕೇಪಬಿಲಿಟಿ ಎಷ್ಟಿದೆ. ಸೂಪರ್. ಈ ದೇಶಕ್ಕೆ ಹೋಗ್ಬಾರ್ದಿತ್ತು, ರಿಸ್ಕ್ ತಗೊಂಡ್ಬಿಟ್ಟೆ, ಈ ದೇಶ ನನ್ಗೇನು ಅಷ್ಟು ಇಷ್ಟ ಆಗಲಿಲ್ಲ. ಆತರ ಯಾವ ದೇಶನೂ ಇಲ್ಲ. ಇಲ್ಲ ಇಲ್ಲ, ಎಲ್ಲಾ ದೇಶಗಳಲ್ಲೂ ಖುಷಿ ಸಿಕ್ಕಿದೆ, ಎಲ್ಲಾ ದೇಶದಲ್ಲೂ ಅತ್ಯದ್ಭುತವಾದ ಆತಿಥ್ಯ ಸಿಕ್ಕಿದೆ, ಎಲ್ಲಾ ದೇಶದಲ್ಲೂ ಹೊಟ್ಟೆ ತುಂಬಾ ಊಟ, ಏನು ತೊಂದರೆನೇ ಆಗಿಲ್ಲ. ರೈಟ್. ಈಗ ಹೋಗ್ಬಿಟ್ಟಿರ್ತೀರಿ, ಎಲ್ಲ ಪ್ಲಾನ್ ಮಾಡ್ಕೊಂಡು ಪೂರ್ವ ಸಿದ್ಧತೆ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಂಡಿರ್ತೀರಿ. ಪೂರ್ವ ಸಿದ್ಧತೆ ಮಾಡಲ್ಲ ಅಲ್ಲ, ಫಿನಾನ್ಷಿಯಲಿ ಹೇಳೋದು, ಆ ಸೆಂಟ್ರಲ್ಲಿ ಎಲ್ಲ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಅಯ್ಯೋ ಮಿಸ್ ಆಗ್ಬಿಡ್ತು, ಏನೋ ದುಡ್ಡಿನ ವ್ಯತ್ಯಾಸ ಆಯ್ತು, ಆ ತರ ಪ್ರತಿ ಸಲ ಆಗುತ್ತೆ. ಈಗ ನೇಪಾಳಗೆ ಹೋಗಿದ್ದೆ, ನೇಪಾಳಲ್ಲಿ ಡ್ರೋನ್ ಹಾರಿಸ್ತಾ ಇದೆ, ತುಂಬಾ ಗಾಳಿ ಬಂದ್ಬಿಟ್ಟು ಹೊಸ ಡ್ರೋನು, ಒಳಗೆ ಮೌಂಟೇನ್ ಹಿಂಗೆ ರೆವೈನ್ ಇದೆ ಫುಲ್ ಹಿಂಗ್ ಡೀಪ್ ಆಗಿ, ಅಲ್ಲಿ ಹೋಗಿ ಎಲ್ಲ ಒಳಗೆ ಎಲ್ಲ ಸಿಗಾಕೊಂಡ್ಬಿಡ್ತು. ಆಲ್ಮೋಸ್ಟ್ ಅಲ್ಲಿರೋ ಲೋಕಲ್ ಜನಗಳಿಗೆಲ್ಲ ದಿನಗೂಲಿ, ಯಾಕಂದ್ರೆ ಅವರೆಲ್ಲ ದಿನಗೂಲಿಗೆ ಹೋಗ್ತಾರೆ, ಅವ್ರಿಗೆ ಅವತ್ತಿನ ದಿವಸದ ಕೂಲಿ ಕೊಟ್ಟು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿ ಡ್ರೋನ್ಗೆ 6 ಜನ ಕಳಿಸಿದ್ದೆ. 6 ಜನ ಪಾತಾಳಕ್ಕೆ ಹೋದ್ರು ತರಕಾಗ್ಲಿಲ್ಲ ಅದನ್ನ. ಇಮಿಡಿಯೇಟ್ಲಿ 1 ಲಕ್ಷ ಹೋಯ್ತಲ್ಲ. ಈಗ ಅದೇ ತರ ಈಗ ಮೈಕ್ ಹಾಕೊಂಡಿದ್ದೆ ಮೊನ್ನೆ ನೇಪಾಳದಲ್ಲೇ, ಒಂದೇ ಟ್ರಿಪ್ ಅಲ್ಲಿ 2 ಲಾಸು. ಮೈಕ್ ಹಾಕಿದ್ದೆ ಫೋನ್ಗೆ, ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇದ್ರು, ಕ್ಯಾಮ್ರಾ ಮತ್ತೆ ಸ್ಟಿಕ್ ಅನ್ನ ಹಿಂಗ್ ಇಟ್ಕೊಂಡು ಹೋಗ್ತಾ ಇದ್ದೆ, ಟಚ್ ಆಗಿದೆ ಮೈಕ್ದು ರಿಸೀವರ್ ಬಿದ್ದೋಯ್ತು. ಸೊ ಒಂದೇ ಟ್ರಿಪ್ ಅಲ್ಲಿ ಆಲ್ಮೋಸ್ಟ್ 1,30,000 ಎಕ್ವಿಪ್ಮೆಂಟ್ ಡಮ್ಮು. ಸೊ ಈ ತರ ಚಾಲೆಂಜಸ್ ತುಂಬಾ ಬರ್ತಾ ಇರುತ್ತೆ. ಏನೋ ಕ್ರ್ಯಾಶ್ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಫೋನ್ ಹಾಳಾಗುತ್ತೆ. ಸೊ ಇದೆಲ್ಲ ತುಂಬಾ ಎಕ್ಸ್ಟ್ರೀಮ್ಲಿ ಒಂದ್ ಸೈಡ್ ಫಿನಾನ್ಷಿಯಲ್ ರಿಸ್ಕ್ ತುಂಬಾ ಜಾಸ್ತಿ ಇದೆ. ಅದಕ್ಕೆ ನೋಡಿ ತುಂಬಾ ಕಮ್ಮಿ ಜನ ಕೈಲಿ ಮಾತ್ರ ಇದನ್ನ ಮಾಡಕ್ ಸಾಧ್ಯ. ನಿಜ. ಅದಕ್ಕೆ ಇವತ್ತರೆಗೂ ನೀವು ಒಂದು 3-4 ಜನ ಬಿಟ್ರೆ ಈ ಒಂದು ಹೈ ರಿಸ್ಕ್ ಅಡ್ವೆಂಚರ್ಗೆ ಯಾರು ಕೈ ಹಾಕೋದಿಲ್ಲ. ಯೂಶಲಿ ನಾನು ಮಿಡಲ್ ಕ್ಲಾಸ್ ಅಂತ ಹೇಳಲ್ಲ, ಬಹುತೇಕ ಜನರ ಕನಸು ಒಂದು ದೇಶನಾದರೂ ನೋಡಬೇಕು, ಒಂದು ದೇಶ ಸುತ್ತಬೇಕು, ಯಾವ್ದಾದ್ರು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಫ್ಲೈಟಲ್ಲೇ ಹೋಗ್ಬೇಕೇನೋ, ಈ ತರದ ಭಾವನೆಗಳಿರುತ್ತೆ. ಇದಕ್ಕೊಂದು ಕ್ಲಾರಿಟಿ ಕೊಡಿ. ಹೋಗ್ಬೇಕು. ಪ್ರತಿಯೊಬ್ರು ಕನ್ನಡಿಗರಲ್ಲಿ ಕಳಕಳಿಯ ವಿನಂತಿ ಏನ್ ಮಾಡ್ತೀನಿ ಅಂದ್ರೆ, ಪ್ರತಿಯೊಬ್ರು ಪ್ರವಾಸ ಮಾಡಿ, ಪ್ರಯಾಣ ಮಾಡಿ. ಎಸ್ಪೆಷಲಿ 2 ದೇಶ ಇದೆ, ಆ ದೇಶಕ್ಕೆ ನೀವು ಯಾವುದೇ ರೀತಿಯ ಪಾಸ್ಪೋರ್ಟ್ ಇಲ್ಲದೆ ಕೂಡ ಹೋಗ್ಬೋದು, ಬರೀ ಆಧಾರ್ ಕಾರ್ಡ್ ಅಲ್ಲಿ ಹೋಗ್ಬೋದು. ಅದು ನೇಪಾಳ, ಭೂತಾನ, ಹತ್ತಿರದ ದೇಶಗಳು. ಯಾಕಂದ್ರೆ ಬೇಡ, ಈಗ ನಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರು, ಈಗ ತಮಿಳ್ನಾಡುಗೆ ಹೋದ್ರು ಬೇರೆ ದೇಶ ಅಂತಾನೆ ಅನ್ಸುತ್ತೆ ನಮ್ಮದು. ನಾವು ಪಕ್ಕದ ಸ್ಟೇಟಿಗೆ ಹೋದಂಗೆ ಆಯ್ತು. ಅಲ್ಲಿ ಜನಗಳಿಗೂ ನಮಗೂ ಸಂಬಂಧನೇ ಇಲ್ಲ. ಅವ್ರು ಯೋಚನೆ ಮಾಡೋದು, ಅವ್ರ ಭಾಷೆ, ಅವ್ರ ಊಟ ತಿಂಡಿ. ನಾವು ಮುದ್ದೆ ತಿಂದ್ರೆ ಅವ್ರು ಪರೋಟ ತಿಂತಾರೆ. ಪ್ರತಿಯೊಂದು ಚೇಂಜ್. ನಮ್ಮಲ್ಲೇ ಸುತ್ತಮುತ್ತ ನೋಡೋದಕ್ಕೆ ತುಂಬಾ ಇದೆ. ಬಟ್ ನಾನ್ ಯಾಕೆ, ತುಂಬಾ ಜನ ನನ್ನ ಕೇಳ್ತಾರೆ, ಯಾಕೆ ನೀವು
ನಮ್ಮ ರಾಜ್ಯ ನಮ್ಮ ದೇಶವನ್ನೇ ಆಯ್ಕೆ ಮಾಡ್ಕೊಳ್ಳದೆ ಬೇರೆ ದೇಶದಿಂದ ಶುರು ಮಾಡೋದ್ರಿಂದ. ಬಟ್ ಕೆಲವು ಸಲ ದೂರ ಹೋದಾಗ ಅಥವಾ ಮೇಲಿಗೆ ಹೋದಾಗ ಈಗ ಡ್ರೋನಿಂದ ಕಾಣುವಂತಹ ಒಂದು ಪರ್ಸ್ಪೆಕ್ಟಿವ್ ನಮ್ಮ ಕ್ಯಾಮ್ರಲ್ಲಿ ಕಾಣಲ್ಲ. ಈಗ ನಾನು ನಿಂತಿರೋ ಜಾಗ ಡ್ರೋನ್ ನೋಡೋದು ಹೆಂಗ್ ಕಾಣುತ್ತೆ, ಆ ಒಂದು ದೊಡ್ಡ 360 ಈಗಲ್ ಐ ವ್ಯೂ ಅಂತ ಹೇಳ್ತೀವಿ. ಆ ಈಗಲ್ ಐ ವ್ಯೂನ ನಾವು ಅರ್ಥ ಮಾಡ್ಕೋಬೇಕು. ದೂರ ಹೋದಾಗ್ಲೇ ನಮ್ಮ ಹತ್ರವಾದ ವಿಷಯಗಳು ಗೊತ್ತಾಗೋದು. ಈಗ ನಾನು ದೂರ ಹೋಗಿದ್ದಕ್ಕೆ ನಾವ್ ಈ ಸಣ್ಣ ಪುಟ್ಟದಕ್ಕೂ ಯಾಕೆ ಕಿತ್ತಾಡ್ತಿದೀವಿ ಅಂತ ಅನ್ಸುತ್ತೇನೋ. ನಾವು ಆಕ್ಚುಲಿ ಸೈಕಾಲಜಿ ನೋಡೋದಾದ್ರೆ, ಇಲ್ಲಿನ ಮನಸ್ಥಿತಿಗಳು ನೋಡಿದ್ರೆ, ಇಲ್ಲಿ ಕೆಲವೊಮ್ಮೆ ನನ್ನ ಆಫೀಸು, ಸ್ಟೂಡೆಂಟ್ಸು, ಮನೇಲಿ ನಲ್ಲಿ ಹತ್ರ ಜಗಳ ಆಡೋದು, ಈ ಥರದ್ದು ಕೆಲವೊಂದು ಕಾನ್ಸೆಪ್ಟ್ ನೋಡ್ಬಿಟ್ರೆ, ಯಾರೋ ಊಟಕ್ಕೆ ಕರೆದಿಲ್ಲ ಅಂದ್ರೆ ನೀನು ನಂಗೆ ಊಟಕ್ಕೆ ಕರೆದಿಲ್ಲ ಅಲ್ಲ, ಎಲ್ಲದಕ್ಕೂ ಯಾಕಂದ್ರೆ ಅದೇ ಹೇಳುದು ಪರ್ಸ್ಪೆಕ್ಟಿವ್. ಈಗ ಯಾಕೆ ಕರೆದಿಲ್ಲ ಅವನ ದೃಷ್ಟಿಲಿ ಯೋಚನೆ ಮಾಡಬೇಕು. ಈಗ ಎಷ್ಟೊಂದ್ಸಲಿ ನಾವು ನಮ್ಮ ಅತ್ಯಂತ ಆತ್ಮೀಯರನ್ನೇ ಮಿಸ್ ಮಾಡಿರ್ತೀವಿ. ಅದಕ್ಕೆ ಅವ್ನು ಯಾಕೆ ಹಿಂಗ್ ಮಾಡ್ದ, ಅವ್ನ ಶೂಲ್ ನಾನ್ ಕಾಲಿಟ್ಬಿಟ್ಟು ಯೋಚನೆ ಮಾಡ್ಬೋದಾ, ಅವಾಗ ನಮಗೊಂದು ಹೊಸ ದೃಷ್ಟಿಕೋನ ಬರುತ್ತೆ. ಯಾಕೆ ಅವ್ನು ಮಾಡ್ದೆ ಹಿಂಗೆ ಅಂತ. ಅವಾಗ ಅವ್ನ ಅರ್ಥ ಮಾಡ್ಕೊಂಡು ಅವನ್ನ ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳಿದ್ರೆ ಅವ್ನು ಕೊಡೋ ಉತ್ತರ ಬೇರೆ ತರ ಇರುತ್ತೆ. ಅಥವಾ ಅವ್ನು ಕೊಡ್ಲಿಲ್ಲ ಅಂದ್ರೆ ನಾವು ದೂರ ಇಡೋದಕ್ಕೆ ನಮ್ಮ ಹತ್ರ ಸ್ಟ್ರಾಂಗ್ ಕಾರಣ ಇರುತ್ತೆ. ಅದು ಬಿಟ್ಟು ನಾವು ಅವ್ನು ಕಲೀಲಿಲ್ಲ ಅಂದ ತಕ್ಷಣ ಇದು ಎಂಡ್ ಆಫ್ ದ ವರ್ಲ್ಡ್ ಅಂತ ಅನ್ಕೊಳ್ಳೋ ತಪ್ಪು. ಸೊ ದೂರ ಹೋಗೋದ್ರಿಂದ ಸಾಕಷ್ಟು ಈಗ ನನ್ನ ಭಾಷೆ ಮೇಲೆ ಅಭಿಮಾನ ಹೆಚ್ಚಾಗಿದ್ದು, ನನ್ನ ರಾಜ್ಯದ ಮೇಲೆ, ನನ್ನ ನೆಲದ ಮೇಲೆ ಅಭಿಮಾನ ಹೆಚ್ಚಾಗಿದ್ದು ಕೂಡ ನಾನು ದೂರದ ದೇಶಗಳಿಗೆ ಹೋದಾಗ್ಲೇನೆ. ಅಲ್ಲಿ ಹೋಗಿ ಅವರು ಅಭಿಮಾನಗಳನ್ನ ನೋಡಿದಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಅವ್ರ ದೇಶ ಅವ್ರ ಭಾಷೆ ಅಂದ್ರೆ, ನಾವ್ಯಾಕೆ ಪಡಲ್ಲ, ನಾವ್ಯಾಕೆ ಅವನ ಪಡ್ತೀವಿ. ಒಂದು ಈಗ ಕನ್ನಡದಲ್ಲಿ ಒಂದು ಪದ ಹೇಳಬೇಕು ಅಂದ್ರೆ ನಾವು ಅಸಹ್ಯ ಪಡ್ಕೋತೀವಿ, ಅದೇ ಇಂಗ್ಲೀಷಲ್ಲಿ ಹೇಳಬೇಕು ಅಂದ್ರೆ ಸೂಪರ್ ಅಂತೀವಿ. ಕನ್ನಡದಲ್ಲಿ ಕಾಚ ಅಂದ್ರೆ ಅಸಹ್ಯ ಪಡ್ತೀವಿ, ಇಂಗ್ಲೀಷಲ್ಲಿ ಇನ್ನರ್ ವೇರ್ ಅಂದ್ರೆ ಖುಷಿ ಪಡ್ತೀವಿ. ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿದೆ. ಅಂದ್ರೆ ನಮ್ಮ ಭಾಷೆಯನ್ನ ಅಥವಾ ನಮ್ಮ ವಿಷಯಗಳನ್ನ ಕನಿಷ್ಠವಾಗಿ ನೋಡ್ತೀವಿ ನಾವು ಅಂತ. ಕ್ರಿಂಜ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಅದನ್ನೇ ನೀವು ಬೇರೆ ಭಾಷೆಯಲ್ಲಿ ತಗೊಂಡ್ರೆ ವಾವ್ ಸೂಪರ್ ಅಂತ. ಯಾಕಂದ್ರೆ ನಮ್ಗೆ ಮುಂಚೆಯಿಂದ ಈ ಬ್ರಿಟಿಷರ್ಸ್ ಆಳಿ ನಮ್ಮನ್ನ 200 ವರ್ಷದ ಸೈಕ್ ಏನಿದೆ ತಮ್ಮ ತಲೆ ಒಳಗೆ ಕೂತ್ಕೊಂಡ್ಬಿಟ್ಟಿದೆ. ನಾವು ಇನ್ನೊಬ್ರನ್ನ ಈಗ ನೋಡಿ, ಬ್ರಿಟಿಷರ್ಸ್ ನಮ್ಮನ್ನ ಇಷ್ಟೆಲ್ಲ ನಮ್ಗೆ ಹಿಂಸೆ ಕೊಟ್ಟು ನಮ್ಮನ್ನ ಕೊಳ್ಳಿ ಹೊಡೆದು ಅವ್ರ ದೇಶಗಳನ್ನ, ಯುರೋಪ್ ಅಷ್ಟೇ, ಇಡೀ ಯುರೋಪ್ ಇವತ್ತು ಸಾವುಕಾರ ಯಾಕಾಗಿದ್ದಾರೆ ಅಂದ್ರೆ ನಮ್ಗಳು ದುಡ್ಡಿಂದಾನೆ. ಇಲ್ಲಿಂದ ಪೋರ್ಚುಗೀಸ್ ಲೂಟಿ ಮಾಡ್ಕೊಂಡೋದ್ರು, ಗೋವಾದಿಂದ ಇಡೀ ವಿಶ್ವವನ್ನ ಲೂಟಿ ಮಾಡಿ, ಆಫ್ರಿಕನ್ ಎಷ್ಟು ಲೂಟಿ ಮಾಡಿದ್ರು. ಅವರೆಲ್ಲ ದೊಡ್ಡ ದೊಡ್ಡ ಪ್ಯಾಲೇಸ್ಗಳನ್ನ ಕಟ್ಕೊಂಡು ಅವ್ರವ್ರ ದೇಶಗಳನ್ನ ಕಟ್ಕೊಂಡಿದ್ದು ಬೇರೆ ಬೇರೆ ರಾಷ್ಟ್ರಗಳ ಲೂಟಿಯಿಂದ. ಅವ್ರದ್ದು ಏನು ಸ್ವಂತ ಇಲ್ಲ. ಇವತ್ತು ನನ್ನ ಮಗ UK ಹೋಗ್ತಾ ಇದ್ದಾನೆ ಅಂದ್ರೆ ಜಾಸ್ತಿ ಹೆಮ್ಮೆ ಪಡ್ತಾರೆ ಹೊರತು ನಮ್ಮ ಮಗ ಇಲ್ಲಿದ್ದಾನೆ ಅಂದ್ರೆ ಯಾರು ಹೆಮ್ಮೆ ಪಡಲ್ಲ. ಈಗ ಪ್ರಾಬಬ್ಲಿ ಈ ತರ ಮೈಗ್ರೇಷನ್ ಪಾಲಿಸಿ, ಹೊಸ ಪಾಲಿಸಿ ಬರ್ತಾ ಇದೆಯಲ್ಲ, ಅವರೆಲ್ಲ ವಾಪಸ್ ಬರ್ತಾ ಇರಲ್ಲ. ಅವ್ರು ವಾಪಸ್ ಬರೋದ್ರಿಂದ ಕರುನಾಡು ಭಾರತ ದೇಶ ಇನ್ನೂ ಜಾಸ್ತಿ ಮೇಲ್ ಬೆಳೆಯುತ್ತೆ. ಯಾಕಂದ್ರೆ ಅಲ್ಲಿ ಇಡೀ ವಿಶ್ವ ಆಕ್ಚುಲಿ ಇವತ್ತು ಬೆಳೀತಾ ಇರೋದೇ ಭಾರತ ದೇಶ ಹಾಗೆ ಕರುನಾಡಿನ ಟ್ಯಾಲೆಂಟ್ ಇಂದ. ನಮ್ಮ ಬೆಸ್ಟ್ ಜನಗಳನ್ನ ನಾವು ಉಳಿಸ್ಕೊಳಕ್ ಆಗ್ತಲ್ಲ. ಯಾಕಂದ್ರೆ ಈಗ ನನ್ನ ಬೆಸ್ಟ್ ಡಾಕ್ಟರ್ ಒಬ್ಬ ನನ್ನ ಫ್ರೆಂಡ್, ಅವನು ಕೈನ ಮುರಿದು ಚಿತ್ರಾನ್ನ ಆಗ್ಬಿಟ್ರು ಅವನು ಇಮಿಡಿಯೇಟ್ಲಿ ರೀಕನ್ಸ್ಟ್ರಕ್ಷನ್ ಮಾಡ್ತಾನೆ. ಸೂಪರ್. ಅವನು ಪ್ಲಾಸ್ಟಿಕ್ ಸರ್ಜನ್. ಅವನು ಇವತ್ತು ಆಸ್ಟ್ರೇಲಿಯಾ ಇದ್ದಾನೆ. ಅವನು ಭಾರತೀಯ ಕೈನ ಸರಿ ಮಾಡ್ತಲ್ಲ, ಆಸ್ಟ್ರೇಲಿಯನ್ ಕೈ ಸರಿ ಮಾಡ್ತಿದ್ದಾನೆ. ಆದ್ರೆ ಅವನು ಓದಿದ್ದು, ಅವನಿಗೆ ಫಂಡ್ ಕೊಟ್ಟಿದ್ದು ಎಲ್ಲ ಭಾರತ ದೇಶದವರು. ನೋಡಿ, ನಮ್ಮ ರತ್ನಗಳನ್ನ, ನಮ್ಮ ಶಕ್ತಿನ ಯಾಕೆ ಉಳಿಸ್ಕೋತಾ ಇಲ್ಲ ಅಂದ್ರೆ ಅವನಿಗೆ ಯೋಗ್ಯತೆ ಇರೋ ಸಂಬಳ ನಾವು ಕೊಡ್ಬೇಕಲ್ವಾ. ಕರೆಕ್ಟ್. ಅವನಿಗೆ ಕೊಡಲ್ಲ, ಅವನಿಗೆ ಪೀನಟ್ಸ್ ಕೊಡ್ತೀವಿ, ಅವನಿಗೆ ಪುಡಿ ಕಾಸು ಕೊಡ್ತೀವಿ ಅಂದ್ರೆ ಅಫ್ಕೋರ್ಸ್ ಅವ್ನು ಬೇರೆ ಕಡೆ ಹೋಗ್ತಾನೆ. ಈಗ ನಾಸಾಲಿರೋ ಸೈಂಟಿಸ್ಟ್ಗಳೆಲ್ಲ ಭಾರತೀಯರು ಆಲ್ಮೋಸ್ಟ್. ವಿಶ್ವದ ಅತ್ಯುನ್ನತ, ಈಗ ಗೂಗಲ್ ತಗೊಳ್ಳಿ, ಗೂಗಲ್ CEO ನಮ್ಮ ತಮಿಳ್ನಾಡುವರು, ಮೈಕ್ರೋಸಾಫ್ಟ್ ಸತ್ಯನಾರಾಯಣ ಅವರು ಎಲ್ಲಿಯವರು, ಎಲ್ಲಾನು ಭಾರತೀಯ ಮೂಲದವರೇ. ನಮ್ಮ ಬೆಸ್ಟ್ ಟ್ಯಾಲೆಂಟ್ಗಳನ್ನ ಯೂಸ್ ಮಾಡ್ಕೊಂಡು ಅವ್ರುಗಳು ತಮ್ಮ ರಾಷ್ಟ್ರಗಳನ್ನ ಕಟ್ಕೊಂಡಿದ್ದಾರೆ. ಈಗ ಅವ್ರು ನಾವು ಬೇಡ ಅಂತ ವಾಪಸ್ ಕಳಿಸಿದ್ರೆ ನಾವೆಲ್ಲ ಖುಷಿಯಿಂದ ವಾಪಸ್ ಬಂದು ನಮ್ಮ ದೇಶ ಬಟ್ ನಮ್ಮ ದೇಶದ ವಾಪಸ್ ಬರೋಕ್ಕೂ ನೋಡಿ ನಮ್ಮ ದೇಶದ ವ್ಯವಸ್ಥೆ ಸರಿ ಇಲ್ಲ. ಈಗ ಮನೆಯಿಂದ ಆಫೀಸ್ಗೆ ಹೋಗೋಕೆ ಹಿಂಸೆ ಇದೆ ಅಂದ್ರೆ ಎಲ್ಲದಕ್ಕೂ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಭ್ರಷ್ಟಾಚಾರದ ವಿಚಾರ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಇರಿಟೇಷನ್ ಶುರುವಾದಾಗ ಏನಾಗುತ್ತೆ ಅಂದ್ರೆ ಯಪ್ಪ ಬೇಡ ನಾವು ಬೇರೆ ಕಡೆ ಹೋಗೋಣ ಅನ್ಸುತ್ತೆ. ರೈಟ್. ಈಗ ನೀವು ವಿದೇಶದಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಂದ್ ದೇಶದಿಂದ ಹಂಗೆ ಕಂಟಿನ್ಯೂ ಆಗಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಫ್ಲೈಟ್ ಟ್ರಾವೆಲೇ ಇರುತ್ತಾ, ದೇಶಕ್ಕೆ ಕನೆಕ್ಟಿವಿಟಿ ಅಂದ್ರೆ ಅಲ್ಲಿ ಟ್ರೈನ್ ಫೆಸಿಲಿಟಿನೋ ಅಥವಾ ಶಿಪ್ ಅಲ್ಲಿ ಹೋಗೋದು ಈ ತರದ್ ಏನಾದ್ರು ಇತ್ತಾ? ಎಲ್ಲ ಇರುತ್ತೆ, ಎಲ್ಲ ರೀತಿನೂ ಮಾಡಿದೀನಿ. ನನಗೆ ಎಲ್ಲದಕ್ಕಿಂತ ಇಷ್ಟ ಲ್ಯಾಂಡ್ ಬಾರ್ಡರ್ಸ್ ಅಲ್ಲಿ ಕ್ರಾಸ್ ಮಾಡೋದು. ಯಾಕಂದ್ರೆ ಲ್ಯಾಂಡ್ ಬಾರ್ಡರ್ಸ್ ಕ್ರಾಸ್ ಮಾಡ್ಬೇಕಾದ್ರೆ ನೀವು ಕಟ್ಟ ಕಡೆಯ ಹಳ್ಳಿಗಳನ್ನೆಲ್ಲ ಮುಟ್ಕೊಂಡ್ ಬರ್ತೀರಾ. ಅದೇ ನೀವು ಮೇನ್ ರಾಜಧಾನಿಯಿಂದ ಇನ್ನೊಂದು ರಾಜಧಾನಿಗೆ ಹಾರ್ಬಿಟ್ರೆ ಒಂದು ಅಷ್ಟು ಜರ್ನಿ ಮಜಾ ಫೀಲ್ ಆಗಲ್ಲ. ಬಟ್ ತುಂಬಾ ಕಷ್ಟ ಲ್ಯಾಂಡ್ ಬಾರ್ಡರ್ಸ್ ಕ್ರಾಸ್ ಮಾಡೋದು. ಅಲ್ಲೂ ಅಷ್ಟೇ ಭ್ರಷ್ಟಾಚಾರ ಇರುತ್ತೆ, ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಮಾಫಿಯಾ ಇರುತ್ತೆ. ಈಗ ಇರಾನ್ ದೇಶದ ಬಾರ್ಡರ್ ಬಲೂಚಿಸ್ತಾನ್ ಅಂತ ಕರಿತೀವಿ. ಈಗ ಪಾಕಿಸ್ತಾನಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗಿತ್ತು, ನೀವು ಕೇಳಿದ್ರೆ ಅದ್ರ ಬಗ್ಗೆ ಹೇಳಿರ್ತೀರಾ. ಈಗ ಬಲೂಚಿಸ್ತಾನ್ ಬರೀ ಒಂದ್ ಕಡೆ ಪಾಕಿಸ್ತಾನ ಮಾತ್ರ ಇಲ್ಲ, ಇರಾನಲ್ಲಿ ಕೂಡ ಬಲೂಚಿಸ್ತಾನ್ ಇದೆ, ಅಫ್ಘಾನಿಸ್ತಾನ ಕೂಡ ಬಲೂಚಿಸ್ತಾನ್ ಇದೆ. 3 ಗಡಿಯಲ್ಲಿ ಹಿಂಗ್ ಸೇರಿ ಬಲೂಚಿಸ್ತಾನ್ ಆಗುತ್ತೆ.
ನಾನು ಇರಾನ್ ದೇಶದ ಬಲೂಚಿಸ್ತಾನನ್ನ ಪಾಕಿಸ್ತಾನದ ಗಡಿವರೆಗೂ ನೋಡ್ಕೊಂಡ್ ಬಂದಿರೋದು ಏಕೈಕ ಪರ್ಸನ್. ನಾನು ಇವತ್ತರೆಗೂ ಯಾರು ಹೋಗಿಲ್ಲ, ಯಾವ ಫಾರಿನರ್ ಕೂಡ ಅಷ್ಟು ದೂರ ಹೋಗಿಲ್ಲ. ಬಲೂಚಿಸ್ತಾನ್ ಜನಗಳು ಹೆಂಗ್ ಬದುಕ್ತಾ ಇದ್ದಾರೆ ಇರಾನ್ ದೇಶದಲ್ಲಿ ಅಂತ ಹೋಗಿ ನೋಡ್ಕೊಂಡ್ ಬಂದಿರೋದು. ಸೊ ಆ ಒಂದು ಬಾರ್ಡರ್ ಟೌನ್ಸ್ ಅಲ್ಲಿ ನಡೆಯುವಂತಹ ಕೆಲವು ವಿಷಯಗಳಿದೆಯಲ್ಲ ಅದು, ಆಮೇಲೆ ಅಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಮಾಫಿಯಾ ಅಂದ್ರೆ ಪೆಟ್ರೋಲ್ ಮಾಫಿಯಾ. ಇರಾನ್ ಅಲ್ಲಿ ₹6 1 ಲೀಟರ್ ಪೆಟ್ರೋಲ್, ಪಾಕಿಸ್ತಾನಲ್ಲಿ ₹200 1 ಲೀಟರ್ ಪೆಟ್ರೋಲ್. ಮುಗಿತಲ್ಲ. ಸೊ ಬಲೂಚಿಸ್ತಾನಿಂದ ಎವ್ರಿ ಡೇ, ನೀವು ನಂಬೋದಿಲ್ಲ, KGF ಪಿಕ್ಚರ್ ಅಲ್ಲಿ ದೊಡ್ಡ ದೊಡ್ಡ ಗ್ಲಾಸ್ ಹಾಕೊಂಡು ತಲೆಗೆ ಟೊಪ್ಪಿ ಹಾಕೊಂಡು ಫುಲ್ಲು ಹಿಂಗ್ ಹಾಕೊಂಡು ಬೈಕಲ್ಲಿ ಎಲ್ಲ ಕಡೆ ಟ್ಯಾಂಕರ್ಸ್ ನೋಡಿ ಪೆಟ್ರೋಲ್ ಎವ್ರಿ ಡೇ 1,000 ಬೈಕ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಬಲೂಚಿಸ್ತಾನ ನೀವು ಕಾರ್ ತಗೊಂಡೋದ್ರೆ ಕಾರ್ಗೆ ಅದಕ್ಕೆ ಪೆಟ್ರೋಲ್ ಸಿಗಲ್ಲ, ಎಲ್ಲ ಪೆಟ್ರೋಲ್ ಅಲ್ಲಿ ಹೋಗ್ತಾ ಇರುತ್ತೆ. ಅಫೀಮ್ ಮಾಫಿಯಾ ಅಂದ್ರೆ ನೀವು ತುಂಬಾ ರಿಸ್ಕಿ, ತುಂಬಾ ಹೈ ರಿಸ್ಕ್. ನೀವೇ ಹೆದರಿದ ಸನ್ನಿವೇಶ ಏನಾದ್ರು ಇದೆಯಾ? ಎಲ್ಲ ಪ್ರತಿ ನಾವು ಮಾಡೋದು ಅಷ್ಟು ಹೆದರಿರೋದು. ಯಾವ ಕೆಲಸನೂ ಯಾವ್ದು ನಾವು ಮಾಡಿರೋದು ಯಾವ್ದು ನಾರ್ಮಲ್ ಅಲ್ವೇ ಇಲ್ಲ. ನಾವು ಮಾಡಿರೋದು ಎಲ್ಲ ಎಕ್ಸ್ಟ್ರೀಮ್. ಆಮೇಲೆ ನಾವು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಯಾಕಂದ್ರೆ ನಾನು ಅನ್ನೋದು ಒಂದು ಈಗೋ ಇರಬಾರ್ದು ಅಂತ. ಬಟ್ ಇನ್ಫ್ಯಾಕ್ಟ್ ಇದ್ರಲ್ಲಿ ಯಾರು ಇಲ್ಲ, ನಾನು ಒಬ್ನೇ ಬಿಟ್ರೆ ಈ ತಂಡದಲ್ಲಿ ಗ್ಲೋಬಲ್ ಕನ್ನಡಿಗ ತಂಡ ಅಂತ ಇಲ್ಲ. ತಂಡ ಕಟ್ಟುವಷ್ಟು ನನ್ನ ಹತ್ರ ಫೆಸಿಲಿಟಿ ಇರ್ಲಿಲ್ಲ. ಕ್ಯಾಮ್ರಾ ಎತ್ಕೊಂಡು ಇವಾಗ ಇಷ್ಟು ದೂರ ಬಂದಿರೋದು. ರೈಟ್. ಇದೆಲ್ಲದರ ನಡುವೆ ಈ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ದೇಶಕ್ಕೆ ಹೋಗ್ಬೇಕು, ಈ ತರ ಡೆಫಿನೆಟ್ಲಿ ಒಂದು ಹೋಮ್ವರ್ಕ್ ಅಂತೂ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಪ್ಲಾನ್ಸ್ ಅಫ್ಘಾನಿಸ್ತಾನ್. ಓಕೆ, ಅಫ್ಘಾನಿಸ್ತಾನ ಹೋಗೋಣ ಅಂತ. ಹೊಸ ರಿಸ್ಕ್, ಹೊಸ ರಿಸ್ಕ್ ಅನ್ನೋಕ್ಕಿಂತ ಹೊಸ ಸ್ನೇಹ ಅಂತ ಕರಿಬಹುದು. ವಾವ್, ವೆರಿ ನೈಸ್. ಯಾಕಂದ್ರೆ ಅಫ್ಘಾನಿಸ್ತಾನ ಜನರು ಭಾರತದ ದೇಶದ ಜನರಿಗೆ ಕೊಡ್ತಾ ಇರುವಂತಹ ಪ್ರೀತಿಯನ್ನು ನೋಡಬಹುದು ಕ್ರಿಕೆಟ್ ಅಲ್ಲಿ, ಇನ್ನೊಂದ್ರಲ್ಲಿ. ಮತ್ತೆ ಹೊಸ ದೇಶವನ್ನ ಕಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸನ್ನಿವೇಶದಲ್ಲಿ ನನಗೆ ಹೊಸದು ಒಂದು ಬಹಳ ಇಷ್ಟ ಆಗುತ್ತೆ. ಈಗ ನೇಪಾಳಲ್ಲಿ ಆ ಜಂಜಿ ಪ್ರೊಟೆಸ್ಟ್ ಆಯ್ತು, ಆ ವೈಲೆನ್ಸ್ ನಾನು ಯಾವತ್ತೂ ಒಪ್ಪಲ್ಲ, ಜಗಳಗಳನ್ನ ನಾನು ಒಪ್ಪಲ್ಲ. ಅಥವಾ ಅದು ಸುಟ್ಟಾಕಿ ಇದು ಸುಟ್ಟಾಕಿ, ಈಗ ನೀವು ನೇಪಾಳ ದೇಶದಲ್ಲಿ ಸುಪ್ರೀಂ ಕೋರ್ಟ್ನೇ ಸುಟ್ಟಾಕ್ಬಿಟ್ರು, ಪಾರ್ಲಿಮೆಂಟ್ನ ಸುಟ್ಟಾಕ್ಬಿಟ್ರು. ಮುಗೀತಲ್ಲ. ನೀವು ನಿಮ್ಮ ಮಕ್ಕಳು ನಮ್ಮ ದೇಶದ ಹಣದಲ್ಲಿ ಫಾರಿನ್ ಅಲ್ಲಿ ಹೋಗಿ ಮಜಾ ಮಾಡ್ತಾ ಇರೋದ್ರ ನಾವು ಸಹಿಸಲ್ಲ. ನೆಪೋ ಕಿಡ್ಸ್ ಅಂತ ಒಂದು ಸನ್ನಿವೇಶ ಬಂತ ನೋಡಿದ್ರ? ನೆಪೋ ಕಿಡ್ಸ್ ಅಂದ್ರೆ ಈ ದೇಶದ ರೆವೆನ್ಯೂನ ಫಾರಿನ್ ದೇಶದಲ್ಲಿ ಅಲ್ಲಿಯ ರಾಜಕಾರಣಿಗಳ ಮಕ್ಕಳು ಆರಾಮಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೋಟಿ ಕಾರು, ಕೋಟಿ ಬಟ್ಟೆ ಮಜಾ ಮಾಡ್ತಾ ಇದಾರೆ. ಇಲ್ಲಿ ಮಕ್ಕಳು ಹರಿದೋಗಿರೋ ಚಡ್ಡಿ ಹಾಕೊಂಡು ಓಡಾಡ್ತಾರೆ, ಒಳಗೆ ಅಂಡರ್ವೇರ್ ಕೂಡ ಇಲ್ಲ. ಹಳ್ಳಿಗಳು ನೋಡ್ಕೊಳ್ಳೋದಲ್ಲ, ಬೇಜಾರಾಗತ್ತೆ. ಆ ಬೇಜಾರು ಅವ್ರ ಫ್ರಸ್ಟ್ರೇಷನ್ ತಡ್ಕೊಳಕ್ ಆಗಿಲ್ಲ ಅವ್ರ ಕೈಲಿ. ಕೊನೆಗೆ ಫೈನಲಿ ಎರಪ್ಟ್ ಆದ್ರು. ಸೊ ಪ್ರತಿಯೊಂದು ದೇಶದ ಆ ಒಂದು ಆ ಸಿಸ್ಟಮ್ ನಾವು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದಲ್ಲ ಒಂದ್ ದಿವಸ ಅದು ಬಸ್ಟ್ ಆಗೇ ಆಗತ್ತೆ. ಈಗ ಅಫ್ಘಾನಿಸ್ತಾನ ವಿಚಾರಕ್ಕೆ ಬಂದ್ರೆ, ಎಲ್ಲೋ ಒಂದ್ ಕಡೆ ಈಗ ತಾಲಿಬಾನ್ ಅಥವಾ ಈ ತರದ್ ಐಡಿಯಾಲಜೀಸ್ ನಾವ್ ಯಾರು ಒಪ್ಪಲ್ಲ. ಈಗ ಹೆಣ್ಮಕ್ಳನ್ನ ನೀವ್ ಹಿಂಗ್ ಕೂತ್ಕೊಂಡು ನನ್ನ ಹತ್ರ ಮಾತಾಡಕ್ಕೆ ಆಗಲ್ಲ. ಅಫ್ಘಾನಿಸ್ತಾನಲ್ಲಿ ನೀವು ಹಿಜಾಬ್ ಇಲ್ಲದೆ ಇರೋಕೆ ಆಗಲ್ಲ, ಮ್ಯೂಸಿಕ್ ಕೇಳಂಗಿಲ್ಲ, ಪಿಕ್ಚರ್ ನೋಡಂಗಿಲ್ಲ, ಮಕ್ಕಳು ಓದಂಗಿಲ್ಲ, ಹೆಣ್ಮಕ್ಳು ಓದಂಗೇ ಇಲ್ಲ. ಫಸ್ಟ್ ಋತುಚಕ್ರ ಆದ ತಕ್ಷಣ ಮದ್ವೆ. ಅಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಶುರು ಆಯ್ತು ಅಂದ್ರೆ ಅವ್ರ ವಯಸ್ಸಾಗೋ ತನಕ ದಿನ ಪ್ರತಿ ವರ್ಷ ಒಂದು ಮಗು. ಹೆಣ್ಮಕ್ಳನ್ನ ಯಾವ ರೀತಿ ತೃಣಕ್ಕೆ ಸಮಾನಾಗಿ ನೋಡ್ತಾರೆ ಅನ್ನೋದಕ್ಕೂ ಕೂಡ ಆ ಒಂದು ರೆಜಿಮ್ನ ನಾವು ಅರ್ಥ ಮಾಡ್ಕೋಬಹುದು. ಆಮೇಲೆ ನಾವು ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಪ್ರಾಧಾನ್ಯತೆ, ಅವ್ರು ಎಷ್ಟು ಫ್ರೀ ಆಗಿದ್ದಾರೆ ಅನ್ನೋದಕ್ಕೂ ಕೂಡ ನಾವು ಒಪ್ಕೋಬೇಕಾಗತ್ತೆ. ಎಲ್ಲಾ ವಿಷಯದಲ್ಲೂ ನಾವು ನಮ್ಮನ್ನು ಖಂಡನೆ ಮಾಡ್ಕೋಬಾರ್ದು. ನಮ್ದು ತುಂಬಾ ಒಳ್ಳೊಳ್ಳೆ ವಿಚಾರಗಳಿದೆ, ಬಟ್ ಇನ್ನೂ ನಾವು ಮುಂದುವರಿಬಹುದು ಅನ್ನೋದು ನನ್ನ ಆಶೆ ಅಷ್ಟೇ. ವಿದೇಶಗಳನ್ನೆಲ್ಲ ತಲುಪಿದ್ದೀರಿ. ಈಗ ಹೊಸದಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ. ನಮ್ಮ ಬಾದಾಮಿ, ನಮ್ಮ ಐಹೊಳೆ, ನಮ್ಮ ಹೊಯ್ಸಳೇಶ್ವರ, ನಮ್ಮ ಬೇಲೂರು, ಹಳೇಬೀಡು, ಹಂಪಿಯನ್ನು ಕೊಡಬೇಕು, ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅಂತ ಬೇರೆ ಭಾಷೆಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಹಲವರು ಮಾಡೋ ಒಂದು ಇಚ್ಛೆಯನ್ನು ಇಟ್ಕೊಂಡಿರ್ಬೋದು. ಅವ್ರಿಗೆ ನಿಮ್ಮ ಸಜೆಷನ್? ಅಂದ್ರೆ ಕನ್ನಡದಲ್ಲಿ ಮಾಡಬೇಕು ಅಂತ ಅಲ್ಲ, ಈಗ ಅಲ್ಲಿ ಹೊರದೇಶದ ಜನಗಳಿಗೆ ಇದನ್ನ ಪರಿಚಯ ಮಾಡೋದಕ್ಕೆ ಈ ತರ ಭಾಷೆ ಇಂಗ್ಲಿಷಲ್ಲಿ ಮಾಡೋದು ಖಂಡಿತ ಮಾಡಬಹುದು, ಮಾಡಬೇಕು. ನನಗೆ ಆಸೆ ಇದೆ ಆಕ್ಚುಲಿ. ನಾನೇನಾದ್ರು ಭಾರತ ದೇಶದಲ್ಲಿ ಸೀರೀಸ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಮಾಡ್ಬೇಕಂತ ಆಸೆ ಇದೆ. ಸೂಪರ್. ಆಮೇಲೆ ಇವಾಗ AI ಬಂದಿರೋದ್ರಿಂದ ಬೇರೆ ಬೇರೆ ಸ್ಪ್ಯಾನಿಷ್, ಪೋರ್ಚುಗಲ್ ಡಬ್ಬಿಂಗ್ ಕೂಡ ಮಾಡಬಹುದು. ಸೊ ಅದರಿಂದ ಜನಕ್ಕೆ ನಮ್ಮ ಟೂರಿಸಂ ಇದನ್ನ ಆಕ್ಚುಲಿ ನಮ್ಮ ಸರ್ಕಾರಗಳು ಮಾಡಬೇಕು. ನೀವು ಯೋಚನೆ ಮಾಡಿ, ಇಷ್ಟೇ ಸರ್ಕಾರ ಎಷ್ಟು ಸುಲಭ ನೋಡಿ ಕೆಲಸ. 10 ಜನ ಟ್ರಾವೆಲ್ ಯೂಟ್ಯೂಬರ್ಸ್ ನ ಕರೆದು 10 ಪ್ರಾಜೆಕ್ಟ್ ಕೊಟ್ರೆ, ಒಂದೊಂದು ಏರಿಯಾ, ನಾರ್ತ್ ಕರ್ನಾಟಕ ಇದು ಅಥವಾ ಒಂದೊಂದು ಡಿಸ್ಟ್ರಿಕ್ಟ್, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಇದು ಡಿಸ್ಟ್ರಿಕ್ಟ್ಸ್ ಇದೋ ಅಷ್ಟು ಡಿಸ್ಟ್ರಿಕ್ಟ್ಗೂ ಇಬ್ಬಿಬ್ರು 3 ಜನಕ್ಕೆ ವರ್ಷಕ್ಕೆ ಇಷ್ಟು ಬಡ್ಜೆಟ್, ನಿಂದು ಇಷ್ಟೇ ಕೆಲಸ, ನೀನ್ ಮಾಡ್ಬೇಕಾಗಿರೋದು ಆ ದೇಶದ್ದು ಹೈಲೈಟ್ ಮಾಡಬೇಕು ಆಂಗ್ಲ ಭಾಷೆಯಲ್ಲಿ. ಮತ್ತೆ ಹಿಂದಿ ಚೆನ್ನಾಗಿ ಮಾತಾಡ್ತಾ ಇದ್ರೆ ಬೇರೆ ಬೇರೆ ಹಿಂದಿ ಬ್ಲಾಗರ್ಸ್ನ ಕರೆಸಿ ನಮ್ಮ ಕರ್ನಾಟಕದ ಮೇಲೆ ಮಾಡಿ ಅಂತ ಹೇಳ್ಬೋದು. ಎಷ್ಟು ಸುಲಭ. ಅವಾಗ ನೋಡಿ, ಫ್ರಾನ್ಸ್ ದೇಶ ಅಂತ ನೀವು ನನ್ನ ಬಗ್ಗೆ ಹೇಳ್ತಾ ಇದ್ರಲ್ಲ, ಬರೀ ಫ್ರಾನ್ಸ್ ದೇಶಕ್ಕೆ ವರ್ಷಕ್ಕೆ 2.5 ಕೋಟಿ ಪ್ರವಾಸಿಗರು ಬರ್ತಾರೆ. 1 ವರ್ಷದಲ್ಲಿ 2.5 ಕೋಟಿ ಪ್ರವಾಸಿಗರು. ವಿಶ್ವದ ಅತ್ಯಂತ ದೊಡ್ಡ ಪ್ರವಾಸಿಯ ತಾಣ ಅಂದ್ರೆ ಫ್ರಾನ್ಸ್. ಆದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಭಾರತ ದೇಶಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ?
ಯಾರು ಬರ್ತಾ ಇಲ್ಲ. ನೆಗ್ಲಿಜೆಂಟ್ ಅಂತ ಕರಿಬಹುದು. ನಮ್ಮಷ್ಟು ದೊಡ್ಡ ದೇಶ ಇಟ್ಕೊಂಡು ನಾವು ಎಷ್ಟು ಕೋಟಿ ಜನನ್ನ ಟೂರಿಸಂ ತಂದ್ರೆ ಇಲ್ಲಿ ಎಷ್ಟು ಜನಕ್ಕೆ ಊಟ ತಿಂಡಿ ಆಗುತ್ತೆ, ಎಷ್ಟು ಜನಕ್ಕೆ ಅದರಿಂದ ಒಂದು ಆಧಾರ ಆಗುತ್ತೆ. ಬಟ್ ಏನಂದ್ರೆ ಒಂದು ವಿಷಯದಲ್ಲಿ ನಾವು ಲ್ಯಾಕಿಂಗ್ ಇದೀವಿ, ಸೇಫ್ಟಿ. ಒಂದು ಸೇಫ್ಟಿ ಒಳ್ಳೆಯ ಪಾಯಿಂಟ್. ಸೇಮ್ ಟೈಮ್ ನಮ್ದೆಲ್ಲ ಏನದು ಜುಟ್ಟು ಜನವರನ್ನ ಪೊಲಿಟಿಕಲ್ ಲೀಡರ್ಸಿಗೆ ಕೊಟ್ಬಿಟ್ಟು ನಾವು ಕೈಲಾಗ್ದವ್ರಾಗ್ಬಿಟ್ಟಿದೀವ. ಅಲ್ಲ, ಅದು ಒಂದು ಅವ್ರು ಎಲ್ಲಾರು ಅವ್ರ ಮೇಲೆ ಈಗ ಬ್ಲೇಮ್ ಮಾಡಕ್ಕಾಗಲ್ಲ. ಈಗ ಏನಂದ್ರೂ ದೇವ್ರು ನೋಡ್ಕೊತಾನೆ, ನಿನ್ ಕೈಲಾಗೋದನ್ನು ದೇವ್ರು ನೋಡ್ಕೊತಾನೆ ಅಂದ್ರೆ ಮತ್ತೆ ಹೆಂಗೆ? ಹಂಗ ಆಗಲ್ಲ. ಭಗವಂತ ಒಂದ್ ಕಡೆ ಬರ್ದು ಇನ್ನೊಂದು ಖಾಲಿ ಪುಟ ಕೊಟ್ಟಿದ್ದಾನೆ, ಬರ್ಕೋಬೇಕು. ಅಲ್ಲ ಹೇಳ್ತಾರಲ್ಲ, ಈ ಒಂದು ಅಸ್ಟ್ರಾಲಜಿಯಲ್ಲಿ, ಜ್ಯೋತಿಷ್ಯದಲ್ಲಿ ಬ್ರಹ್ಮ ಬರ್ದಿದ್ದು ಕಳ್ಸಿದ್ರೆ, ಬ್ರಹ್ಮ ಬರ್ದು ಇಷ್ಟು ಕಳಿಸಿ ನಿಮ್ಮ ಮನೆ ಮೇಲೆ ಅಂದ್ರೆ ಅದನ್ನ ತಿದ್ದಕ್ಕೆ ತೀಡಕ್ಕೆ ನಿಮ್ಗೆ ಯೋಗ್ಯತೆ ಬೆಳೆಸ್ಕೋಬೇಕು. ಯೋಗವು ಒಮ್ಮೆ ಬರುವುದು ನಿನಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೊ ಈ ರೀತಿ ನಾವು ಯೋಗ್ಯತೆನ ಬೆಳೆಸ್ಕೋಬೇಕು ಪ್ರತಿಯೊಂದು ಕ್ಷೇತ್ರದಲ್ಲೂ. ನಾವು ಟೂರಿಸಂ ಅಲ್ಲಿ ವರ್ಲ್ಡ್ ಜಿಯೋಪೊಲಿಟಿಕ್ಸ್ಗೆ ನಾವು ಎಕ್ಸ್ಪೋಸ್ ಆದಾಗ ಎಷ್ಟು ಹೊಸ ವಿಷಯಗಳನ್ನ ನಾವು ತರಬಹುದು ಇಲ್ಲಿಗೆ, ಮತ್ತೆ ಇಲ್ಲಿಂದ ಎಷ್ಟು ಹೊಸ ವಿಷಯಗಳನ್ನ ಆಚೆ ಕಳಿಸ್ಬೋದು. ನಮ್ಮ ಉತ್ಪನ್ನಗಳು ಬರೀ ಯಾಕೆ ಇಲ್ಲಿ ಮಾತ್ರ ಮಾರಾಟ ಆಗ್ಬೋದು, ಎಲ್ಲ ಇಡೀ ವಿಶ್ವದಲ್ಲಿ ಹೋಗ್ಬೋದು, ಇಡೀ ದೇಶದಲ್ಲಿ ಹೋಗ್ಬೋದು. ಇದಕ್ಕೆಲ್ಲ ಶ್ರಮಿಸ್ಬೇಕಾಗಿರೋದು ನಾವುಗಳು, ಈ ಪಾಲಿಸಿಗಳನ್ನ ಮಾಡ್ಬೇಕಾಗಿರೋದು ಸರ್ಕಾರದವರು. ಸೂಪರ್, ಅಲ್ಟಿಮೇಟ್. ಇದೆಲ್ಲದರ ನಡುವೆ ಸುದೀಪ್ ಜೊತೆಗಿನ ಒಡನಾಟದ ಬಗ್ಗೆ ಹೇಳಿ. ಒಬ್ಬ ಲೆಜೆಂಡ್ ಆಕ್ಟರ್ ಸುದೀಪ್ ಅಣ್ಣ ಅವ್ರ ಜೊತೆಗೆ ನಾನು ಆಲ್ಮೋಸ್ಟ್ 14 ವರ್ಷದಿಂದ ಒಡನಾಟ. ಅವರ ಪ್ರೀತಿ ಮತ್ತೆ ಅವರ ಆಶೀರ್ವಾದದಿಂದ ಸಾಕಷ್ಟು ನಾನು ಲೈಫ್ ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ನನ್ನ ಗುರುಗಳು ಅಂತ ಕರಿಬಹುದು. ಹಾಗೆ ಕರ್ನಾಟಕದ ಪ್ರತಿಯೊಬ್ಬ, ನಾನು ಚಿತ್ರರಂಗದಲ್ಲಿ ದುಡಿದಂತಹ ಪ್ರತಿಯೊಬ್ಬರು ಪರ್ಸನ್ ಕೂಡ, ಒಬ್ಬ ಲೈಟ್ ಮ್ಯಾನ್ ಆಗಿರ್ಬೋದು, ಒಬ್ರು ಮೇಕಪ್ ಮ್ಯಾನ್ ಆಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಪ್ರತಿಯೊಬ್ಬರಿಂದನೂ ಕಲ್ತಿದ್ದು ಸಾಕಷ್ಟಿದೆ. ನಿರ್ದೇಶಕರು, ನಿರ್ಮಾಪಕರು, ಯಾಕಂದ್ರೆ ಎಷ್ಟೋ ಜನ ಪೇಮೆಂಟ್ ಕೊಡದೆ ಕಲಿಸಿದ್ರು, ಬ್ಲಾಂಕ್ ಚೆಕ್ಗಳನ್ನ ಕೊಟ್ಟು ಆಟ ಆಡಿಸಿದ್ರು, ಏನೇನ್ ಹಿಂಸೆ ಕೊಡ್ಬೋದು ಎಲ್ಲ ಹಿಂಸೆ ಕೊಟ್ರು. ಅದಕ್ಕೆ ನಾನು ಹೇಳ್ತೀನಿ, ನಾನು ಯಾಕೆ ಇಷ್ಟೊಂದು ಹೈ ರಿಸ್ಕ್ ಟೇಕರ್ ಅಂತ. ಕನ್ನಡ ಚಿತ್ರರಂಗದಲ್ಲಿ 15 ವರ್ಷ ಸತತವಾಗಿ ಟ್ಯಾಲೆಂಟೆಡ್ ಆಗಿದ್ರು ಕೂಡ ಸೋತು ನಾನು. ಈಗ ಇಷ್ಟೇ ಯೋಚನೆ ಮಾಡಿ, ಕಳೆದ 2.5 ವರ್ಷದಲ್ಲಿ 8 ಲಕ್ಷ ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದ್ರ ಮುಂಚೆ 15 ವರ್ಷದಲ್ಲಿ ಏನೂ ಇಲ್ಲ. ಅಷ್ಟೇ ಟ್ಯಾಲೆಂಟ್ ಇತ್ತು ನನ್ನಲ್ಲಿ. ಆದ್ರೆ ನನ್ನನ್ನು ನಾನು ಹೊರಗೆ ಹಾಕೊಳ್ಳೋ ತನಕ ಅದಕ್ಕೆಲ್ಲ ಸೋಷಿಯಲ್ ಮೀಡಿಯಾ ಕಾರಣ ಅಂತ ಹೇಳ್ಬೋದು, ಮಾಧ್ಯಮಗಳ ಕಾರಣ ಅಂತ ಹೇಳ್ಬೋದು. ನೀವು ನನ್ನ ಮಾತಾಡಿಸ್ತಾ ಇದ್ದೀರಾ, ಎಷ್ಟೋ ಜನ ಕನ್ನಡಿಗರು ನಿಮ್ಮ ವಾಹಿನಿ ಮೂಲಕ ನನ್ನನ್ನು ನೋಡ್ತಾರೆ. ಸೊ ನಾನು ಖಂಡಿತ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಇವತ್ತು ಕೂತಿರುವಂತಹ ಜಿ ಮಾಧ್ಯಮಕ್ಕೆ. ಸೊ ಇದರಿಂದ ಈಗ ನಾನು ಜಿ ಮಾಧ್ಯಮದಲ್ಲಿ ಕೂಡ ಶೋಸ್ ಮಾಡಿದ್ದೀನಿ. ಸುದೀಪ್ ಅಣ್ಣ ಪ್ರೊಡ್ಯೂಸ್ ಮಾಡಿದಂತಹ ವಾರಸ್ದಾರ ಅಂತ ಒಂದು ಟೆಲಿವಿಷನ್ ಶೋ, ಅದರಲ್ಲಿ ನೆಗೆಟಿವ್ ರೋಲ್ ಆಗಿ ಮಾಡಿದ್ದೆ. ಅವಾಗಲೂ ಇಷ್ಟಪಟ್ಟಿದ್ದಾರೆ. ಜನಗಳ ಮುಂದೆ ಪ್ರಾಮಾಣಿಕವಾಗಿ ಯಾರ್ಯಾರು ಬಂದಿದಾರಲ್ಲ, ಪ್ರಾಮಾಣಿಕವಾಗಿ ಅಂದ್ರೆ ಈ ಮುಖವಾಡ ಹಾಕೊಳ್ಳೋದು, ಅವ್ರನ್ನೆಲ್ಲ ಜನ ಇಷ್ಟಪಟ್ಟಿದ್ದಾರೆ, ಅವ್ರನ್ನ ಎತ್ತಿದ್ದಾರೆ, ಬೆಳೆಸಿದ್ದಾರೆ. ಕರ್ನಾಟಕ ಯಾವತ್ತೂ ಆ ವಿಷಯದಲ್ಲಿ, ಟ್ಯಾಲೆಂಟ್ ನ ಗುರುತಿಸೋ ವಿಷಯದಲ್ಲಿ ಇದ್ರ ಇಷ್ಟೊಂದು ಬೇರೆ ಭಾಷಾ ಚಿತ್ರಗಳು ಕರ್ನಾಟಕದಲ್ಲಿ ಹಿಟ್ ಖಂಡಿತ ಆಗ್ತಾ ಇರಲಿಲ್ಲ. ನಿಮ್ಮ ಬ್ರದರ್ ಬಗ್ಗೆ ಹೇಳಿ, ಆ ಟ್ಯಾಲೆಂಟ್ ಬಗ್ಗೆ ಹೇಳಿ, ಪ್ರದೀಪ್ ಅವ್ರ ಬಗ್ಗೆ. ಸುದೀಪ್ ಅಣ್ಣ, ಪ್ರದೀಪ್. ಸುದೀಪ್ ಅಣ್ಣ ಅಂದ್ರೆ ನಮ್ಗೆ, ನನ್ನ ತಮ್ಮಗೆ ಮೆಂಟರು, ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರೋರು. ಪ್ರದೀಪ್ ಅವರು ನಾನು ಜೊತೆಗೆ ಹುಟ್ಟಿದಂತ ನನ್ನ ಪ್ರೀತಿಯ ತಮ್ಮ, ನನಗಿಂತ 3 ವರ್ಷ ಚಿಕ್ಕೋನು. ಇಬ್ರು ಭಯಂಕರ ಸೈನಿಕರು, ಕನ್ನಡ ಸೈನಿಕರು, ಇಬ್ರು ಕನ್ನಡ ಸೈನಿಕರು. ನಾವೆಲ್ಲ ಕನ್ನಡ ಸೈನಿಕರಾಗಬೇಕು, ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು ಕನ್ನಡ ಸೈನಿಕರು ಅಂತ. ನಾವು ಖಂಡಿತ ಆ ವಿಷಯದಲ್ಲಿ ತಲೆ ತಗ್ಸಲ್ಲ ಯಾವತ್ತೂ. ಕನ್ನಡ ವಿಷಯದಲ್ಲಿ ನಾವು ಯಾವತ್ತೂ ನಮ್ಮ ನಿಲುವನ್ನ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಪ್ರದೀಪ್ ನಾನು ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ಕನ್ಸ್ಕೊಂಡವರು. ಅವನು ಕೂಡ ಜಾಲಿ ಡೇಸ್ ಚಿತ್ರದ ಮೂಲಕ ಎಲ್ಲರೂ ಪರಿಚಿತ ಆಗಿ ಅದಾದ್ಮೇಲೆ ಚೆನ್ನಾಗಿ ಬೆಳೆದ. ಆಮೇಲೆ ಒಳ್ಳೆ ಫ್ಯಾಮಿಲಿ ಮ್ಯಾನು, ತನ್ನ ಕುಟುಂಬವನ್ನು ಅತ್ಯದ್ಭುತವಾಗಿ ಮಾಡ್ಕೊಂಡಿದ್ದಾನೆ. ಹಾಗೆ ಅವನು ಎಲ್ಲರನ್ನು ಚೆನ್ನಾಗಿ ಸುತ್ತಮುತ್ತ ಇರುವಂತಹ ಸ್ನೇಹ ಕೂಟ ಆಗ್ಬೋದು, ಎಲ್ಲರನ್ನ ಇಷ್ಟ. ಈಗ ಇತ್ತೀಚೆಗೆ ಅವನ್ನ ಫ್ರೆಂಡ್ಲಿ ಸ್ಟಾರ್ ಅಂತ ಕರೀತಾರೆ. ಬರ್ತ್ಡೇ ಆಯ್ತು ಆಗಸ್ಟ್ 24. ತುಂಬಾ ಎಲ್ಲರನ್ನ ಬಹಳ ಪ್ರೀತಿ ಮಾಡಿ, ಯಾಕಂದ್ರೆ ಅವನು ಅಷ್ಟೇ ಪ್ರೀತಿ ಕೊಡ್ತಾನೆ ಎಲ್ಲರಿಗೂ. ಅವನಿಂದ ಎಲ್ಲರೂ ಆ ರೀತಿ ಅಪೇಕ್ಷೆ ಇಟ್ಕೋಬಹುದು. ನನ್ನವನ ಬಾಂಧವ್ಯ ತುಂಬಾ ಕ್ಲೋಸ್. ಚಿಕ್ಕ ವಯಸ್ಸಿಂದ ಹೇಳೋದಲ್ಲ, ಕನ್ಸ್ ಕಾಣ್ತಾ ಬೆಳೆದವ್ರು ನಾವು. ಇವತ್ತು ಕೂಡ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ತರ ಬದುಕ್ತಾ ಇದ್ದೀವಿ. ನಿಮ್ಮ ಈ ಜರ್ನಿಗೆ ಯಾವ ತರ ಸಪೋರ್ಟಿವ್ ಆಗಿದ್ದಾರೆ? ನಾನು ಏನೇ ಮಾಡಿದ್ರು ಯಾವತ್ತೂ ಒಂದು ಕ್ವಶನ್ ಕೇಳಲ್ಲ. ಯಾಕೆ ಹೋದೆ, ಯಾಕೆ ಮಾಡಿದೆ, ಯಾಕೆ ಹಿಂಗೆ, ಯಾಕೆ ಹಂಗೆ. ಅವನೇನಂದ್ರೆ ನನ್ನ ಮೇಲೆ ಒಂಥರ ಬೇರೆ ರೀತಿಯ ರೆಸ್ಪೆಕ್ಟ್. ನಮ್ಮ ಅಣ್ಣ ಏನೇ ಮಾಡಿದ್ರು ಅವನೇನೋ ಒಂದು ಉದ್ದೇಶ ಇಟ್ಕೊಂಡ್ ಮಾಡಿರ್ತಾನೆ ಅಂತ. ಸೊ ನಾವುಗಳು ಇವತ್ತಿಗೂ ಅಷ್ಟೇ ಕೂತ್ಕೋತೀವಿ. ನಮ್ಮಿಬ್ರದ್ದು ಫೇವ್ರೆಟ್ ಟೈಮ್ ಪಾಸ್ ಅಂದ್ರೆ ಸಂಜೆ ಹೊತ್ತು ಯಾವ ತರ ಕೂರೋದು, ಒಳ್ಳೆ ಊಟ ತಿಂಡಿ ಮಾಡೋದು, ಕನ್ನಡ ಕರೋಕೆ, ಕನ್ನಡ ಹಾಡುಗಳನ್ನ ಹಾಡ್ಕೊಂಡು ಇಡೀ ರಾತ್ರಿಯನ್ನ ಕಳೆಯೋದು, ನಿದ್ದೆ ಮಾಡೋ ಮುಂಚೆವರೆಗೂ. ಆ ಒಂದು ರೊಟೀನ್ ಬಹಳ ವರ್ಷಗಳಿಂದ ಮಾಡ್ತಾ ಬಂದಿದೀವಿ.
ಕನ್ನಡ ಹಾಡುಗಳನ್ನ ಬೆಳೆಸೋ ಉದ್ದೇಶದಿಂದ ಇವಾಗ ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಕೂಡ ಶುರು ಮಾಡಿದ್ದೀನಿ. ಸೂಪರ್. ಎಲ್ಲ ಕಡೆ ಅವೈಲೇಬಲ್ ಇದೆ, ಎಲ್ಲರೂ ಕೇಳಬೇಕು. ನನ್ನ ಆಸೆ ಏನಂದ್ರೆ ಮುಂದಿನ 5 ವರ್ಷದಲ್ಲಿ, ಈಗ ನಾವೆಲ್ಲ ಕಂಪ್ಲೇಂಟ್ ಮಾಡ್ತೀವಿ ಬಾರಲ್ಲಿ ಪಬ್ಬಲ್ಲಿ ಅಥವಾ ನಾರ್ಮಲ್ ಆಗಿ ಕೂತಿದ್ರು ಅಥವಾ ಎಲ್ಲೇ ಹೋದ್ರೂ ಕನ್ನಡ ಗೀತೆಗಳು ನಮಗೆ ಸಾಕಷ್ಟು ಇಲ್ಲ ಅಂತ. ಈಗ ಇವತ್ತು ಕೂಡ ದೀಪಾವಳಿ ಅಂದ್ರೆ ಹಳೆಯ ಹಾಡುಗಳು ಕೇಳ್ತೀವಿ, ಫ್ಯಾಮಿಲಿ ಸಾಂಗ್ಸ್ ಅಂದ್ರೆ ಇನ್ನೂ ಇವತ್ತು ತುಂಬಾ ಹಳೆ ಜೇನಿನ ಗೂಡು ಸೂಪರ್. ಆದ್ರೆ ಅದೇ ಮಾಡಲ್ ಇದೀವಿ, ಹೊಸತಾದ ವಿಷಯಗಳನ್ನ ತರಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲಾ ಕ್ಯಾಟಗರಿಗೂ ಹಾಡುಗಳನ್ನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಶುರು ಮಾಡಿದೀನಿ. ಮುಂದಿನ 5 ವರ್ಷದಲ್ಲಿ 500 ಹಾಡುಗಳನ್ನ ಕನ್ನಡಕ್ಕೆ ಕೊಡಬೇಕು ಅಂತ ನನ್ನ ಆಸೆ. ಏನಂದ್ರೆ ನಾನು ಕನ್ನಡ ಸೈನಿಕ, ಕನ್ನಡಕ್ಕೆ ನನ್ನಿಂದ ಏನೆಲ್ಲ ಕೊಡುಗೆ ಕೊಡ್ಬೋದು ಕೊಡಕ್ ಟ್ರೈ ಮಾಡ್ತೀನಿ. ನಾ ಇರೋ ತನಕ ನಾ ಇಲ್ಲಿಂದಲೂ ಕೂಡ ಅವೆಲ್ಲ ವಿಷಯಗಳು ಎಲ್ಲೋ ಒಂದ್ ಕಡೆ ಜನಗಳಿಗೆ, ಈಗ ನಾನು ಬೇರೆ ದೇಶದಲ್ಲಿ ಕೊಟ್ಟ ಇನ್ಫಾರ್ಮೇಶನ್ ಅಥವಾ ನಾ ಕೊಟ್ಟ ಹಾಡುಗಳು, ಹಾಡಲ್ಲಿ ಕೊಟ್ಟಂತಹ ಸಾಹಿತ್ಯ ಯಾರಿಗೂ ಉಪಯೋಗ ಆದ್ರೆ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ಕನ್ನಡಿಗರು ಉದಾರ ಮನಸ್ಸಿನವರು ಅಂತ ಹೇಳ್ತಾರೆ. ಯಾರೋ ಬೇರೆ ಭಾಷೆಗೆ ಮಲಯಾಳ, ತಮಿಳ, ತೆಲುಗು ಅವ್ರು ಬಂದ್ಬಿಟ್ಟು ಈ ರೂಟ್ ಹೆಂಗೆ ಅಂದರೆ ಅವ್ರ ಭಾಷೆಲಿ ಹೇಳ್ತೀವಿ, ಹಿಂಗೆ ಪೋಯಿ ಹಂಗೆ ಹೋಗಿ ಹಿಂಗೆ ಟರ್ನ್ ತಗೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೋ ಮಿಕ್ಸ್ಡ್ ಭಾಷೆಲಿ ಹೇಳಿ ಅವ್ರಿಗೆ ದಾರಿ ತಲುಪಿಸೋ ಮನೋಭಾವ. ಕನ್ನಡಿಗರ ಕರ್ತವ್ಯ ಹೇಳಿ, ನಾವು ಕನ್ನಡನ ಅವ್ರಿಗೆ ಕಲಿಸುವಂತ ಮನೋಭಾವ ಇನ್ನೂ ಬರೀತಿಲ್ಲ. ಅವ್ರ ಭಾಷೆ ನಾವು ಕಲ್ತ್ಕೊಂಡ್ಬಿಟ್ಟು ಎಕ್ಸ್ಪರ್ಟ್ ಆಗ್ತಿದ್ದೇವೆ ಹೊರತು ತಪ್ಪು ಅಂತ ಹೇಳ್ತೀವಿ. ತಪ್ಪಲ್ಲ, ಯಾಕಂದ್ರೆ ನಮ್ದು ಒಂದು ನಾಲೆಡ್ಜ್ ಈಗ ದಾಹ ಅಂತ ಹೇಳ್ಬೋದು, ಜ್ಞಾನದ ದಾಹ ಇದೆ ಕನ್ನಡಿಗರಿಗೆ. ಹೊಸದ್ ಕಲಿಬೇಕು ಅಂತ. ಈಗ ನನಗೇನೆ ನಾನೇ ಒಂದು 7-8 ಭಾಷೆ ಹಂಗೆ ಪುಡಿ ಮಾತಾಡ್ತೀನಿ, ಫಾರಿನ್ ಭಾಷೆಗಳನ್ನ ಮಾತಾಡ್ತೀನಿ, ಕಲ್ತು ಓಡಾಡಿ. ಈಗ ನಾವು ಕನ್ನಡಿಗರನ್ನ, ನಾನು ಬಹಳ ಕನ್ನಡಿಗರನ್ನ ಬೇರೆ ಬೇರೆ ದೇಶದಲ್ಲಿ ಬದುಕ್ತಾ ಇರೋದನ್ನ ನೋಡಿದೆ. ಅವ್ರು ಯಾರು ಕೂಡ ಅಲ್ಲಿಯ ಲೋಕಲ್ ಭಾಷೆ ಕಲ್ತಿಲ್ಲ. ಎಲ್ಲರೂ ಕೂಡ ಇವತ್ತಿಗೂ 8 ವರ್ಷ 10 ವರ್ಷ ಆಗಿದೆ. ಅಮೆರಿಕಲ್ ಬಿಡಿ, ಇಂಗ್ಲಿಷ್ ಎಲ್ಲರಿಗೂ ಬರುತ್ತೆ. ಆದ್ರೆ ಬೇರೆ ಬೇರೆ ದೇಶಕ್ಕೆ ಹೋಗಿದಾರಲ್ವಾ, ಆ ದೇಶಗಳಲ್ಲಿ ಇವತ್ತಿಗೂ ಕೂಡ ಕನ್ನಡಿಗರು ಅಲ್ಲಿಯ ಲೋಕಲ್ ಭಾಷೆ ಕಲ್ತಿಲ್ಲ. ನಾನು ಒಂದೇ ಪ್ರಶ್ನೆ ಕೇಳೋದು, ನೀವು ಅದನ್ನ ಕಲ್ತಿಲ್ಲ ಅಂದ್ಮೇಲೆ ನಾವ್ ಇಲ್ಲಿ ಇರೋರಿಗೆ ಹೆಂಗೆ ನಮ್ಮ ಭಾಷೆ ಕಲೀರಿ ಅಂತ ಫೋರ್ಸ್ ಮಾಡಕ್ಕಾಗತ್ತೆ? ಪ್ರಯತ್ನ ಅನ್ನೋದು 2 ಕಡೆಯಿಂದ ಇರಬೇಕು, ಚಪ್ಪಾಳೆಗೆ 2 ಕೈ ಸೇರ್ಬೇಕು. ಅದಕ್ಕೇನೆ ಈಗ ನೋಡಿ, ಬಂದು ರೂಟ್ ಕೇಳೋನು ಒಬ್ಬ ಟೂರಿಸ್ಟ್ ಪ್ರವಾಸಿಗ, ಅವನಿಗೆ ನೀವು ಅವನ ಭಾಷೆಯಲ್ಲೇ ಕಷ್ಟಪಟ್ಟು ಹೇಳಿ, ಯಾಕಂದ್ರೆ ಅವ್ನಿಗೆ ಅರ್ಥ ಮಾಡಿಸ್ಬೇಕಷ್ಟೇ. ಅವ್ನು ಬಂದು ಇಲ್ಲಿ ಉಳಿದು ಇಲ್ಲಿ ಬಿಸ್ನೆಸ್ ಮಾಡಿ ನಮ್ಮ ನಾಡು ನೆಲದಿಂದ ಜೀವನ ಮಾಡ್ತಾ ಇದ್ದಾನೆ ಅನ್ನೋರಿಗೆ ಮಾತ್ರ ಕನ್ನಡ ಭಾಷೆ ಇಲ್ಲ. ಇವತ್ತು ಕನ್ನಡ ಮಾತಾಡೋ ಸಂದರ್ಭದಲ್ಲಿ ಐ ಡೋಂಟ್ ನೋ ಕನ್ನಡ, ಅದು ಬಿಡಿ, ಅದು ನೆಕ್ಸ್ಟ್ ಲೆವೆಲ್ ಆಫ್ ಕ್ಯಾಟಗರಿ. ಈಗ ನಮ್ಮ ದೊಡ್ಡವ್ರ ಮಕ್ಕಳು, ಅದು ಚಿತ್ರರಂಗದಲ್ಲಿ ಆಗ್ಬೋದು, ರಾಜಕಾರಣಿ ಮಕ್ಕಳಾಗ್ಬೋದು, ದೊಡ್ಡವ್ರ ಮಕ್ಕಳು ಯಾರು ಕನ್ನಡ ಮಾತಾಡಲ್ಲ. ಅದೇ ಹೇಳ್ತಲ್ವಾ, ನಮ್ಮ ಭಾಷೆ ಅಂದ್ರೆ ನಮ್ಗೆ ಒಂದು ಈ ಕ್ರಿಂಜ್ ಫೀಲಿಂಗ್ ಇದೆ. ಆಮೇಲೆ ಎಸ್ಪೆಷಲಿ ನ್ಯೂ ಜನರೇಷನ್ಸ್ಗೆ ಇದಕ್ಕೆ ಇವೆಲ್ಲ ಹೋಗ್ಲಾಡಿಸ್ಬೇಕು ಅಂದ್ರೆ ಇದಕ್ಕೆ ಏನಂದ್ರೆ ಮುಖ್ಯವಾಗಿ ನಾವು ಸಂಗೀತದ ಕಡೆ ಗಮನ ಕೊಡಬೇಕು. ಯಾಕೆ ಅಂದ್ರೆ ನಾವು ಇದು ಕೂಡ ಸರ್ಕಾರ ಮಾಡಬೇಕು. ಯೋಚನೆ ಮಾಡಿ, ಸರ್ಕಾರ ಕರ್ನಾಟಕದ ಕನ್ನಡಿಗರ ಈಗ ವರ್ಲ್ಡ್ ಅಲ್ಲಿ ಅಲ್ಲೆಲ್ಲೋ ಇಡಿಎಂ ಮ್ಯೂಸಿಕ್ ನಡೀತಾ ಇದೆ, ಇಲ್ಲೊಂದೇನೋ ಮ್ಯೂಸಿಕ್ ನಡೀತಾ ಇದೆ, ಎಲ್ಲ ಬೆಸ್ಟ್ ಮ್ಯೂಸಿಷಿಯನ್ಸ್ ಆಫ್ ಕರ್ನಾಟಕ ಕರೆದು ಒಬ್ಬೊಬ್ಬಗೊಂದೊಂದು ಪ್ರಾಜೆಕ್ಟ್ ಕೊಟ್ಟು ನೀನು ಈ ವರ್ಷ 100 ಸಾಂಗ್ ಮಾಡಬೇಕು, ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಒಂದು 5,000 ಕನ್ನಡ ಗೀತೆ ಮಾಡಿ ಅಂದ್ರೆ ಪ್ರತಿ ವರ್ಷಕ್ಕೂ ಕನ್ನಡ ಬೆಳೆಯಲ್ವಾ? ಯಾಕಂದ್ರೆ ನೋಡಿ, ಕಿವಿಗೆ ಬೀಳ್ಬೇಕು, ಕಣ್ಣಿಗೆ ಕಾಣ್ಬೇಕು, ಕೈಯಲ್ಲಿ. ಆಮೇಲೆ ನಾವು ಟೈಪಿಂಗ್ ವಿಷಯದಲ್ಲೂ ಹಿಂದೆ ಉಳಿದಿದ್ದೀವಿ. ಎಲ್ಲರೂ ಒಂದು ಟೈಪಿಂಗ್, ಅಯ್ಯೋ ಯಾರು ಕಲಿತ, ಅಯ್ಯೋ ನಿನ್ ಮಾತೃಭಾಷೆ ಕಲಿಯೋ, ನಿನ್ಗೆ ಕಲಿಬಾರ್ದು, ನಿನ್ನ ಒಳಗಿರ್ಬೇಕು, ನಿನ್ನ ಕಣದಲ್ಲಿ ಇರ್ಬೇಕು ಅದು. ಆದ್ರೆ ಈ ನೆಗ್ಲೆಕ್ಟ್, ಒಂಥರ ಬೇಡ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದನ್ನ ನಾವು ಕಿತ್ತಾಕ್ಬೇಕು. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಈಗ ಹಾಡುಗಳನ್ನ ಕೇಳಿಸಿದ್ರೆ ಯಂಗರ್ ಜನರೇಷನ್ ಶುರುವಿಂದನೇ ಕೇಳ್ತಾ ಬರ್ತಾರೆ. ಈಗೇನು ಕೊರಿಯನ್ BTS ಕೇಳ್ತಾ ಇದಾರೆ, ನೇಪಾಳಿ ರ್ಯಾಪ್ ಕೇಳ್ತಾ ಇದಾರೆ ಕರ್ನಾಟಕದಲ್ಲಿ, ಯಾರೋ ಸ್ಪ್ಯಾನಿಷ್ ಸಾಂಗ್ಸ್ ಕೇಳ್ತಾರೆ. ಡೆಸ್ಪಾಸಿಟೋ ಏನು ಒಂದು ಪದದ ಮೀನಿಂಗ್ ಹೇಳಿ ನೋಡ, ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಆ ಭಾಷೆ ಹಾಡಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಅದು ಸೌಂಡಿಂಗ್ ಇಷ್ಟ ಆಗ್ತದೆ. ಆತರ ಸೌಂಡಿಂಗ್ ನಮ್ಮಲ್ಲಿ ಬರ್ತಾ ಇಲ್ಲ. ನಾನೇನೋ ಮಾಡ್ಬಿಡ್ತೀನಿ ಅಂತಲ್ಲ, ಬಟ್ ಗ್ಲೋಬಲ್ ಕನ್ನಡಿಗರಿಗೆ ಹೊಸ ಸೌಂಡ್ಸ್ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಆಸೆ ಏನಂದ್ರೆ ಎಲ್ಲರೂ ಸೇರ್ ಮಾಡ್ಬೇಕು. ಈಗ ಇದು ನಾನ್ ಮಾಡೋದು, ಒಬ್ಬ ಮಾಡಿದ್ರೆ ಉದ್ಧಾರ ಆಗಲ್ಲ. ಒಂದು 100 ಜನ ಮ್ಯೂಸಿಷಿಯನ್ಸ್ 100 ಹಾಡು ಮಾಡಿದ್ರೆ ಎಷ್ಟಾಯ್ತು? 10,000 ಸಾಂಗ್ ಕನ್ನಡ ಸಿಗುತ್ತೆ. ನೆಕ್ಸ್ಟ್ ಜನರೇಷನ್ಗೆ ಕನ್ನಡ ಸಾಂಗ್ಗಳು ಸಿಗುತ್ತೆ. ರೈಟ್. ಇದೆಲ್ಲದ್ರ ಜೊತೆಗೆ ನಿಮ್ಮ ಈ ಜರ್ನಿಯಲ್ಲಿ ಅತ್ಯುನ್ನತವಾದಂಥ ವಿಡಿಯೋಗಳನ್ನು ಮಾಡಿದ್ದೀರಿ, ಅದೆಷ್ಟೋ ಲಕ್ಷಾಂತರ ಜನರನ್ನು ತಲುಪಿದೆ. ಬೆಸ್ಟ್ ರಿವ್ಯೂಸ್ ನೀವು ಕಂಡಿದ್ದು ಕಡೆದಾಗಿ? ಎಲ್ಲದಕ್ಕೂ ಅದರದೇ ಆದ ರೀತಿಯ ಆಡಿಯನ್ಸ್ ಇದೆ. ನಾನು ಆ ರೀತಿ ಯೋಚನೆ ಮಾಡಲ್ಲ. ಈಗ ಹುಡುಗಿ ತಮ್ಮನೇಲಿ ಕೆಲವರು ಹೇಳ್ತಾರೆ, ಹುಡುಗಿ ತಮ್ಮನೇಲಿ ಹಾಕಿದ್ರೆ ಜಾಸ್ತಿ ಜನ ನೋಡ್ತಾರೆ, ತಾತನ ತಮ್ಮನೇಲಿ ಹಾಕಿದ್ರೆ ಕಮ್ಮಿ ಜನ ನೋಡ್ತಾರೆ. ಇನ್ನೊಂದು, ಈಗ ಮೊನ್ನೆ ನೇಪಾಳಿ ಅಜ್ಜಿ ಜೊತೆಗೆ ಹಾಕಿದ್ದೆ, ಚೆನ್ನಾಗಿ ನೋಡಿದ್ರು. ಇದು ವಿಷಯ ಏನಂದ್ರೆ, ನನ್ನ ಧರ್ಮ ಏನಂದ್ರೆ, ಅದೇ ಒಂದು ಹಾಡಿದೆಲ್ಲ, ಎದೆ ತುಂಬಿ ಹಾಡುವೆನು ಅಂದು ನಾನು ಅಂತ. ಅದೇ ತರ ನಾನು ಎದೆ ತುಂಬಿ ಚಿತ್ರಿಸುವೆನು ಇಂದು ನಾನು,
ಮನದುಂಬಿ ನೋಡಿರಿ ಅಲ್ಲಿ ನೀವು. ಸೂಪರ್ ಸೂಪರ್. ಯಾರು ನೋಡೋದಿದ್ದರೂ ನನಗಿಲ್ಲ ಚಿಂತೆ, ನನ್ನ ಕೆಲಸ ನಾನು ಮಾಡ್ಬೇಕು, ನನ್ನ ಕರ್ತವ್ಯ ಅದು. ಕೆಲವ್ರು ನೋಡ್ತಾರೆ ಕೆಲವ್ರು ನೋಡಲ್ಲ, ಅದಕ್ಕೋಸ್ಕರ ನಮ್ಮ ಕೆಲಸ ನಿಲ್ಸಕ್ಕಾಗಲ್ಲ. ಸೂಪರ್ ಸೂಪರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಪ್ರಯತ್ನ, ಯಾಕಂತ ಹೇಳಿದ್ರೆ ಕನ್ನಡವನ್ನ ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಬೆಳೆಸಬೇಕು, ಅದನ್ನ ಉಳಿಸಬೇಕು, ಇತರರಿಗೆ ತಲುಪಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ದೇಶ ವಿದೇಶಗಳನ್ನು ಸುತ್ತಿದ್ದೀರಿ. ನಿಮ್ಮ ಜೊತೆ ಮಾತಾಡ್ತಾರ ನಾನು ಫ್ರಾನ್ಸ್ಗೆ ಹೋಗಿ ಬಂದೆ, ಇನ್ನು ಎಲ್ಲ ದೇಶಕ್ಕೂ ಕರ್ಕೊಂಡು ಹೋಗ್ಬಿಡ್ತೀನಿ, ಹೋಗ್ಬಿಟ್ಟು ಬಂದೆ. ನನಗೂ ತುಂಬ ಖುಷಿ ಆಯಿತು. ಸೊ ನಿಮ್ಮ ಜರ್ನಿಗೆ ಆಲ್ ದ ವೆರಿ ಬೆಸ್ಟ್. ನೀವು ಮ್ಯೂಸಿಕಲ್ ಜರ್ನಿ ಹೊಸದಾಗಿ ಏನೋ ಮಾಡಬೇಕು ಅಂತಿದ್ರಿ, ಅದಕ್ಕೂ ಒಳ್ಳೇದಾಗ್ಲಿ ಅಂತ ಈ ಕಾರ್ಯಕ್ರಮದ ಮೂಲಕ ನಾವು ಹಾರೈಸ್ತಾ ಇದ್ದೀವಿ. ಧನ್ಯವಾದ. ಒಂದು 4 ಲೈನ್ ಮೂಲಕ ಎಂಡ್ ಮಾಡಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಗೀತೆ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಇದು ನಮ್ಮೆಲ್ಲರ ವಿಷಯಗಳನ್ನ ಸಮರೈಸ್ ಮಾಡುತ್ತೆ. ಪರಿಚಯ ಇರದೇ ಇದ್ದರು ಪರಿಚಿತ ನಾವು ಇಲ್ಲಿ ಎಲ್ಲರೂ, ಖುಷಿರು ಏನೇ ಆದರೂ ನಾಳೆಯ ಯಾರು ಇಲ್ಲಿ ಬಲ್ಲರು, ಜೀವನನೇ ಒಂಥರ ಮಧುರ ಸಂಗೀತ, ಇರಲೇಬೇಕು ತಾನೇ ಇಲ್ಲೂ ಏರಿಳಿತ, ಹಾಗೋ ಹೀಗೋ ಸಾಗು, ಹಾಗೋ ಹೀಗೋ ಸಾಗು, ಕೊನೆಯ ನಿಲ್ದಾಣ ತಲುಪುವವರೆಗೂ ನೀ ಸಾಗು. ಕಡೆಯ ನಿಲ್ದಾಣ ಅಂದರೆ ನಾವು ಸಾಯೋವರೆಗೂ ಸಾಕ್ತಾನೆ ಇರಬೇಕು. ನಮ್ಮ ಹಠವನ್ನು ಬಿಡಬಾರ್ದು. ನಮ್ಮ ಏನು ಕನಸುಗಳಿದೆ ಅದನ್ನು ನೆರವೇರಿಸ್ಕೋಬೇಕು. ಪ್ರತಿಯೊಬ್ಬ ಕನ್ನಡಿಗನಲ್ಲಿ ನನ್ನ ಕಳಕಳಿಯ ಮನವಿ ಏನಂದರೆ, ಚೇಸ್ ಯೋರ್ ಡ್ರೀಮ್ಸ್, ಬಿಡಬೇಡಿ. ಕನ್ನಡಕ್ಕೋಸ್ಕರ ನಿಮ್ಮೆಲ್ಲರ ಕೊಡುಗೆ ಇರಲಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಿಮ್ಮ ಗ್ಲೋಬಲ್ ಕನ್ನಡಿಗ ಸೈನಿಂಗ್ ಆಫ್. ಸೊ ನೋಡಿದ್ರಲ್ಲ, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಮಹಾಬಲ ರಾಮ್, ಗ್ಲೋಬಲ್ ಕನ್ನಡಿಗ ಖ್ಯಾತಿಯ ಮಹಾಬಲ ರಾಮ್, ಇವರಲ್ಲಿ ಕನ್ನಡದ ಕಿಚ್ಚಿದೆ, ಕನ್ನಡದ ಶಕ್ತಿ ಇದೆ, ಕನ್ನಡವನ್ನು ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿದ್ದಾವೆ. ಇವರಿಗೆ ನೀವು ಸದಾಕಾಲ ಆಶೀರ್ವದಿಸಿ ಹಾರೈಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.